ಗಿರೀಶ್ ಭಾರದ್ವಾಜ್ ನೆನಪೈತಲ್ಲ, ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾವ ಸ್ಟೇಟ್ದವ್ರು? ಕರ್ನಾಟಕದವ್ರು. ರೀಸೆಂಟಾಗಿ ಡೆತ್ ಆಗೈತೆ ನೋಡ್ರಿ, ಅವ್ರ ಮ್ಯಾಲೆ ಕೇಳ್ಬೋದು. ಯಾವ ನದಿ ಮ್ಯಾಲೆ ಏನು ಎದಕ್ಕೆ ಫೇಮಸ್ ಹೇಳ್ರಿ? ಎಂಥ ಬ್ರಿಡ್ಜ್ ಕಟ್ತಾರ ಅವ್ರು? ಸ್ಟೀಲ್ ಬ್ರಿಡ್ಜಾ, ಸಿಮೆಂಟ್ ಬ್ರಿಡ್ಜಾ, ತೂಗು ಸೇತುವೆಗಳು ಕಟ್ತಾರಲ್ಲ. ಫಸ್ಟ್ ಯಾವ ನದಿ ಮೇಲೆ ಕಟ್ತಾರ? ಇರ್ಬಿ ಕಟ್ಸೊಂದಿ ಅದನ್ನು ಅಲ್ಲೇ ಸನಿ ಅದ. ಹಾಂ, ಯಾವ್ದಾದ್ರೆ ಮೊದಲು ಯಾವ್ದಂದ್ರೆ ಕಾವೇರಿ ರಿವರ್ ಮೇಲೆ ನೆನಪಿಟ್ಕೋರಿ. ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರಿಗೆ ಕರೀತಾರಂದ್ರೆ ಗಿರೀಶ್ ಭಾರದ್ವಾಜ್. ನಿನ್ನೆ ಡೆತ್ ಆತಲ್ಲ ಅವ್ರದ್ದು, ನಿನ್ನೆ ಮೊನ್ನೆ ರೀಸೆಂಟಾಗಿ ಡೆತ್ ಆಗೈತೆ ನೋಡ್ರಿ. ನೆಕ್ಸ್ಟ್ PGI ಇಂಡೆಕ್ಸ್ ಅಂತ ಹೇಳಿದ್ದು, PGI 2.0 ಅಂತೇಳಿ, ಅಥವಾ ಏನ ಕಾರ್ಯಕ್ಷಮತೆ ಶ್ರೇಯಾಂಕ ಸೂಚ್ಯಂಕ ಅಂತ ಕೊಡ್ತಾರಲ್ಲ. ಯಾವ ಮಿನಿಸ್ಟ್ರಿದವ್ರು ಕೊಡ್ತಾರೆ ಇದನ್ನು? ಮಿನಿಸ್ಟ್ರಿ ಆಫ್ ಎಜುಕೇಶನ್ದವ್ರು ಹೇಳಿದ್ದು. ಇಲ್ಲ, ಯಾವ ಸ್ಟೇಟ್ ಹೈಯೆಸ್ಟ್? ಯಾವ ಸ್ಟೇಟ್ ಬರ್ತದೆ? ಚಂಡೀಗಢ. ಯಾವ್ದ? ಪಂಜಾಬ್ ಸ್ಟೇಟ್. ಯೂನಿಯನ್ ಟೆರಿಟರಿ ಬಂದ್ರ ಚಂಡೀಗಢ. ಎದ್ರ ಸಲ್ಮಾನ್ ಕೊಡ್ತಾರೆ ಇದು ಶ್ರೇಯಾಂಕ ಇದನ್ನ, ಅಥವಾ PGI ಅಂತ ಕರೀತಾರೆ ಇದಕ್ಕೆ. ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅಂತ ಹೇಳಿದ್ದಿಲ್ಲ, 2.0 ಅಂತ ಕರಿತೀವಿ. ಎಷ್ಟು ಕೆಟಗಿರಿನ ಸೆಲೆಕ್ಟ್ ಮಾಡಿರ್ತಾರ? ಕೆಟಗಿರಿಗಳ 2, ಡೊಮೇನ್ಗಳ ಎಷ್ಟು? ಇಂಡಿಕೇಟರ್ಸ್ 70, ಡೊಮೇನ 6. ಹೇಳಿದ್ವಲ್ಲ ನೀನು. ಇದು ಯಾಕಾರ ಎಜುಕೇಶನ್ ರಿಲೇಟೆಡ್ ಬಂದಾಗ ಕೇಳ್ತಿರ್ತಾರ್ರಿ. ರೀಸೆಂಟಾಗಿ ಏನು ಮಾಡ್ತಾರೆ ಅಂದ್ರೆ, ಇಂಡಿಯಾದಾಗ ಏನಂದ್ರೆ ಕಾರ್ಯಕ್ಷಮತೆ ಅಥವಾ ಎಜುಕೇಶನ್ ಹೆಂಗೈತಿ, ಯಾವ ಮಟ್ಟದಾಗ ಐತಿಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅಂತ ಕೊಡ್ತಾರೆ. ಅಥವಾ ಅದಕ್ಕೆ ಕನ್ನಡದಾಗ ಏನಂತಾರೆ ಅಂದ್ರೆ ಕಾರ್ಯಕ್ಷಮತೆ ಸೂಚ್ಯಂಕ ಅಂತ ಕರೀತಾರಲ್ಲ, ಅದನ್ನ ಕೊಟ್ಟಾರ. ಶ್ರೇಯಾಂಕ ಅದು ಕರೀತಾರಲ್ಲ. ಯಾವ ಸ್ಟೇಟಿಗೆ ಫಸ್ಟ್ ಅಂದ್ರೆ ಪಂಜಾಬ್ ಸ್ಟೇಟ್ ಫಸ್ಟ್. ಯೂನಿಯನ್ ಟೆರಿಟರಿ ಬಂದಾಗ ಚಂಡೀಗಢ ಬರ್ತೈತೆ. ನೆನಪೈತಲ್ಲ? ಚಂಡೀಗಢ ಯಾವ ಇದ್ರಾಗ ಬರ್ತೈತೆ ಅಂದಿದ್ದು ಆರ್ಟಿಕಲ್ ಒಳಗೆ ತರಬೇಕಂದಿದ್ದು ರೀಸೆಂಟಾಗಿ. ಆರ್ಟಿಕಲ್ ಅಂತೂ ಮರೆಯಂಗಿಲ್ಲ, ಅದನ್ನು 240 ಡೈರೆಕ್ಟ್ ಕೇಳ್ಬೋದು. ಎದಕ್ಕೆ ಸಂಬಂಧ ಬರ್ತದೆ ಅಂದ್ರೆ ಯೂನಿಯನ್ ಟೆರಿಟರಿಗಳಿಗೆ ಚಂಡೀಗಢನಾದ್ರು ತರಬೇಕಂದಾರ. ಅದಾದ್ಮೇಲೆ ಹೇಳ್ರಿ, ಎಷ್ಟು ಕೆಟಗಿರಿ ಹೇಳಿದ್ನಿ? 2 ಕೆಟಗಿರಿ ಯಾವ ನೀನು ಹೇಳಿದ್ವಲ್ಲ, ಕೆಟಗಿರಿ ಮಾಡಿದ್ವಲ್ಲ ನೀನು. 2 ಕೆಟಗಿರಿ, ಔಟ್ಕಮ್ ಮತ್ತು ಗುಡ್ ಗವರ್ನೆನ್ಸ್. ಅದೇ ಗವರ್ನೆನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಎರಡು ಏನಂದ್ರೆ ಅದರದ ಏನು ಕರೀತಾರಂದ್ರೆ ಕೆಟಗಿರಿ ಅಥವಾ ಭಾಗಗಳತ್ ಕರೀತಾರೆ. ಒಂದೇದು ಇನ್ನೊಮ್ಮೆ ಅಂತ ನೋಡ್ರಿ, ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅಂತ ಕೊಡ್ತಿರ್ತಾರೆ. ಆಲ್ ಓವರ್ ಇಂಡಿಯಾ ಏನು 28 ಸ್ಟೇಟ್ 8 ಯೂನಿಯನ್ ಟೆರಿಟರಿ ಅದಾವಲ್ಲ, ಅವು ಎಲ್ಲದ್ರೊಳಗೆ ಶಾಲೆಗಳದ್ದು ಏನು ಔಟ್ಕಮ್ ಐತಿ ಅಥವಾ ಶಾಲೆಗಳು ಹೆಂಗೆ ಅಭಿವೃದ್ಧಿ ಹೊಂದತ್ತಲ್ಲ ಅದ್ರ ಬಗ್ಗೆ ರ್ಯಾಂಕಿಂಗ್ ಕೊಡ್ತಿರ್ತಾರೆ. ಅದರೊಳಗೆ 3 ಕೆಟಗಿರಿ ಮಾಡಿರ್ತಾರೆ. ಕೆಟಗಿರಿ ಬಂದಾಗ 2, ಆಮೇಲೆ ಡೊಮೇನ್ ಬಂದಾಗ 6, ಇನ್ನೊಂದು ಏನು ಕರೀತಾರೆ ಅಂದ್ರೆ ಅದರ ಸೂಚ್ಯಂಕಗಳತ್ ಕರೀತಾರೆ. ಸೂಚ್ಯಂಕಗಳು ಎಷ್ಟದಾವ ಅಂದ್ರೆ 70, ಕೆಟಗಿರಿ ಎಷ್ಟದಾವ ಅಂದ್ರೆ 2. ಯಾವ ಕೆಟಗಿರಿ? 70 ಸೂಚ್ಯಂಕಗಳು ನೆನಪಿಟ್ಕೋರಿ. ಬಟ್ ಕೆಟಗಿರಿ ನೆನಪಿಟ್ಕೋರಿ. ಏನಂದ್ರೆ ಒಂದು ಔಟ್ಕಮ್ಸ್ ಅಂತ ಕರಿತೀವಿ, ಅಂದ್ರೆ ಏನು ಕಾರ್ಯಕ್ಷಮತೆ ಇರ್ತೈತೆ ಅದು. ಎರಡನೇದು ಏನಂದ್ರೆ ಅದ್ರದ್ದು ಆಡಳಿತ ಹೆಂಗೆ ಮಾಡ್ತಿರ್ತಾರೆ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಏನು ಬರ್ತಾವ ಅಂದ್ರೆ ಡೊಮೇನ್ಸ್ ಅಂತ ಬರ್ತಾವೆ. ಡೊಮೇನ್ಸ್ 6 ಹೇಳಿದ್ನೆಲ್ಲ ನೆನಪದಾವು ಹೇಳ್ರಿ. 6 ಒಂದೇದ. ಹಾಂ, ಕರೆಕ್ಟ್. ಲರ್ನಿಂಗ್ ಔಟ್ಕಮ್ ಒಂದೇದಂದ್ರೆ ಲರ್ನಿಂಗ್. ಎರಡನೇದು ಆಕ್ಸಸ್. ಇವು ಹೇಳಿ ಹೆಂಗೆ ಎಕ್ಸಾಂಪಲ್ ನೆನಪಿಟ್ಕೋರಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಮ್ಮಲ್ಲಿ ಇವು ಗೌರ್ಮೆಂಟ್ ಸ್ಕೂಲ್ ಅದು ಇಂಪ್ರೂವ್ಮೆಂಟ್ ಮಾಡ್ಬೇಕು, ಅಥವಾ KPA ಮ್ಯಾಗ್ನೆಟ್ ಸ್ಕೂಲ್ ಅಂತ ಯೋಜನೆ ತರ ತರಲ್ಲ, ಇಂಥವು ಏನು ರೂರಲ್ ಲೆವೆಲ್ ಮಾಡ್ತಿರ್ತಾರಲ್ಲ ಅವ್ ಥರದ ಜನರಲ್ ಆಗಿ ಇತ್ತು ನೋಡ್ರಿ. ಒಂದೇದು ಏನಿರ್ಬೇಕಂದ್ರೆ ಎಜುಕೇಶನ್ ಪರ್ಫಾರ್ಮೆನ್ಸ್ ನೋಡ್ಬೇಕಾರೆ ಏನು ಮಾಡ್ತಾರಂದ್ರೆ ಎಜುಕೇಶನ್ ಕ್ವಾಲಿಟಿ ಐತಲ್ಲ ನೋಡ್ತಾರೆ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಲರ್ನಿಂಗ್. ಆ ಲರ್ನಿಂಗ್ ಬೇಕಾದ್ರೆ ಏನಾಗ್ಬೇಕಾರೆ ಕಂಪಲ್ಸರಿ ಎಲ್ಲರಿಗೆ ಸ್ಕೂಲ್ ಎಕ್ಸಸ್ ಸಿಗಬೇಕು ಬೇಡ, ಎಲ್ಲರಿಗೆ ಬಡವರು ಇರಲಿ ಅಥವಾ ಶ್ರೀಮಂತರಿರಲಿ ಎಲ್ಲರಿಗೆ ಎಜುಕೇಶನ್ ಸಿಗ್ಬೇಕು. ಎರಡನೇದು ಏನಂದ್ರೆ ಎಕ್ಸಸ್ ಸಿಕ್ಕೈತೆ ಅಂದ್ಮೇಲೆ ಅಲ್ಲಿ ಟೀಚರ್ಗಳು ಕಲ್ಸೋರು ಚಲೋ ತಂಗ ಬೇಕು ಬೇಡ, ಟೀಚರ್ ಟ್ರೈನಿಂಗ್ ಅಂತ ಇರ್ತೈತೆ, ಅದೇ ಟೀಚರ್ ಎಜುಕೇಶನ್ ಅಥವಾ ಟೀಚರ್ ಟ್ರೈನಿಂಗ್ ಅಂತ ಕರಿತೀವಿ. 3 ಅದು. ಈಗ 3 ಡೊಮೇನ್ ಹೇಳಿ. ಇನ್ನು 3 ಬೇಸಿಕ್ ಫೆಸಿಲಿಟಿ ಅಥವಾ ಮೂಲ ಇದನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಕರಿತಾರಲ್ಲ ಅದು ಬರ್ತದೆ. ಅದು ಹಿಂಗೆ ಕೊಡ್ಬೇಕತ್ತಿಲ್ಲ, ನಾವು ಏನು ಬೇಕಾದ ಕೇಳ್ಬೋದು. ನೆನಪಿಟ್ಕೋರಿ, ಬೇಸಿಕ್ ಫೆಸಿಲಿಟಿ ಇರ್ಬೇಕು. 4 ಅದು. ಇನ್ನ 2 ಇಕ್ವಿಟಿ ಅಂತ ಹೇಳ್ತಾರಲ್ಲ, ಸಮಾನತೆ ಅಂದ್ರೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಇವು ಯಾವ್ದಾರ ಎಜುಕೇಶನ್ ಒಳಗೆ ಮಾಡ್ತಿರ್ತಾರೆ. ನೆನಪೈತಲ್ಲ ಕರ್ನಾಟಕದ ರೀಸೆಂಟಾಗಿ ರೋಹಿತ್ ವೇಮೂಲ್ ಕೇಸ್ ತರತ್ತಿದ್ರಿ. ಎದಕ್ಕೆ ತರತ್ತಿದ್ರಿ? ಎದಕ್ಕೆ ಬರತ್ತಿ? ಮರ್ಯಾದೆಗೇಡು ಅದಕ್ಕೆ ತಾರತಮ್ಯ. ಎಲ್ಲಿ ತಾರತಮ್ಯ ಮಾಡ್ತಿದ್ರು? ಕಾಲೇಜ್ ಒಳಗೆ ಅದು ಜಾತಿ ಭೇದ ಭಾವ ಮಾಡ್ತಿರ ಅಥವಾ ತಾರತಮ್ಯ ಮಾಡ್ತಿರಲ್ಲ, ಅಥವಾ ಏನಂತಾರ ಅಂದ್ರೆ ಎಜುಕೇಶನ್ ಒಳಗೆ ಡಿಸ್ಕ್ರಿಮಿನೇಷನ್ ಹಾಕಿರ್ತದಲ್ಲ ಅದನ್ನ ತಡೆಗಟ್ಟಬೇಕಂತೇಳಿ. ಯಾಕಂದ್ರೆ ಜಾತಿ ತಾರತಮ್ಯ ಇರಬಾರ್ದತ್ತ 15ನೇ ಆರ್ಟಿಕಲ್ ಇರ್ತೈತೆ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಒಳಗೆ. ಅಂಥದ್ದು ತಾರತಮ್ಯ ಮಾಡಬಾರ್ದು ಅನ್ನೋದು ಇದ್ರೊಳಗೂ ಡೊಮೇನ್ ಕನ್ಸಿಡರ್ ಮಾಡ್ತಾರೆ. ಅದಕ್ಕಂದ್ರೆ ಇಕ್ವಿಟಿ ಅಥವಾ ಈಕ್ವಾಲಿಟಿ ಇರ್ಬೇಕು. ನೆಕ್ಸ್ಟ್ ಇನ್ನೊಂದು ಉಳಿತಾನ ಲಾಸ್ಟ್ ಯಾವ್ದು ಉಳಿತು? ಗವರ್ನೆನ್ಸ್. ಅದೇ ಆಡಳಿತ ಬರ್ತೈತೆ. ಚಲೋ ತಂಗ ಗುಡ್ ಗವರ್ನೆನ್ಸ್ ಅಂತ ಕರೀತಾರೆ ಅಥವಾ ಆಡಳಿತ. 6 ಒಮ್ಮೆ ಹೇಳ್ತೀರಿ, ಲಾಸ್ಟ್ ಒಮ್ಮೆ ಹೇಳ್ರಿ. 1ನೇದ ಲರ್ನಿಂಗ್, 2ನೇದ ಎಕ್ಸಸ್, 3ನೇದ ಇನ್ಫ್ರಾಸ್ಟ್ರಕ್ಚರ್, 4ನೇದ ಟೀಚರ್ ಟ್ರೈನಿಂಗ್, 5ನೇದ ಈಕ್ವಿಟಿ ಅಂದ್ರೆ ಈಕ್ವಾಲಿಟಿ ಇರ್ಬೇಕು. ಲಾಸ್ಟ್ ಇನ್ನೊಂದು ಏನಂದ್ರೆ ಆಡಳಿತ ಮೇಂಟೈನ್ ಮಾಡ್ಬೇಕು. ಇವು 6 ಏನಂತಾರ ಅಂದ್ರೆ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ನೇ ಬರ್ತಾವೆ. ರೀಸೆಂಟಾಗಿ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಕೊಟ್ಟಾರ. ಅದ್ರೊಳಗೆ ಯಾವ ಏನಂತ ಯಾವ ಯೂನಿಯನ್ ಟೆರಿಟರಿ ಐತಿ ಅಥವಾ ಯಾವ ಸ್ಟೇಟ್ ಐತಿ ಕೇಳ್ಬೋದು. ಯಾವ ಸ್ಟೇಟ್ ಟಾಪ್ ಐತಿ ಅಂದ್ರೆ ಪಂಜಾಬ್. ಓಕೆ, ಇದು ಹೇಳ್ರಿ. ಬೀತಾಂಗ್ ಆದಿಪುರ್ನಾಥ್ ರೀಸೆಂಟಾಗಿ ಅವಾರ್ಡ್ ತಗೋತಾರಲ್ಲ, ಯಾರಿಗೆ ಕೊಡ್ತಾರೆ? ಇದು ಮೋದಿ ಕೊಡ್ತಾರಲ್ಲ. ಇದು ಹೇಳ್ರಿ ನೋಡಿ, ಎಲ್ಲಿ ಬರ್ತೈತಿ ಇದು ಬೀತಾಂಗ್ ಆದಿಪುರ್ನ? ಯಾವ ಕಂಟ್ರಿ? ಇಂಡೋನೇಷ್ಯಾದ. ವೆರಿ ಗುಡ್. ಇಂಡೋನೇಷ್ಯಾದ ಬಂದ್ರೆ ನೆನಪಿಟ್ಕೋರ, ಇಂಡೋನೇಷ್ಯಾದಾಗ ಒಂದು ಟೆಂಪಲ್ ಐತಿ ನೋಡ್ರಿ. ರೀಸೆಂಟಾಗಿ ಆಸ್ಟ್ರೇಲಿಯಾಕ್ಕೆ ಹೋಗೋಕ್ಕಿಂತ ಮುಂಚೆ ಅದನ್ನ ಮತ್ತೇನ ಸೈನ್ ಮಾಡ್ಕೊಂಡಾರ ಟೆಂಪಲ್ನ ಮರು ಅಭಿವೃದ್ಧಿ ಮಾಡ್ಬೇಕಂತೇಳಿ. ಯಾವ ಟೆಂಪಲ್? ಆಪ್ಷನ್ ಕೊಡ್ಲಿ. ಪ್ರಭಾನಂದ ಟೆಂಪಲ್, ಪ್ರೇಮ್ ವಿಹಾರ್ ಟೆಂಪಲ್?
ಪ್ರೇಮ್ ವಿಹಾರ ತಪ್ಪ. ಹಾ, ಪ್ರಭಾನಂದನ್ ಟೆಂಪಲ್ ಅಂತ ಕರಿತೈತಿ, ನೆನಪಿಟ್ಟು. ಎರಡು ನ್ಯೂಸ್ನಾಗ ಇದ್ದು. ಅದು ಪ್ರೇಮ್ ವಿಹಾರ ಟೆಂಪಲ್ ಎಲ್ಲಿ ನ್ಯೂಸ್ನಾಗ ಇತ್ತು ಹೇಳ್ರಿ? ಕಾಂಬೋಡಿಯಾದಾಗ ನೆನಪಿತ್ತಲ್ಲ, ಅಲ್ಲಿ ಕ್ರೈಸಿಸ್ ಆಗೋ ಟೈಮ್ನಾಗ ಆ ಟೆಂಪಲ್ ನ್ಯೂಸ್ನಾಗ ಇತ್ತು. ಸೇಮ್ ಹಂಗ ಈಗ ಪ್ರಭಾನಂದನ್ ಟೆಂಪಲ್ ಅಂತ ಬರ್ತೈತಿ ಎಲ್ಲಿ ಅಂದ್ರೆ ಇಂಡೋನೇಷ್ಯಾದಾಗ. ಆ ಟೆಂಪಲ್ ನ್ಯೂಸ್ನಾಗ ಯಾಕೈತಂದ್ರೆ ಆ ಟೆಂಪಲ್ ಯುನೆಸ್ಕೋ ಹೆರಿಟೇಜ್ ಸೈಟ್ ಅನ್ನೋಕ್ಕಿಂತ ಏನೈತಂದ್ರೆ ಇಂಡಿಯಾದವ್ರು ಅದಕ್ಕೆ ಸೈನ್ ಮಾಡ್ಕೊಂಡ್ರೆ ಇಂಡಿಯಾದವ್ರು ಮರು ಅಭಿವೃದ್ಧಿ ಮಾಡಕ ರೊಕ್ಕ ಅಥವಾ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಯಾವ ಟೆಂಪಲ್ ಅಂತ ಕೇಳ್ರ? ಯಾವ ದೇವ್ರಿಗೆ ಸಂಬಂಧ ಇರ್ತದೆ? ಶಿವ, ವಿಷ್ಣು, ಶಿವ ಟೆಂಪಲ್ ಅಂತ ಕರೀತಾರೆ. ಇನ್ನೊಂದು ಪೋರ್ಟ್ ಹೇಳಿದ್ದು ನೀನು ಹೇಳಿದ್ವಲ್ಲ, ಇಂಡೋನೇಷ್ಯಾ ಬಂದ್ರೆ ಇದ್ರ ಮೇಲೆ ಕೇಳ್ರೆ ಅವನ್ನ ಕೇಳ್ತಿರ್ತಾರ. ಇಂಡೋನೇಷ್ಯಾದ ಏನಂದ್ರೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ವಿಸಿಟ್ ಮಾಡಿದ್ರು, ಕರೆಕ್ಟ್ ಅವಾರ್ಡ್ ಕೊಡ್ತಾರೆ. IS ಸಿವಿಲಿಯನ್ ಅವಾರ್ಡ್ ಯಾವ್ದು ಕೊಟ್ರಂದ್ರ ಅದೇ ಇದೇ ಹೇಳಿ ಆದಿಪೂರ್ಣ ಅವಾರ್ಡ್ ಅಂತ ನೆನಪಿಡು. ರೀಸೆಂಟ್ ಆಗಿ ಸಿಕ್ಕಿದ್ದು ಯಾವ್ದಂದ್ರೆ ಆದಿಪೂರ್ಣ ಅವಾರ್ಡ್ ಅಥವಾ ಬೀತಾಂಗ್ ಆದಿಪೂರ್ಣ ಅವಾರ್ಡ್ ಕೊಟ್ರ. ಅದಾದ್ಮೇಲೆ ಇಂಡೋನೇಷ್ಯಾದ ಕ್ಯಾಪಿಟಲ್ ಯಾವ್ದು ಬರ್ತದೆ? ಜಕಾರ್ತಾ. ಇನ್ನೊಂದು ಏನು ಕರಿತಿರ್ತಾರೆ ಗೊತ್ತಾ? ಈಗ ನೋಡ್ರಿ, ಇಂಡಿಯಾದಾಗ ಸಂಸತ್ ಅಂತ ಕರಿತಿಲ್ಲ, ಲೋಕಸಭೆ ರಾಜ್ಯಸಭೆದಾಗ. ಇಲ್ಲಿ ಎಲ್ಲರ ರಾಜ್ಯಸಭೆ ಲೋಕಸಭೆದಾಗ ಯಾರ ಬಂದ ಬೇರೆ ಕಂಟ್ರಿದವ್ರು ಎಲ್ಲರ ಭಾಷಣ ಮಾಡಿದ್ ಕೇಳಿರನ್? ಎಲ್ಲಿ ಮಾಡಿರಂಗಿಲ್ಲ. ನಮ್ಮ ಎಲ್ಲರ ಸಂಸತ್ನಾಗ ಯಾರಿಗೆ ಅಲೋ ಮಾಡಂಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಯಾರಿಗೆ ಇವ್ರು ಬರ್ತಾರಲ್ಲ, ಬೇರೆದವ್ರು ಯಾವ್ದಾರ ಕಂಟ್ರಿದಿಂದ ಬಂದ್ರ ಗೆಸ್ಟ್ ಆಗಿ ಬಂದಿರ್ತಾರ, ಬೇರೆ ಕಡೆ ಆಪ್ಷನ್ ಮಾಡಿ ಕೊಡ್ತಾರೆ ಅಂದ್ರೆ ಮಾತಾಡಕ್ ಅಥವಾ ಭಾಷಣ ಮಾಡಕ್. ಬಟ್ ಅಧಿವೇಶನದಾಗ ಅದು ಕೊಡ್ತಿರಂಗಿಲ್ಲ. ಫಸ್ಟ್ ಟೈಮ್ ಇಂಡಿಯಾದಿಂದ ಒಬ್ರು ಹೋಗಿ ಯಾವ್ದಾರ ಒಂದು ಪಾರ್ಲಿಮೆಂಟ್ದಾಗ ಭಾಷಣ ಮಾಡ್ರಂದ್ರೆ ಯಾರಂದ್ರೆ ಇಂಡೋನೇಷ್ಯಾ ಪಾರ್ಲಿಮೆಂಟ್ದಾಗ. ಯಾರಂದ್ರೆ ನರೇಂದ್ರ ಮೋದಿ ಭಾಷಣ ಮಾಡ್ರ. ಇದನ್ನು ಕೇಳ್ಬೋದು. ಇಂಡೋನೇಷ್ಯಾದಾಗ ಪಾರ್ಲಿಮೆಂಟ್ನಾಗ ಫಸ್ಟ್ ಟೈಮ್ ಭಾಷಣ ಮಾಡಿದವ್ರು ಅಂದ್ರೆ ನರೇಂದ್ರ ಮೋದಿ. ಆ ಕಂಟ್ರಿದವ್ರು ಮಾಡೋದವ್ರದ್ದು ಹಕ್ಕು, ಯಾಕಂದ್ರೆ ರೆಪ್ರೆಸೆಂಟೇಟಿವ್ ಇರ್ತಾರ, ಹೋಗಿ ಭಾಷಣ ಮಾಡ್ತಿರ್ತಾರ ಅವ್ರು ಲೋಕಸಭೆ ರಾಜ್ಯಸಭೆದಾಗ. ಬಟ್ ಏನಂದ್ರೆ ಔಟ್ ಆಫ್ ಕಂಟ್ರಿದಿಂದ ಬಂದು ಯಾರ ಅಧ್ಯಕ್ಷರು ಮಾಡ್ತಾರಂದ್ರೆ ಇದ ನರೇಂದ್ರ ಮೋದಿನೇ ಮಾಡ್ಯಾರ. ಇದು ನೆನಪಿಟ್ಕೋರಿ. ಇಂಡೋನೇಷ್ಯಾ ರಿಲೇಟೆಡ್ ಒಂದು ಟೆಂಪಲ್ ಹೇಳಿ. ಯಾವ ಟೆಂಪಲ್ ಹೇಳಿ? ಪ್ರಬಂಧನ್ ಟೆಂಪಲ್. ಆಮೇಲೆ ಯಾವ್ದು ಅವಾರ್ಡ್? ಆದಿಪೂರ್ಣ ಅವಾರ್ಡ್. ನೆಕ್ಸ್ಟ್ ಮತ್ತ ಪೋರ್ಟ್ ಒಂದು ಹೇಳಿದ್ದು. ಯಾವ ಪೋರ್ಟ್? ಸಬಾಂಗ್ ಪೋರ್ಟ್ ಅಂತ. ಅದನ್ನು ಮರು ಅಭಿವೃದ್ಧಿ ಮಾಡತ್ತಾರ. ಇವ್ ನ್ಯೂಸ್ನಾಗ ಇದ್ದಿದ್ದು ಡೈರೆಕ್ಟ್ ಹಾಕಿರ್ತಾರೆ. ಸಬಾಂಗ ಪೋರ್ಟ್ ಎಲ್ಲಿ ಕಂಡು ಬರ್ತೈತೆ ಅಥವಾ ಯಾವ ದೇಶದಾಗ ಕಂಡು ಬರ್ತೈತೆ ಅಂತ ಕೇಳ್ತಾರೆ. ಎಲ್ಲಿ ಅಂದ್ರೆ ಇಂಡೋನೇಷ್ಯಾದಾಗ. ನೆನಪಿರ್ತೈತಲ್ಲ. ಮತ್ತ ಇದನ್ನ ಎಸ್ ಅವು ಕರೆಕ್ಟ್ ಅವು ನ್ಯೂಸ್ನಾಗ ಇತ್ತು ನೋಡ್ರಿ. ಇಂಡೋನೇಷ್ಯಾ ಕಂಟ್ರಿಗೆ ಯಾವ್ದೊಂದು ಮಿಸೈಲ್ಗಳನ್ನ ಕೊಡ್ಬೇಕಂದಾರಂದ್ರ ಬ್ರಹ್ಮೋಸ್ ಮತ್ತ ಅಸ್ತ್ರ. ಮತ್ತು ಇನ್ನೊಂದು ಬ್ರಹ್ಮೋಸ ಅಸ್ತ್ರ ಎರಡಲ್ಲ. ಕರೆಕ್ಟ್, ಬ್ರಹ್ಮೋಸ ಅಸ್ತ್ರ ಎರಡು ಸಹಾಯ ಮಾಡ್ಕೊಂಡ್ವಿ. ಬ್ರಹ್ಮೋಸ್ ಯಾವ ಕಂಟ್ರಿ ಜೋಡ ಮಾಡ್ತೀವಿ? ಇವು ಎರಡು ಆಪ್ಷನ್ ಕೊಟ್ಟ ಯಾವ್ದು ಒಂದು ಇದು ದೇಶೀಯವಾಗಿ ಅಭಿವೃದ್ಧಿ ಮಾಡಿದ್ದು ಕೊಡತ್ತಾರ ಕೇಳ್ರ? ಅಸ್ತ್ರ. ವೆರಿ ಗುಡ್. ಇಂಡೋನೇಷ್ಯಾದ ಗೊತ್ತಾತಲ್ಲ. ನೆಕ್ಸ್ಟ್ ಇಂಡೋನೇಷ್ಯಾ. ಇನ್ನೊಂದು ಕೇಳ್ಬೋದು. ಇಂಡೋನೇಷ್ಯಾ ಪಾರ್ಲಿಮೆಂಟ್ದಾಗ ಭಾಷಣ ಮಾಡಿರಲ್ಲ, ಇಂಡೋನೇಷ್ಯನ್ ಪಾರ್ಲಿಮೆಂಟ್ಗೆ ಏನಂತ ಕರೀತಾರೆ? ಇಂಡೋನೇಷ್ಯಾದ ಪಾರ್ಲಿಮೆಂಟ್ದಾಗ ಹೋಗಿ ನರೇಂದ್ರ ಮೋದಿ ಫಸ್ಟ್ ಟೈಮ್ ಭಾಷಣ ಮಾಡ್ರ ಅಥವಾ ಹಿಂಗೆ ಕೇಳ್ತಾರೆ. ಇಂಡೋನೇಷ್ಯಾದ ಬಂದು ಪಾರ್ಲಿಮೆಂಟ್ದಾಗ ಅಥವಾ ಅವ್ರ ಸಂಸತ್ನಾಗ ಭಾಷಣ ಮಾಡಿದ ಮೊದಲ ಪ್ರಧಾನಮಂತ್ರಿ ಅಂದ್ರೆ ನರೇಂದ್ರ ಮೋದಿ. ಔಟ್ ಆಫ್ ಕಂಟ್ರಿದಿಂದ ಹೋಗಿ ಆ ಪಾರ್ಲಿಮೆಂಟ್ಗೆ ಏನಂತ ಕರೀತಾರೆ ಅಂತ ನೋಡ್ರಿ? ಪೀಪಲ್ಸ್ ಕನ್ಸಲ್ಟೇಟಿವ್ ಅಸೆಂಬ್ಲಿ ಅಂತ ಕರೀತಾರೆ. ನೆನಪಿಟ್ಕೋರ? ಪೀಪಲ್ಸ್ ಕನ್ಸಲ್ಟೇಟಿವ್ ಅಸೆಂಬ್ಲಿ. ಪೂರ್ತಿ ಏನಿರ್ತೈತಿಲ್ಲ ಅದಕ್ಕೆ ಪೀಪಲ್ ಕನ್ಸಲ್ಟೇಟಿವ್ ಅಸೆಂಬ್ಲಿ ಅಂತ ಕರೀತಾರೆ. ಎಲ್ಲಿ ಬರ್ತೈತೆ ಅಂದ್ರೆ ಇಂಡೋನೇಷ್ಯಾದಾಗ. ಈಗ 4 ಹೇಳಲ್ಲ, 4 ಹೇಳ್ಬಿಡ್ರಿ. ಇಂಡೋನೇಷ್ಯಾದ ಬಡ ಒಂದೇದು ಹೇಳ್ರಿ. ಅವಾರ್ಡ್ ಯಾವ್ದು ಕೊಟ್ರ? ಆದಿಪುರ. ಒಂದು ಅರ್ಧ ಹೆಸರು ನೆನಪಿಟ್ಕೊಂಡ್ರೆ ನೆನಪಿರ್ತದೆ ಆದಿಪುರ್ನ. ನೆಕ್ಸ್ಟ್ ಯಾವ್ದು ಪೋರ್ಟ್? ಸಬಾಂಗ ಪೋರ್ಟ್. ಯಾವ ಟೆಂಪಲ್? ಯಾವ್ದ? ಪ್ರಭಾನಂದನ್ ಟೆಂಪಲ್. ಯಾವ ದೇವ್ರಿಗೆ ಸಂಬಂಧಿಸಿರದ? ಶಿವ. ಇನ್ನೊಂದು ಏನು ಹೇಳಿದ್ರು? ಇನ್ನೊಂದು ಈಗ ಹೇಳಿದಿಲ್ಲ, ಪಾರ್ಲಿಮೆಂಟ್ದಾಗ ಭಾಷಣ ಮಾಡಿದ ಮೊದಲು. ಇದು ಸಿಂಗಲ್ ಲೈನರ್ ಅನಿಸ್ತೈತಿ, ಬಟ್ ಕೇಳ್ತಾರೆ. ಇಂಡೋನೇಷ್ಯಾದ ಪಾರ್ಲಿಮೆಂಟ್ದಾಗ ಮೊದಲು ಭಾಷಣ ಮಾಡಿದವ್ರ ತಾಕಿರನು ಇವರ ಬರ್ತಾರೆ. ನೆನಪಿಟ್ಕೋರಿ. ಯಾರಂದ್ರ ನರೇಂದ್ರ ಮೋದಿ. ಏನಂತ ಕರೀತಾರೆ ಅದಕ್ಕೆ? ಪೀಪಲ್ಸ್ ಕನ್ಸಲ್ಟೇಟಿವ್. ಹೆಂಗೆ ಈಗ ನಾವು ಎಲ್ಲರ ಯಾರನ್ನಾರ ಕನ್ಸಲ್ಟ್ ಮಾಡ್ತಿರ್ತಿಲ್ಲ, ಹೆಂಗೆ ಕನ್ಸಲ್ಟೇಟಿವ್ ಇರ್ತೈತಿಲ್ಲ, ಸೇಮ್ ಹಂಗೆ ಆ ಪಾರ್ಲಿಮೆಂಟ್ಗೆ ಅವ್ರು ಕರೆದಾರ ಜನರದ್ದು ಕನ್ಸಲ್ಟೇಟಿವ್ ಅಸೆಂಬ್ಲಿ ಅಂತ ಕರೀತಾರೆ. ಪೀಪಲ್ಸ್ ಕನ್ಸಲ್ಟೇಟಿವ್ ಅಸೆಂಬ್ಲಿ ಅಂತ ನೆನಪಿಟ್ಕೋರು. ಎಲ್ಲಿ ಬರ್ತೈತೆ ಅಂದ್ರೆ AVM ಏನು ಅಭಿವೃದ್ಧಿ ಮಾಡೋದು? IIM. ಅದೊಂದು IIM ಒಂದು ಬಿಟ್ಟು ನೋಡ್ರಿ. ಔಟ್ ಆಫ್ ಕಂಟ್ರಿ IIM ಒಂದು ಎಲ್ಲಿ ಅಂದ್ರೆ ಇಂಡೋನೇಷ್ಯಾದಾಗ ಸ್ಥಾಪನೆ ಮಾಡ್ಬೇಕಂದ್ರೆ ಯಾವ IIM? ಯಾವ್ದ? ಬೆಂಗಳೂರು IIM. IIM ಔಟ್ಸೈಡ್ ದ ಕಂಟ್ರಿ ಫಸ್ಟ್ ಮಾಡಿದ್ದು ಯಾವ್ದು? ಅಹಮದಾಬಾದ್ IIM. ಎಲ್ಲಿ? ದುಬೈಯ ಇದನ್ನ ದುಬೈದಾಗ. ನೆನಪಿಟ್ಕೋ. IIM ನೆನಪೈತಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರಲ್ಲ, ಅದ್ರದ್ದು ಔಟ್ಸೈಡ್ ಕ್ಯಾಂಪಸ್ ಇಂಡಿಯಾ ಬಿಟ್ಟು ಹೊರಗೆ ಎಲ್ಲೈತೆ ಅಂದ್ರೆ ಫಸ್ಟ್ ಟೈಮ್ ಅಂದ್ರೆ ದುಬೈದಾಗ. ಈಗ ರೀಸೆಂಟಾಗಿ IIM ಬೆಂಗಳೂರು ಏನೈತಲ್ಲ ಅದನ್ನ ಎಲ್ಲಿ ಸ್ಥಾಪನೆ ಮಾಡ್ಬೇಕಂದ್ರೆ ಇಂಡೋನೇಷ್ಯಾದಾಗ. ಸೇಮ್ ಹಂಗ IIT ಔಟ್ಸೈಡ್ ಬಂದ್ರೆ ಅವನಂತರೂ ಮರೆಯಂಗಿಲ್ಲ. ಅವೆಲ್ಲ ಸ್ಟ್ಯಾಟಿಕ್ ಜಿಕೆ ಇದ್ದಂಗೆ ಎಲ್ಲಿ ಬರ್ತದೆ? ಜಂಜಿಬಾರ್. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ. ಇದು ಹೇಳಿದ್ವಲ್ಲ, ಇದನ್ನ ಯಾವ್ದ? ಪಶುಜನ್ಯ ಯುದ್ಧ ಅಭ್ಯಾಸ ಮಾಡ್ತಾರ ಅಥವಾ ಮಾಕ್ ಡ್ರಿಲ್ ಮಾಡ್ಯಾರ ಅಂತ ಹೇಳಿದ್ನಿ. ಪಶುಜನ್ಯ ಯುದ್ಧ ಅಭ್ಯಾಸ ಅಥವಾ ಮಾಕ್ ಡ್ರಿಲ್ ಎಲ್ಲಿ ಮಾಡ್ಯಾರ? ಮಧ್ಯಪ್ರದೇಶದಾಗ. ಇದು ಯಾವ ಒಂದು ಇನಿಷಿಯೇಟಿವ್ ಅಂಡರ್ ಮಾಡ್ತಾರ? ಒನ್ ಹೆಲ್ತ್. ಕರೆಕ್ಟ್. ಒನ್ ಹೆಲ್ತ್ ಮಿಷನ್ ಅಂತ ಬರ್ತೈತಿ. ಮಿಷನ್ ಒನ್ ಹೆಲ್ತ್ ಹತ್ತು ಬರ್ತೈತೆ ಅಥವಾ ಒನ್ ಹೆಲ್ತ್ ಮಿಷನ್ ಇನ್ಸ್ಟಿಟ್ಯೂಟ್ ಅಂತ ಬರ್ತೈತಿ. ಇನ್ಸ್ಟಿಟ್ಯೂಟ್ ಎಲ್ಲಿ ಐತಿ? ಇದು ಇನ್ಸ್ಟಿಟ್ಯೂಟ್ ಮೇಲೆ ಡೈರೆಕ್ಟ್ ಕೇಳ್ಯಾರ. ಎಲ್ಲಿ ಬರ್ತೈತಿ? ಪುಣೆ, ನಾಗ್ಪುರ, ಮಹಾರಾಷ್ಟ್ರ, ಮುಂಬೈ. ಎಲ್ಲಿ? ನಾಗ್ಪುರದಾಗ ಬರ್ತೈತೆ. ನೆನಪಿಟ್ಕೋರಿ. ಒನ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂತ ಬರ್ತೈತೆ ಅಥವಾ ಒನ್ ಹೆಲ್ತ್ ಮಿಷನ್ ಅಂತ ಬರ್ತೈತಿ. ಎದ್ರ ಸಲ್ವ ಅಂತ ಇರ್ತಾರೆ?
ಒನ್ ಹೆಲ್ತ್ ಅಂದ್ರೆ ಓನ್ಲಿ ಪ್ರಾಣಿಗಳ ಸಂಬಂಧ ಅಥವಾ ಎಲ್ಲರ ಸಂಬಂಧ ಐತೆ ಅಂದ್ರೆ 3 ಐತೆ ನೋಡ್ರಿ, ಮನುಷ್ಯ ಪ್ರಾಣಿ ಮತ್ತು ಎನ್ವಿರಾನ್ಮೆಂಟ್ ರಿಲೇಟೆಡ್ ಐತೆ. ಅದರ ಅಂಡರ್ ಏನು ಮಾಡ್ತಾರೆ ಅಂದ್ರೆ ಈ ರೀಸೆಂಟಾಗಿ ಪಶುಜನ್ಯ ಯುದ್ಧಾಭ್ಯಾಸ ಮಾಡ್ತಾರೆ. ಇದು ಮಧ್ಯಪ್ರದೇಶದಾಗ ಮಾಕ್ ಡ್ರಿಲ್ ಮಾಡ್ಯಾರ, ಪಶು ಸಂಗೋಪನೆ ಹೆಂಗೆ ಮಾಡ್ಬೇಕಂತೇಳಿ ಅದ್ರ ಸಂಬಂಧ ಮಾಡ್ಯಾರ. ಡೈರೆಕ್ಟ್ ಕೇಳ್ಬೋದು ಮಧ್ಯಪ್ರದೇಶ ಬಂದ್ರೆ. ಈಗ ಹೇಳ್ರಿ ನೋಡು, ಮಧ್ಯಪ್ರದೇಶದಾಗ ಬಂದಾಗ ಇನ್ನೊಂದು ಕರೆಂಟ್ ಅಫೇರ್ಸ್ ಹೇಳಿದ್ದು, ನೀನು ಏನು ಏಷ್ಯಾದಾಗ ಲಾರ್ಜೆಸ್ಟ್ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮಾಡತ್ತಿಲ್ಲ ಮಧ್ಯಪ್ರದೇಶದಾಗಲ್ಲ, ಅದು ಮಧ್ಯಪ್ರದೇಶದಾಗ ಎಲ್ಲಿ ಅದಾನಿದೆ. ಏಷ್ಯಾದಾಗ ಲಾರ್ಜೆಸ್ಟ್ ಏನಂತ ಹೇಳ್ತಾರೆ ನೋಡ್ರಿ, ಪ್ರೈವೇಟ್ ಇದನ್ನತ್ ಕರೀತಾರೆ, ಏನಂತ ಕರೀತಾರೆ ಅಂದ್ರೆ ಅಸ್ತ್ರಗಳನ್ನ ಅಥವಾ ಮಿಸೈಲ್ಗಳು, ಅಣ್ವಸ್ತ್ರ. ಕರೆಕ್ಟ್. ಮಿಸೈಲ್ ಡೆವಲಪ್ಮೆಂಟ್ ಅಥವಾ ಅಣ್ವಸ್ತ್ರಗಳನ್ನ ಏನಂದ್ರೆ ಅಣ್ವಸ್ತ್ರಗಳತ್ ಬಂದು ಅಂತೇಳಿ ಮಿಸೈಲ್ಗಳು ಯಾರು ಮಾಡ್ತಿರ್ತಾರೆ ಅಂದ್ರೆ ಆಲ್ರೆಡಿ ಗೌರ್ಮೆಂಟ್ ಕೈಯಾಗ ಇರ್ತಾವೆ. ಯಾಕಂದ್ರೆ ಅಣ್ವಸ್ತ್ರಗಳು ಪ್ರೈವೇಟ್ದವ್ರು ಮಾಡಿರ್ತೀನಿ, ಅವ್ರು ಎಲ್ಲಿ ಬೇಕಾದ ಹಾಕ್ಬೋದು ಅಂತ ಏನು ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ದವ್ರು ಮಾಡ್ತಿರ್ತಾರೆ. ಫಸ್ಟ್ ಟೈಮ್ನ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಪ್ರೈವೇಟ್ ಕಂಪ್ನಿ ಕೊಟ್ರ ಏಷ್ಯಾ ಕಾಂಟಿನೆಂಟ್ದಾಗ ಫಸ್ಟ್ ಅತ್ತಲ್ಲ, ಏಷ್ಯಾ ಕಾಂಟಿನೆಂಟ್ದಾಗ ಅತಿ ದೊಡ್ಡದತ್ ಮಾಡತ್ತಾರೆ. ಎಲ್ಲಿ ಮಾಡತ್ತಾರೆ? ಮಧ್ಯಪ್ರದೇಶದ ಶಿವಪುರಿ. 2 ಮಧ್ಯಪ್ರದೇಶದಾಗ ಬರ್ತಾವೆ, ನೆನಪಿಟ್ಕೋರಿ. ಇನ್ನೊಂದು ಯಾವ್ದು ಮಧ್ಯಪ್ರದೇಶದಾಗ ಹೇಳಿ, ಯಾವ್ದ್ರದ್ದು ಮಾಕ್ ಡ್ರಿಲ್ ಹೇಳಿ? ಪಶುಜನ್ಯ. ಕರೆಕ್ಟ್. ಇಂಡಿಯಾದಾಗ ಫಸ್ಟ್ ಟೈಮ್ ರೀಸೆಂಟಾಗಿ ಮಾಚಾ ಟೀ ಅಂತ ಬಂದೈತೆ ಅಂತ ಹೇಳಿದ್. ಮಾಚಾ ಟೀಯಲ್ಲಿ ಆಸಾಮ್ದಾಗ ನೆನಪಿರ್ತೈತಲ್ಲ, ಮಾಚಾ ಟೀ ಇದು ಯಾವ ಕಂಟ್ರಿದು? ಜಪಾನ್ ಕಂಟ್ರಿದವ್ರು ರೀಸೆಂಟಾಗಿ ಇಂಡಿಯಾಕ್ಕೆ ಬಂದಿದ್ರಲ್ಲ. ಜಪಾನ್ದು ಯಾವ್ದು ಯಾವ ಇಯರ್ ಅಂತ ಘೋಷಣೆ ಮಾಡಿದ್ವಿ? ಜಪಾನ್ ಇಂಡಿಯಾದ ಸೇರ್ಡ್ ಹಾರಿಜಾನ್ ಇಯರ್ ಅಂತ ಘೋಷಣೆ ಮಾಡ್ರಿ. ಯಾವ ಇಯರ್? 2027. ಯಾರದಾರ ಜಪಾನ್ ಪ್ರೈಮ್ ಮಿನಿಸ್ಟರ್? ಸನೈ ತಕೈಚಿ. ನೆನಪಿಟ್ಕೋರಿ. ಜಪಾನ್ ಬಂದಾಗೂ ಅದರದ್ದು ಏನು ರಿಲೇಟೆಡ್ ಏನಾರ ಕೇಳಿರ್ತೀನಿ, ಇದ್ರ ಮೇಲೆ ಕೇಳ್ತಾನ. ಈಗ ರೀಸೆಂಟಾಗಿ ಅದೊಂದು ಬರ್ತೈತೆ ನೋಡಿ, ಯಾವ್ದಂದ್ರೆ ಇದು ಮಾಚಾ ಟೀ ಬಂದ್ರೆ ಯಾವ ಕಂಟ್ರಿದ ಅಂದ್ರೆ ಇದನ್ ಸಾರಿ ಮಾಚಾ ಟೀ ಅನ್ನೋದ ಜಪಾನ್ದ. ಬಟ್ ಎಲ್ಲಿ ಗ್ರೋ ಮಾಡಿವ್ ಅಂದ್ರೆ ಆಸಾಮ್ದಾಗ. ನೆನಪಿರೋದು ಆಸಾಮ್ದು ಒಂದೆರಡು ಹೇಳ್ರಿ ನೋಡು, ರೀಸೆಂಟಾಗಿ ನ್ಯೂಸ್ನೇ ಬಂದಿದ್ದು. ಆಸಾಮ್ದಾಗ ಸೆಮಿ ಕಂಡಕ್ಟರ್ ಫೆಸಿಲಿಟಿ ಐತೋ ಇಲ್ಲೋ? ಐತೆಲ್ಲ. ಯಾಕಂದ್ರೆ ಸೆಮಿ ಕಂಡಕ್ಟರ್ ರೀಸೆಂಟಾಗಿ ಮಾಡ್ಯಾರ ನೋಡ್ರಿ. ಎಲ್ಲಿ ಮಾಡ್ಯಾರ ಅಂದ್ರೆ ಸನಂದದಾಗ ಈಗ ಡೆವಲಪ್ ಮಾಡ್ರಿ. ನರೇಂದ್ರ ಮೋದಿ ಅವರ ರೀಸೆಂಟಾಗಿ ಇನೋಗ್ರೇಟ್ ಮಾಡ್ಯಾರಲ್ಲ ಸನಂದದಾಗ. ಇದು ಯಾವ್ದೊಂದು ಫೆಸಿಲಿಟಿ ಅಂತ ಕೇಳ್ತಾರೆ. ಟೋಟಲ್ ಇಂಡಿಯಾದಾಗ ಬಂದಾಗ ಎಷ್ಟು ಹೇಳಿದ್ದು ಸೆಮಿ ಕಂಡಕ್ಟರ್ ಫೆಸಿಲಿಟಿ ಮಾಡಿದ್ದು? 7 ನೆನಪದವು. ಬಡ ಹೇಳ್ತೀರಿ. ಗುಜರಾತ್ದಿಂದ ಸ್ಟಾರ್ಟ್ ಮಾಡು. ಗುಜರಾತ್ದಿಂದ ಹೇಳ್ರಿ. ಸನಂದ ಮತ್ತು ದೊಲೇರಾ 2 ಗುಜರಾತ್ದಿಂದ 2 ಅದು. ಅದಾದ್ಮೇಲೆ ನೆಕ್ಸ್ಟ್ ಗುಜರಾತ್ ಆದ್ಮೇಲೆ ಕೆಳಗ ಆಂಧ್ರ. ಗುಜರಾತ್ ಆದ್ಮೇಲೆ ಈ ಕಡೆ ಮುಗಿತಲ್ಲ. ಈ ಕಡೆ ಯಾವ ಇಲ್ಲಿ ಕೇರಳ ಕರ್ನಾಟಕ ಎಲ್ಲಿಲ್ಲ. ಡೈರೆಕ್ಟ್ ಆಂಧ್ರ ಪ್ರದೇಶದಿಂದ ಯಾವ್ದು? ಆಂಧ್ರ ಪ್ರದೇಶ್. ವೆರಿ ಗುಡ್. 7 ಏನು ಹೇಳತ್ತೀವಿ ಅಂದ್ರೆ ಸೆಮಿ ಕಂಡಕ್ಟರ್. ಯಾಕಂದ್ರೆ ಮಣ್ಣು ಬಜೆಟ್ನಾಗ ಘೋಷಣೆ ಮಾಡ್ಯಾರ ಸೆಮಿ ಕಂಡಕ್ಟರ್ 2.0 ಅಂತ ಮಾಡ್ರಿ. ಅಂದ್ರೆ ಸೆಮಿ ಕಂಡಕ್ಟರ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಾಗ ಮಾಡ್ಬೇಕಂದಾರಲ್ಲ, ಅದ್ರ ರಿಲೇಟೆಡ್ ಕೇಳಿದಾಗ ಅದ್ರ ಸಲ್ಮಂದ್ ಹೇಳತ್ನ ಇಂಡಿಯಾದಾಗ ಆಪ್ಷನ್ ಕೊಟ್ಟಿರ್ತೀನಿ. ಯೂತ್ ಅಂಡರ್ ಡೆವಲಪ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಕೆಪಾಸಿಟಿ ಐತೆ ಅವ್ನು ಮಾಡೋ ಸಲ್ಮಂದ್. ಈಗ ಹೆಂಗೆ ನಮ್ಮಲ್ಲಿ ಪರಂ ಶಕ್ತಿ ಅದು ಬಂದಾಗ ಬೆಂಗಳೂರಾಗ IISc ದಾಗ ಅಷ್ಟ ಮಾಡ್ತಾರೆ. ಬೇರೆ ಕಡೆ ಎಲ್ಲಿ ಸೂಪರ್ ಕಂಪ್ಯೂಟರ್ಗಳನ್ನ ಟೆಸ್ಟ್ ಮಾಡಂಗಿಲ್ಲ. ಅದ್ರದ್ದು ಕೆಪಾಸಿಟಿ ಇರ್ತೈತಿ ಎಲ್ಲಿ ಮಾಡ್ಬೇಕಂತೇಳಿ. ಸೇಮ್ ಹಂಗ ಸೆಮಿ ಕಂಡಕ್ಟರ್ ರಿಲೇಟೆಡ್ ಬಂದ್ರೆ ಇವು 7 ಏನು ಸಿಟಿ ಸೆಲೆಕ್ಟ್ ಮಾಡ್ರೆ ಅಲ್ಲೇ ಅದಾವ್ರು. ನೆಕ್ಸ್ಟ್ ಎಸ್ಟಾಬ್ಲಿಷ್ ಮಾಡ್ಬೋದು, ಬೇರೆ ಕಡೆ ಇಲ್ಲತ್ತಲ್ಲ. ಪ್ರೆಸೆಂಟ್ ಇರು ಅಲ್ಲೇ ರೀಸೆಂಟಾಗಿ ಏನು ಮಾಡ್ರೆ ಅಂದ್ರೆ ಸನಂದ್. ಡೈರೆಕ್ಟ್ ಸನಂದು ಕೇಳ್ಬೋದು. ಈ ಸನಂದ್ ರೀಸೆಂಟಾಗಿ ಸುದ್ದಿಯಲ್ಲಿತ್ತು. ಯಾವುದೊಂದು ಮಾಡ್ಯಾರ ಸೆಮಿ ಕಂಡಕ್ಟರ್, ಸಿಲಿಕಾನ್ ಅಥವಾ ಏನು ಬೇಕಾದ ಆಪ್ಷನ್ ಕೊಟ್ಟಿರ್ತೀನಿ. ಎದ್ರ ಸಲ್ಮಂದ್ ಅಂದ್ರೆ ಸೆಮಿ ಕಂಡಕ್ಟರ್ ಸಲ್ಮಂದ್. ಈಗ ಹೇಳ್ರಿ ಗುಜರಾತ್ದು 2 ಹೇಳ್ರಲ್ಲ, ದೊಲೇರಾ ಮತ್ತು ಸನಂದ್. ಇದಾದ್ಮೇಲೆ ಆಂಧ್ರ ಪ್ರದೇಶದಿಂದ ಆಂಧ್ರ ಪ್ರದೇಶ್. ಎಟ್ಟದು 2 ಒಂದು ಸ್ಟೇಟ್. 3 ಅದು. ನೆಕ್ಸ್ಟ್ ಕರೆಕ್ಟ್. ಒಡಿಸ್ಸಾದಿಂದ ಭುವನೇಶ್ವರ. ಎಷ್ಟು 4 ಅದು. ನೆಕ್ಸ್ಟ್ ಆಸಾಮ್ದ ಯಾವ್ದು? ಮೊರೆಗಾಂವ ನುಮಾಲಿಗರ. ಯಾವ್ದು? ಆಸಾಮ್ನ ಮೊರೆಗಾಂವ್ ಅಂತ ಬರ್ತೈತೆ. ನೆನಪಿಟ್ಟು. ನುಮಾಲಿಗರ್ ಇದಕ್ಕೆ ನ್ಯೂಸ್ನಾಗಿತ್ತು. ಆಸಾಮ್ ಇಂಡಿಯಾದಾಗ ಫಸ್ಟ್ ಟೈಮ್ ಬಾಂಬು ರಿಫೈನರಿ ಎಲ್ಲಿ ಮಾಡ್ಯಾರ ಕೇಳ್ರ? ಇವು ಬಾಂಬು ರಿಫೈನರಿ ಅದು ಆಸಾಮ್ದು ಬತ್ತೇಳಿ ನೆನಪಿಟ್ಕೋರಿ. ಸೆಮಿ ಕಂಡಕ್ಟರ್ದು ಐತಿ. ಎಲ್ಲಿ ಮಾಡ್ತಾರಂದ್ರೆ ನುಮಾಲಿಗರ್ದಾಗ. ಕರೆಕ್ಟಾ? ಸಾರಿ ನುಮಾಲಿಗರಲ್ಲ, ಸಾರಿ ಮೊರೆಗಾಂವ್ದಾಗ. ಆಮೇಲೆ ನುಮಾಲಿಗರ್ ಇದಕ್ಕೆ ನ್ಯೂಸ್ನಾಗ ಬರ್ತೈತೆ ಅಂದ್ರೆ ಬಾಂಬು ರಿಫೈನರಿ ಅಂತ ಕರಿತೀವಿ. ಬಾಂಬು ಅಂದ್ರೆ ಏನ? ಬಿದಿರ್. ಆ ಬಿದಿರದಿಂದ ರಿಫೈನರಿ ಆಗಿ ರೆಡಿ ಮಾಡತ್ತಾರ. ಈಗ ನಾವು ರಿಫೈನರಿ ಅಂದ್ರೆ ನಾವು ಆಯಿಲ್ದು ಕ್ರೈಸಿಸ್ ಐತಲ್ಲ, ಆ ಬಿದಿರದಿಂದ ರಿಫೈನರಿ ಆಗಿ ರೆಡಿ ಮಾಡತ್ತಾರ. ಎಲ್ಲಿ ಅಂದ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ ಮಾಡ್ರಿ. ಎಲ್ಲಿ ಅಂದ್ರೆ ಆಸಾಮ್ದಾಗ. ಯಾಕೆ ಇವು ರಿಫೈನರಿ ನೆನಪಿಟ್ಕೋರಿ ಅಂದ್ರೆ ರೀಸೆಂಟಾಗಿ ಒಂದು ಹೇಳಿದ್ದು ನೆನಪೈತಿ. ಇಂಡಿಯಾದಾಗ ಫಸ್ಟ್ ಟೈಮ್ ಇದನ್ನು ಗ್ರೀನ್ ಫೀಲ್ಡ್ ರಿಫೈನರಿ ಮಾಡ್ಯಾರ ಅಂತ ಹೇಳಿ. ಎಲ್ಲಿ ಮಾಡ್ಯಾರ ಗ್ರೀನ್ ಫೀಲ್ಡ್ ರಿಫೈನರಿ? ಅದು ರಿಫೈನರಿ ಅಂದ್ರೆ ಸಂಸ್ಕರಣಾ ಘಟಕ. ಅಂದ್ರೆ ಇದನ್ನ ಸಂಸ್ಕರಣ ಅಂದ್ರೆ ಅದನ್ನ ಹೊಳೆ ಮರಿ ಅಭಿವೃದ್ಧಿ ಮಾಡೋದು. ರಿಫೈನರಿ ಪ್ರೈವೇಟ್ ಅನ್ನಂಗಿಲ್ಲ. ಗ್ರೀನ್ ಫೀಲ್ಡ್ ರಿಫೈನರಿ ಅಂತ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಆಪ್ಷನ್ ಕೊಡ್ಲಿ. ರಾಜಸ್ಥಾನ್, ಮಧ್ಯಪ್ರದೇಶ್, ಅಸ್ಸಾಂ, ಗುಜರಾತ್. ರಾಜಸ್ಥಾನದಾಗ ನೆನಪೈತಲ್ಲ. ಸೇಮ್ 2 ನೆನಪಿಟ್ಕೋರಿ. ಬಾಂಬು ರಿಫೈನರಿ ಎಲ್ಲಿ ಬರ್ತೈತ್ರಿ? ಆಸಾಮ್ದಾಗ ಸೆಮಿ ಕಂಡಕ್ಟರ್ ಪ್ಲೇಸ್ ಎಲ್ಲಿ ಬರ್ತೈತೆ ಅಂದ್ರೆ ಮೊರೆಗಾಂವ. ನುಮಾಲಿಗರ್ ಬಂದ್ರೆ ಇದಕ್ಕೆ ಎಷ್ಟು ಹೇಳ್ರಿ? ಈಗ 5 ಹೇಳ್ರಲ್ಲ ಸೆಮಿ ಕಂಡಕ್ಟರ್ದು. ಇನ್ನ 2 ಹೇಳ್ರಿ. ಪಂಜಾಬ್ ಒಂದ, ಉತ್ತರ ಪ್ರದೇಶದಿಂದ ಯಾವ್ದು? ಜೇವಾರ್. ಉತ್ತರ ಪ್ರದೇಶದ ಜೇವಾರ. ಪಂಜಾಬ್ದಿಂದ ಇವು ರಿಪೀಟ್ ಮಾಡ್ಬೇಕು. ಯಾಕಂದ್ರೆ ಪಂಜಾಬ್ದಿಂದ ಯಾವ್ದಂದ್ರೆ ಮೊಹಾಲಿ ಅಂತ ಬರ್ತದೆ. ಇವೆಲ್ಲ ಎದುರು ಸಲ್ಮಂದಿ ಹೇಳಂದ್ರೆ ಇವ ಸೆಮಿ ಕಂಡಕ್ಟರ್ ಸಲ್ಮಂದಿಗೆ. ಸೆಮಿ ಕಂಡಕ್ಟರ್ 2.0 ಇನಿಷಿಯೇಟಿವ್ ಅಂತ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವ್ರ ಬಜೆಟ್ನ ಮಂಡನೆ ಮಾಡ್ಯಾರ. ಅದ್ರ ರಿಲೇಟೆಡ್ ಕೇಳಿರ್ತೀನಿ. ಯಾವ್ದಾರ ಪ್ಲೇಸ್ ಕೊಟ್ರೆ ಇನ್ ಕೇಸ್ ನೆನಪು ಬರ್ಲಿಕ್ಕೆ ಇವು 7 ಪ್ಲೇಸ್ ನೆನಪಿದ್ದು ಅಂತೇಳಿ ಸೆಮಿ ಕಂಡಕ್ಟರ್ ಮಾಡ್ರೆ ಇಲ್ಲೇ ಮಾಡಿರ್ತಾರೆ. ಅದ್ರ ಸಲ್ಮಂದ್ ಹೇಳಿ. ಇದು ಹೇಳ್ರಲ್ಲ ರಿಫೈನರಿ. ಬಾಂಬು ರಿಫೈನರಿ ಎಲ್ಲಿ ಬರ್ತೈತೆ ಅಂದ್ರೆ ಆಸಾಮ್ದಾಗ. ಹೇಳ್ರಿ ನೋಡ. ಆಸಾಮ್ ಇದ್ರೊಳಗೆ 6ನೇ ಶೆಡ್ಯೂಲ್ನಾಗ ಬರ್ತೈತೋ ಇಲ್ಲೋ? ಆಸಾಮ್ನ 6ನೇ ಶೆಡ್ಯೂಲ್ನಾಗ ಬರ್ತೈತಲ್ಲ. ಆಸಾಮ್ದಾಗ ಅಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಎಷ್ಟು ಅದಾವ? 3 ಅದಾವ. ಯಾವ್ಯಾವ? ಬೋಡೋಲ್ಯಾಂಡ್ ಅವ. ನೆಕ್ಸ್ಟ್ ನಾರ್ತ್ ಕಚಾರ. ನೆಕ್ಸ್ಟ್
ಕರ್ಬಿ ಆಗಲ್ಲ. ಹಂಗಿದ್ರೋಗ ಒಂದು ಕ್ವಶನ್ ಕೇಳ್ತೀನಿ ಹೇಳಿ. ಫಸ್ಟ್ ಟೈಮ್ ಟ್ರೈಬಲ್ ಅಫೇರ್ಸ್ದವ್ರ ಪೂರ್ತಿ ಲ್ಯಾಂಡ್ ರೆಕಾರ್ಡ್ನ ಡಿಜಿಟಲ್ ಆಗಿ ಮಾಡ್ಯಾರ. ಟ್ರೈಬಲ್ದವ್ರದ್ದು ಅಥವಾ ಬುಡಕಟ್ಟು ಜನಾಂಗದವ್ರು, ಯಾವ ಬುಡಕಟ್ಟು ಜನಾಂಗದವ್ರು? ಬೋಡೋ ಲ್ಯಾಂಡ್. ಅದು ನ್ಯೂಸ್ನಾಗ ಇತ್ತು ನೋಡ್ರಿ. ಟ್ರೈಬಲ್ದ್ ಅಂದ್ರೆ ಈ ನಮ್ಮಲ್ಲಿ ಹೆಂಗೆ ಈ ಹಳ್ಳಿ ಒಳಗೆ ತಂದಾರ ನೆನಪೈತಲ್ಲ, ಸ್ವಾಮಿತ್ವ ಯೋಜನೆ ತರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ದವ್ರು ಎದಕ್ಕೆ ತರ್ತಾರೆ ಸ್ವಾಮಿತ್ವ ಯೋಜನೆ? ಸರ್ವೆ ಆಫ್ ವಿಲೇಜಸ್ ಮ್ಯಾಪಿಂಗ್ ಮಾಡ್ತಾರಲ್ಲ, ಹಳ್ಳಿ ಒಳಗೆ ಸ್ವಾಮಿತ್ವ ಯೋಜನೆ ಅಂಡರ್ ಮ್ಯಾಪಿಂಗ್ ಹೆಂಗ್ ಮಾಡ್ತಿರ್ತೀವಲ್ಲ, ಹಂಗೆ ಬುಡಕಟ್ಟು ಜನಾಂಗದ ಏನು ಮಾಡ್ರಂದ್ರೆ ಬೋಡೋ ಲ್ಯಾಂಡ್ ಅಂತ ಏನು ಬುಡಕಟ್ಟು ಜನಾಂಗ ಬರ್ತೈತಿಲ್ಲ, ಅವ್ರದ್ದೆಲ್ಲ ಡಿಜಿಟಲ್ ರೆಕಾರ್ಡ್ ಟ್ರೈಬಲ್ ಅಫೇರ್ಸ್ದವ್ರ ರೆಡಿ ಮಾಡಿಟ್ಟಾರ, ಡಿಜಿಟಲ್ ಆಗಿ ರೆಕಾರ್ಡ್ಸ್. ಅಟ್ ಬೋಡೋ ಲ್ಯಾಂಡ್ ಅಥವಾ ಬೋಡೋ ಪೀಪಲ್ ಎಲ್ಲಿ ಬರ್ತಾರಂದ್ರೆ ಆಸಾಮ್ದಾಗ. ನೆನಪಿಟ್ಕೋರಿ, ಆಸಾಮ್ ರಿಲೇಟೆಡ್ ಬಂದ. ನೆಕ್ಸ್ಟ್ ಇದು ಕಮರ್ಷಿಯಲ್ ಹೇಳ್ರಲ್ಲ, ಪ್ರೈವೇಟ್ದು ಹೇಳ್ರಿ. ನೆಕ್ಸ್ಟ್ ಇದು ಹೇಳಿ, ಕೋಆಪರೇಟಿವ್ದಿಂದ ರೀಸೆಂಟಾಗಿ ಏನು ಮಾಡತ್ತಾರ ಅಂದ್ರೆ ಫಸ್ಟ್ ಟೈಮ್ ಇನ್ಶೂರೆನ್ಸ್ ಕಂಪ್ನಿ ಮಾಡತ್ತಾರ್ರಿ. ಆಲ್ರೆಡಿ ಇನ್ಶೂರೆನ್ಸ್ ಕಂಪ್ನಿಗಳು ಅದಾವ. ಯಾವ್ದಂದ್ರೆ ಲೈಫ್ ಇನ್ಶೂರೆನ್ಸ್ ಕಂಪ್ನಿ, ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಇರ್ತಾರ. ಸೇಮ್ ಹಂಗ ಕೋಆಪರೇಟಿವ್ದವ್ರದ್ದು ಇನ್ಶೂರೆನ್ಸ್ ಕಂಪ್ನಿ ಬಂದೈತಿ. ಏನಂತ ಕರೀತಾರೆ ಅದಕ್ಕೆ? CLIC ಫುಲ್ ಫಾರ್ಮ್. ಇವು KA ಫಿಕ್ಸ್ ನೋಡ್ರಿ. ಯಾಕಂದ್ರೆ ಅವ್ರಿಗೆ KA ಏನಂದ್ರೆ ಫುಲ್ ಫಾರ್ಮ್ ಮೇಲೆ ಭಾಳ ಕೇಳ್ತಿರ್ತಾರೆ. ಅದಕ್ಕೆ CLIC ಅಂತ ಕೊಟ್ಟು ಕೋಆಪರೇಟಿವ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಅಥವಾ ಕಾರ್ಪೊರೇಟ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಹಿಂಗೆಲ್ಲ ಕೊಟ್ಟಿರ್ತಾರೆ. ಕೋಆಪರೇಟಿವ್ದಿಂದ ಫಸ್ಟ್ ಟೈಮ್ ಲೈಫ್ ಇನ್ಶೂರೆನ್ಸ್ ಅಥವಾ ಜೀವ ವಿಮಾ ಯೋಜನೆ ತರ್ತಾರೆ ಅಥವಾ ಜೀವ ವಿಮಾ ಸೌಲಭ್ಯನ ಕಲ್ಪಿಸ್ತಾರೆ. ಅದಕ್ಕೆ ಹೆಸರು ಏನಂತ ಕರೀತಾರೆ ಅಂದ್ರೆ CLIC ಫುಲ್ ಫಾರ್ಮ್ ಕೋಆಪರೇಟಿವ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ. ಇಂಡಿಯಾದಾಗ ಮೋಸ್ಟ್ 3 ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳು ಯಾವ? LIC, ನೆಕ್ಸ್ಟ್ GLIC, ಕರೆಕ್ಟ್. ಜನರಲ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಯಾಡ್ ಅದು. ನೆಕ್ಸ್ಟ್ ಇನ್ನೊಂದು ನ್ಯೂ ಅಶ್ಯೂರೆನ್ಸ್ ಇಂಡಿಯಾ. ಇವು ಯಾಕೆ ಇವು ಡಿಫಾಲ್ಟ್ ನೆನಪಿಟ್ಕೋರಿ ಅಂದ್ರೆ ಇವು ಏನಂತ ಕರೆಂಟ್ ಅಫೇರ್ಸ್ ಅತ್ತಲ್ರಿ. ಯಾಕಂದ್ರೆ ನಮ್ಮಲ್ಲಿ ಹೆಂಗೆ ಬ್ಯಾಂಕ್ಗಳು ಸಿಸ್ಟಮೆಟಿಕ್ಲಿ ಬರ್ತಾವಲ್ಲ, ಸೇಮ್ ಹಂಗ ಇಂಡಿಯನ್ ಆರ್ಥಿಕತೆ ಎಕನಾಮಿಕ್ ನೋಡ್ಬೇಕಾತ್ರ ವಿಮೆಗಳು ಬಂದಾಗ ಇವು 3 ಇಂಪಾರ್ಟೆಂಟ್. ಆಮೇಲೆ ಬ್ಯಾಂಕ್ಗಳು ಬಂದಾಗ ಅವು 3 ಬ್ಯಾಂಕ್ಗಳು ಇಂಪಾರ್ಟೆಂಟ್. ಯಾವ ಬ್ಯಾಂಕ್ಗಳು? HDFC, ICICI, SBI. ವೆರಿ ಗುಡ್. ಕೋಆಪರೇಟಿವ್. ಇದೊಂದು ಹೇಳ್ರಿ, ಇದೊಂದು ಕ್ವಶನ್ ರಿಪೀಟೆಡ್ ಆಗಿ ಕೇಳ್ತಿರ್ತಾನ. ರೀಸೆಂಟ್ ಆಗಿ G ಸತ್ಯವತಿ ಅಂತ ನೇಮಕ ಮಾಡಿರಲ್ಲ, ಎದಕ್ಕೆ ನೇಮಕ ಮಾಡ್ರಿ? G ಸತ್ಯವತಿ ಅದಕ್ಕೆ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಾರಲ್ಲ. ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಅಧ್ಯಕ್ಷರು ಯಾರ್ದಾರ ಅಂದ್ರೆ G ಸತ್ಯವತಿ. ಮಾಹಿತಿ ಆಯೋಗದಾಗ ಅಥವಾ ರೈಟ್ ಟು ಇನ್ಫಾರ್ಮೇಶನ್ ಐತಿಲ್ಲ, ಅದ್ರೊಳಗೆ ಏಜ್ ಎಷ್ಟು ಇರ್ತೈತ್ರಿ ಅಪ್ಲಿಕೇಶನ್ ಹಾಕ್ಬೇಕಾರ? ಈ ಕೇಳ್ತಾನ 18, 19, 20, 21 ಯಾವುದು ಅಲ್ಲ. ಏಜ್ ಲಿಮಿಟ್ ಅನ್ನೋದು ಇಲ್ಲ. ಯಾಕಂದ್ರೆ ಈಗ ಕನ್ಫ್ಯೂಸ್ ಆಗಂಗೆ ಬಂದಿರ್ತದೆ. ಯಾಕಂದ್ರೆ 18 ಮೇಲ್ನವ್ರು ಅಷ್ಟೇ ಹಾಕ್ಬೋದು. ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ರೀಸೆಂಟ್ ಆಗಿ ನ್ಯೂಸ್ನಾಗ ಐತೆ. ಯಾಕಂದ್ರೆ BCCI ರೈಟ್ ಟು ಇನ್ಫಾರ್ಮೇಶನ್ ಅಂಡರ್ ಬರ್ತೈತಿ, ಬರಂಗಿಲ್ಲ. ರೀಸೆಂಟ್ ಆಗಿ ಕೊಡ್ತಾರೆ, ನೆನಪೈತಲ್ಲ. ಅಂದ್ರೆ ಆ BCCIನ ರೈಟ್ ಟು ಇನ್ಫಾರ್ಮೇಶನ್ ಅಂಡರ್ ಬರಂಗಿಲ್ಲ ಅಂತ ಹೇಳ್ತಾರೆ ನೋಡಿ. ಡಿಕ್ಲೇರ್ ಮಾಡ್ರ BCCI ಅದರ. ಅದ್ರ ಸಲ್ಮಾನ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಯಾವ ಇಯರ್ದಾಗ ಬರ್ತೈತಿ? 2005. ಕರೆಕ್ಟ್. ಇದಕ್ಕೆ ಏಜ್ ಡಿಪಾರ್ ಅನ್ನೋದು ಇರಂಗಿಲ್ಲ. ಯಾವ್ದು ಮೈನರ್ ಇದ್ದವ್ರನ್ನು ಅಪ್ಲಿಕೇಶನ್ ಹಾಕ್ಬೋದು. ಅವ್ರಿಗೆ ಏನಾರ ಇದೇನಂದ್ರೆ ಇನ್ಫಾರ್ಮೇಶನ್ ಬೇಕಾದ್ರೆ. ಇಲ್ಲಿ ಸ್ಟೇಟ್ದಾಗ ಬಂದಾಗ ರೀಸೆಂಟ್ ಆಗಿ ಅಪಾಯಿಂಟ್ ಆದವ್ರು ಯಾರಂದ್ರೆ G ಸತ್ಯವತಿ. ಸೆಂಟ್ರಲ್ದಾಗ ಬಂದಾಗ ಯಾರದ? ರಾಜ್ಕುಮಾರ್ ಗೋಯಲ್. ನೆನಪಿಟ್ಕೋರಿ ಇಬ್ಬರದು ಹೆಸರು. ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಯಾರಿಗೆ ಹಾಕ್ತಾರೆ ಅಂದ್ರೆ ಸಾರ್ವಜನಿಕ ಆಡಳಿತದಾಗಿರ್ತಾರಲ್ಲ ಅಂಥವ್ರ ಮೇಲೆ ಕೇಳ್ಬೋದು. ಇವ್ನು ಎಲಿಮಿನೇಟ್ ಮಾಡಕ್ಕೆ ಹೇಳಿದ್ನೆಲ್ಲ ಏನ್ರ ಅಕಸ್ಮಾತ್ ಯಾವ್ದಾರ ಹೇಳಿಕೆ ಟೈಪ್ ಕನ್ಫ್ಯೂಸ್ ಮಾಡಂಗೆ ಕೊಟ್ಟಿದ್ದೇಳಿ. ಯಾವ ಈ ಸೆಕ್ಯೂರಿಟಿ ಇರ್ತಾವ ಅಥವಾ ಭದ್ರತೆ ಅಥವಾ ದೇಶಕ್ಕೆ ಏನಾರ ಆದ್ಯತೆ ಇದನ್ನ ತರ್ತಿರ್ತಾವಲ್ಲ ಅಂಥವು ಯಾವಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅಂಡರ್ ಬರಂಗಿಲ್ಲ. ಅಂದ್ರೆ ಸೆಕ್ಯೂರ್ ಆಗಿದ್ದು ಯಾವನು ಡಿಸ್ಕ್ಲೋಸ್ ಮಾಡಂಗಿಲ್ಲ. ಯಾವಂದ್ರೆ ಸಾರ್ವಜನಿಕ ಆಡಳಿತದ. ಈಗ ಇಲ್ಲಿ ಏನೋ DCಗಳು ಫಂಕ್ಷನ್ ಮಾಡ್ತಾರ ತಿಳ್ಕೊ ಧಾರವಾಡದಾಗ, ಅಂಥವ್ನ ಏನಂದ್ರೆ ನಾವು ತೆಗಿಬೋದು, ಎಷ್ಟು ಖರ್ಚು ಮಾಡ್ಯಾರು ಎಷ್ಟಿಲ್ಲ ಅಂತೇಳಿ. ಬಟ್ ಏನಾರ ಸೆಕ್ಯೂರ್ ಆಗಿ ಅಥವಾ ಏನರ ಒಂದು ಯಾರಿಗಾರ ಸೂಕ್ಷ್ಮವಾಗಿ ಇದ್ದು ಅಂತೇಳಿ ಅಥವಾ ಸೆನ್ಸಿಟಿವ್ ಕೇಸಸ್ ಇರ್ತಲ್ಲ ಆ ಟೈಮ್ನಾಗ ಇನ್ಫಾರ್ಮೇಶನ್ ಕೊಡಂಗಿಲ್ಲ. ನೆನಪಿಟ್ಕೋ. ಈಗ ಒಂದು ಕ್ವಶನ್ ಕೇಳಿ, ಅಕಸ್ಮಾತ್ ರೈಟ್ ಟು ಇನ್ಫಾರ್ಮೇಶನ್ ಅಂಡರ್ ಹಾಕಿರ ಎಷ್ಟು ಅವಧಿ ಒಳಗೆ ನಮಗೆ ರೈಟ್ ಟು ಇನ್ಫಾರ್ಮೇಶನ್ ಉಂಡಾಗ ಇನ್ನೊಂದು ಕ್ವಶನ್ ಇನ್ನ ಪೂರ್ತಿ ಮುಗಿಸಿಲ್ಲ. ಲೈಫ್ ಅಂಡ್ ಲಿಬರ್ಟಿಗೆ ಸಂಬಂಧಿತ ಅಥವಾ ಏನರ ಒಂದು ಕೇಸ್ ಅದ ಪೂರ್ತಿ ಜನರಲ್ ಆಗಿ ಲೈಫ್ ಅಂಡ್ ಲಿಬರ್ಟಿಗೆ ಅಥವಾ ಆರ್ಟಿಕಲ್ 21ಗೆ ಸಂಬಂಧಿಸಿದ್ರೆ ಎಷ್ಟು ಅವರ್ನಾಗ ಕೊಡ್ಬೇಕು? 48, 24, 48 ತಾಸು. ಅಂದ್ರೆ 48 ತಾಸು ಅಂದ್ರೆ ಎಷ್ಟು? 2 ದಿನ ಆಕತ್ತಲ್ಲ. 2 ದಿನ ಆತಲ್ಲ. 2 ದಿನದಾಗ ಏನಂದ್ರೆ ಇನ್ಫಾರ್ಮೇಶನ್ ಕೊಡ್ಬೇಕು. ನಾರ್ಮಲ್ ರೈಟ್ ಟು ಇನ್ಫಾರ್ಮೇಶನ್ ಎಷ್ಟು ಮ್ಯಾಕ್ಸಿಮಮ್ ಅವಧಿ? 30 ದಿನ ಅಥವಾ 1 ತಿಂಗಳೊಳಗೆ ಇನ್ಫಾರ್ಮೇಶನ್. ರೈಟ್ ಟು ಇನ್ಫಾರ್ಮೇಶನ್ ಅಂಡರ 10 ರೂಪಾಯಿ ಒಳಗೂ ಅಪ್ಲಿಕೇಶನ್ ಹಾಕ್ಬೋದು. ರೈಟ್ ಟು ಇನ್ಫಾರ್ಮೇಶನ್ ಯಾಕೆ ತರ್ತಾರೆ ಅಂದ್ರೆ ಪಾರದರ್ಶಕತೆ. ಇದನ್ನು ಕೇಳಿರ್ತಾರೆ. ರೈಟ್ ಟು ಇನ್ಫಾರ್ಮೇಶನ್ 2005 ಎದ್ರ ಸಲ್ಮಂದ್ ಐತೆ ಅಂದ್ರೆ ಪಾರದರ್ಶಕತೆ ಮೇಂಟೈನ್ ಮಾಡಕ್ ಗೌರ್ಮೆಂಟ್ ಅಂಡರ್ ಅಥವಾ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋ ಸಲ್ಮಂದ್ ತರ್ತಾರೆ. ಅದನ್ನ 10 ರೂಪಾಯಿದಿಂದನೂ ಅಪ್ಲಿಕೇಶನ್ ಹಾಕ್ಬೋದು. ನಾರ್ಮಲ್ ಅಪ್ಲಿಕೇಶನ್ ಹಾಕಿದಾಗ ಎಷ್ಟು ದಿನದ ತನಕ ನಿಮಗೆ ಇನ್ಫಾರ್ಮೇಶನ್ ಸಿಗ್ತೈತೆ ಅಂದ್ರೆ 30 ದಿನ. ಬಟ್ ಎಲ್ಲರ ಲೈಫ್ ಅಂಡ್ ಲಿಬರ್ಟಿ ಸಂಬಂಧ ಬರ್ತೈತೆ ಅಥವಾ ಎಮರ್ಜೆನ್ಸಿ ಇರ್ತೈತಿಲ್ಲ ಆ ಟೈಮ್ನಾಗ ಎಷ್ಟು ಸಿಗ್ತೈತೆ ಅಂದ್ರೆ 48 ಅವರ್ಸ್. ನೆನಪಿಟ್ಕೋರಿ. ಯಾರಾದ್ರೂ ಕರ್ನಾಟಕದಾಗ ರೈಟ್ ಟು ಇನ್ಫಾರ್ಮೇಶನ್ ಬಂದಾಗ. ಓಕೆ. ಇದೊಂದು ಕ್ವಶನ್ ಕೇಳಿರ್ತಾರೆ ನೋಡ್ರಿ. ಟ್ರಾನ್ಸ್ಜೆಂಡರ್ ರಿಲೇಟೆಡ್ ಬಂದಾಗ ಅಥವಾ ಸೆಕ್ಷನ್ 377 ಬಂದಾಗ ಒಂದು ಕೇಸ್ ಕೇಳಿರ್ತಾರೆ. ನೆನಪೈತಲ್ಲ, ಅದನ್ನು ಕ್ವಶನ್ ಕೇಳಿರ್ತಾರೆ. ಅದ್ರ ರಿಪೀಟೆಡ್ ಮೇಲೆ ಯಾವ ಕೇಸ್ ಸಂಬಂಧ ಬರ್ತೈತಿ? ಇಂಡಿಯಾದಾಗ 377 ಲೀಗಲ್ ಮಾಡ್ತಾರೆ. ನೆನಪೈತಲ್ಲ, IPC ಸೆಕ್ಷನ್ ಅಂಡರ್ ಬರ್ತೈತಿ. ಇದು ಆರ್ಟಿಕಲ್ ಅಲ್ಲ. ಮತ್ತು ಕನ್ಫ್ಯೂಸ್ ಆಗಬಾರ್ದು. ಮತ್ತೆ ಎಲ್ಲರ ಟ್ರಾನ್ಸ್ಜೆಂಡರ್ ಅನ್ನೋದು ಎಲ್ಲರ ಸಂವಿಧಾನದಾಗ ಕೊಟ್ಟಾರಂದ್ರೆ ಸಂವಿಧಾನದಾಗ ಕೊಟ್ಟಿಲ್ಲ. ಎಲ್ಲಿ ನೆನಪಿಟ್ಕೋರಿ ಮೆನ್ಷನ್ ಮಾಡಿರೋದು ಕನ್ಫ್ಯೂಸ್ ಆಗಿ ಕೇಳಿರ್ತಾರೆ. ಇವ್ನು ಎಲ್ಲಿ ಆರ್ಟಿಕಲ್ ಮಾಡ್ಬೋದ್ರೆ ಫಂಡಮೆಂಟಲ್ ರೈಟ್ಸ್ ಒಳಗೆ ಈಕ್ವಾಲಿಟಿ ಮತ್ತು ಡಿಸ್ಕ್ರಿಮಿನೇಷನ್ ಅಂತ ಬರ್ತಲ್ಲ ಅದಕ್ಕೆ ಮರ್ಜ್ ಮಾಡ್ಬೋದು. ಹೊರತಾಗಿ ಸಪ್ರೇಟ್ ಆಗಿ ಅದ್ರ ಸಲ ಮಂದಿ ಆರ್ಟಿಕಲ್ ಇತ್ತಿಲ್ಲ. ಬಟ್
ಬಟ್ 377 ಅನ್ನೋದು ಆರ್ಟಿಕಲ್ ಅಲ್ಲ, ಏನಂದ್ರೆ ಇಂಡಿಯನ್ ಪೆನಲ್ ಕೋಡ್ ಅಥವಾ ಸೆಕ್ಷನ್ ಅಂತ ಕರೀತಾರಲ್ಲ, ಅದರ ಸಂಬಂಧ ರಿಪೀಟೆಡ್ ಆಗಿದ್ದು ಒಂದು ಕೇಸ್ ಐತೆ. ಆ ಕೇಸ್ ಮೇಲೆ ಕ್ವಶನ್ ಕೇಳಿರ್ತಾನೆ, ಈ ಕೇಸ್ ಯಾವ್ದಕ್ಕೆ ಸಂಬಂಧಿಸಿ ಐತೆ ಅಂತ ಹೇಳಿ. ಯಾವ್ದು ಕೇಸ್ ಇತ್ತು ಹೇಳ್ರಿ? ನವಜೋತ್ ಸಿಂಗ್, ನವತೇಜ್ ಸಿಂಗ್ ಅಂತ ಕರೀತಾರೆ, ನವತೇಜ್ ಅದು. ಆ ನವತೇಜ್ ಸಿಂಗ್ ಜೋಹಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇವು ಎರಡು ಪ್ರಕರಣ ಹೇಳ್ಬಿಡ್ತಾನೆ. ಅದನ್ನ ಕ್ವಶನ್ ಕೇಳ್ಯಾನ, ಅದ್ರ ಸಂಬಂಧ ಹೇಳೋದು. ಅದು ರಿಪೀಟೆಡ್ ಆಗಿದ್ದು ಕ್ವಶನ್ ಐತಿ. ಏನ್ ಕೇಳಿರ್ತಾರ ಅಂದ್ರೆ ಟ್ರಾನ್ಸ್ಜೆಂಡರ್ ಅನ್ನೋದು ಇರ್ತೈತಲ್ರಿ, LGBTQ ಅಂತ ಕರಿತೀವಿ. ಈಗ ರೀಸೆಂಟ್ ಆಗಿ ಕೇಳ್ರಿ ನೋಡ್ರಿ, ಇಂಡಿಯಾದಾಗ ಫಸ್ಟ್ MP ಯಾರ್ದಾರ ಟ್ರಾನ್ಸ್ಜೆಂಡರ್ MP, ಮೆಂಬರ್ ಆಫ್ ಪಾರ್ಲಿಮೆಂಟ್ ಫಸ್ಟ್ MP ಆಗ್ಯಾರ ಯಾರು? ಮೇನಕಾ ಗೋಸ್ವಾಮಿ. ನೆನಪೈತಲ್ಲ, ಅವರು ಟ್ರಾನ್ಸ್ಜೆಂಡರ್ ಅದಾರಲ್ಲ, ಆ ಟ್ರಾನ್ಸ್ಜೆಂಡರ್ ಇದ್ದವ್ರಿಗೆ ಅಲೋ ಮಾಡಿರ್ತಾರೆ 377 ಒಳಗ. ಸಮ್ ಕೇಸಸ್ ಕ್ಲಾಸ್ಗಳನ್ನ ಸುಪ್ರೀಂ ಕೋರ್ಟ್ ಇಡ್ತೈತಿ, ಸಮ್ ಕ್ಲಾಸ್ಗಳನ್ನ ಎಲಿಮಿನೇಟ್ ಮಾಡ್ತೈತಿ 377. ಇದು ಆರ್ಟಿಕಲ್ ಅಲ್ಲ, ಇನ್ನೊಮ್ಮೆ ಹೇಳತ್ತ, ನಾಳೆ ಎಲ್ಲರ ಸಂವಿಧಾನದಾಗ ಡೈರೆಕ್ಟ್ ಹಾಕಿರ್ತಾರೆ ಟ್ರಾನ್ಸ್ಜೆಂಡರ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ವಿಧಿ ಅತ್ತ 377 ವಿಧಿ ಅತ್ ಕೊಟ್ರೆ ಹಾಕಿ ಬಂದಿರಿ, ಮತ್ತು ವಿಧಿ ಬರಂಗಿಲ್ಲ. ಓನ್ಲಿ ಏನಂದ್ರೆ ಸೆಕ್ಷನ್, ಸಂವಿಧಾನದಾಗ ಎಲ್ಲಿ ಆರ್ಟಿಕಲ್ ಒಳಗೆ ಮೆನ್ಷನ್ ಇಲ್ಲ. ಬಟ್ ಅವು ಆರ್ಟಿಕಲ್ಗೆ ಯಾವ್ದು ಮಾಡ್ಬೇಕಾದ್ರೆ ಮೂಲಭೂತ ಹಕ್ಕು ಒಳಗೆ ಏನು ಬರ್ತಾವಲ್ರಿ, ಈಗ ಈಕ್ವಾಲಿಟಿ ಅಂತ ಬಂದಾಗ ಗಂಡ್ ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಅಥವಾ ಈ ಟ್ರಾನ್ಸ್ಜೆಂಡರ್ ಆಗಲಿ ಈಕ್ವಾಲಿಟಿ ಅದ್ರೊಳಗೆ ಮಾಡ್ಬೋದು. ಸಪ್ರೇಟ್ ಆಗಿ ಅವ್ರಿಗೆ ಆರ್ಟಿಕಲ್ ಇಲ್ಲ. ಸೆಕ್ಷನ್ ಅನ್ನೋದಿತ್ತು ಯಾವ್ದಂದ್ರೆ 377. ಅದಕ್ಕೆ ಪ್ರಕರಣ ಯಾವ್ದಿತ್ತು ಅಂದ್ರೆ ನವತೇಜ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಅಂತ ಬರ್ದು. ಈ ಪ್ರಕರಣ ಆತ ಇನ್ನೊಂದು ಏನ್ ಕ್ವಶನ್ ಕೇಳಿರ್ತಾನೆ ಗೊತ್ತಾನೆ, ಕನ್ಫ್ಯೂಸ್ ಆಗಕ್ಕ. ಇದು ಆತ ಟ್ರಾನ್ಸ್ಜೆಂಡರ್ ಮಂದಿ ಏನ್ ಮಾಡ್ತಾರೆ ಅಂದ್ರೆ 377 ಇಂಡಿಯಾದಾಗ ಸಮ್ ಕ್ಲಾಸಸ್ ನ ಇಡ್ಲತ್ತ ಹೇಳ್ತಾರೆ ಯಾರಂದ್ರೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್. ಇನ್ನೊಂದು ಕೇಸ್ ಬರ್ತದೆ, ಅದ್ರೊಳಗೆ ಏನ್ ಹೇಳ್ತಿರ್ತಾರೆ ಅಂದ್ರೆ ನಮ್ಮಲ್ಲಿ ಈಗ ಎಕ್ಸಾಮ್ಗೆ ಅದು ಅಪ್ಲಿಕೇಶನ್ ಹಾಕ್ತಿರ್ತಾರಲ್ಲ, ಅಲ್ಲಿ ಏನಿರ್ತೈತೆ ಅಂದ್ರೆ ಜೆಂಡರ್ ಅಂತ ಬಂದಾಗ ಅಲ್ಲಿ ಮೇಲ್ ಫೀಮೇಲ್ ಎರಡು ಆಪ್ಷನ್ ಇರ್ತಾವ. ಅಲ್ಲಿ ಥರ್ಡ್ ಜೆಂಡರ್ ಕಂಪಲ್ಸರಿ ಮೆನ್ಷನ್ ಮಾಡ್ಬೇಕಂತ ಒಂದು ವರ್ಡಿಕ್ಟ್ ಕೊಡ್ತದೆ. ಅದಕ್ಕೆ ಏನಂತಾರೆ ಅಂದ್ರೆ ಟ್ರಾನ್ಸ್ಜೆಂಡರ್ ಅನ್ನೋದು ಥರ್ಡ್ ಜೆಂಡರ್ ಕಂಪಲ್ಸರಿ. ಯಾಕಂದ್ರೆ ನಾವು ಟ್ರಾನ್ಸ್ಜೆಂಡರ್ ಅಂತ ಕರಿತಿಲ್ಲ, ಅದಕ್ಕೆ ಥರ್ಡ್ ಜೆಂಡರ್ ಕಂಪಲ್ಸರಿ, ಅದಕ್ಕೆ ಆದ್ಯತೆ ಕೊಡ್ಬೇಕಂತ ಒಂದು ಪ್ರಕರಣದಾಗ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಅವು ಎರಡು ಪ್ರಕರಣ ಕನ್ಫ್ಯೂಸ್ ಆಗಿರ್ತಾವ, ಅದಕ್ಕೆ ಎರಡು ಹೇಳತ್ ಹೇಳ್ರಿ ನೋಡಿ ಯಾವ್ದು ಇದು ಪ್ರಕರಣ. ನಾಲ್ಸಾ ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಅಲ್ಲ, ನಾಲ್ಸಾ ಅನ್ನೋದು ನಾಲ್ಸಾ ಎದಕ್ಕೆ ಬರ್ತೈತೆ ಹೇಳ್ರಿ? ನಾಲ್ಸಾ ಅದ್ರ ಮೇಲೆ ಕ್ವಶನ್ ಕೇಳಿದ್ದ ಹೇಳಿದ್ ನಾನು, ನಾಲ್ಸಾ ಅಂತ ಬರ್ತದೆ. ನಾಲ್ಸಾ ಫುಲ್ ಫಾರ್ಮ್ 39A ಆರ್ಟಿಕಲ್. 39A ಆರ್ಟಿಕಲ್ ನಾಲ್ಸಾ ಎದಕ್ಕೆ ಬರ್ತೈತಿ? ಪ್ರೀ ಲೀಗಲ್ ಸರ್ವಿಸ್ ಅಂತ ಬರ್ತೈತಿಲ್ಲ. ಈ ಪ್ರೀ ಲೀಗಲ್ ಸರ್ವಿಸ್ ಯಾವ್ದಂದ್ರೆ ನಾಲ್ಸಾ ಅಂತ ಬರ್ತೈತಲ್ರಿ. ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಾಗ ಹೇಳ್ತಾರೆ. ಇವು ಎರಡು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿನ. ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಬಂದ್ರೆ ಓನ್ಲಿ ಏನಂದ್ರೆ 377 IPC ಸೆಕ್ಷನ್ಗೆ ಅಷ್ಟ. ಬಟ್ ಈಗ ಪ್ರೆಸೆಂಟ್ IPC ಅನ್ನೋದು ಇಲ್ಲಿ ಹೊಸವಾಗ್ಯಾವಲ್ಲ, IPC ಎಲ್ಲ ಚೇಂಜ್ ಆಗ್ಯಾವ. ಏನಾಗ್ಯಾವ ಅಂದ್ರೆ BNS ಭಾರತೀಯ ನಾಗರಿಕ ಸಂಹಿತಾ ತೆಗೆದು ನ್ಯಾಯ ಸಂಹಿತ, ಭಾರತೀಯ ನ್ಯಾಯ ಸಂಹಿತಾ ತೆಗೆದು. ಬಟ್ ಏನಂದ್ರೆ 377 ಬಂದ್ರೆ ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಇನ್ನೊಂದು ಏನಂದ್ರೆ ಥರ್ಡ್ ಜೆಂಡರ್ ಕಂಪಲ್ಸರಿ, ಟ್ರಾನ್ಸ್ಜೆಂಡರ್ ಅನ್ನೋದು ಒಂದು ಥರ್ಡ್ ಜೆಂಡರ್ ಅಂತ ಕನ್ಸಿಡರ್. ಈಗ ನ್ಯೂಸ್ನಾಗ ಯಾಕೈತೆ ಅಂದ್ರೆ ರೀಸೆಂಟ್ ಆಗಿ ಹೇಳಿನಲ್ಲ, MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಫಸ್ಟ್ ಟೈಮ್ ಇಂಡಿಯಾದಾಗ ಟ್ರಾನ್ಸ್ಜೆಂಡರ್ ಆಗ್ಯಾರ ಅಥವಾ ಕ್ವೀರ್ ಕಮ್ಯುನಿಟಿದಿಂದ ಆಗ್ಯಾರ, LGBTQ ದಿಂದ ಯಾರಂದ್ರೆ ಮೇನಕಾ ಗೋಸ್ವಾಮಿ. ಅವ್ರು ರಿಲೇಟೆಡ್ ಕೇಳ್ಬೋದು. ಈ ಥರ್ಡ್ ಜೆಂಡರ್ ಅನ್ನೋದು ಯಾವಾಗ ಇಂಡಿಯಾದಾಗ ಕಾನ್ಸೆಪ್ಟ್ ತರ್ತಾರೆ ಅಥವಾ ಯಾವುದೋ ಗೌರ್ಮೆಂಟ್ ಅಪ್ಲಿಕೇಶನ್ ಆಗ ಮೇಲ್ ಫೀಮೇಲ್ ಅಂತ ಇರ್ತಲ್ಲ, ಅದ್ರ ಜೋಡ ಇನ್ನೊಂದು ಏನಿರ್ಬೇಕಂದ್ರೆ ಕಾಲಮ್ ಕಂಪಲ್ಸರಿ ಮೆನ್ಷನ್ ಮಾಡ್ಬೇಕಂತ ಹೇಳಿರ್ತಾರೆ, ಯಾವ್ದಾದ್ರು ಥರ್ಡ್ ಜೆಂಡರ್ ಅಂತ ಹೇಳಿ. ಅದು ಯಾವ ಕೇಸ್ ಅಂದ್ರೆ ನಾಲ್ಸಾ ವರ್ಸಸ್ ಯೂನಿಯನ್. ನಾಲ್ಸಾ ನೆನಪಿರ್ತೈತಲ್ಲ, ನಾಲ್ಸಾ ಯಾವ ಆರ್ಟಿಕಲ್ ಇರ್ತೈತೆ? 39A. ಈ ನಾಲ್ಸಾ ಬಂದಾರ ಅದ್ರ ರಿಲೇಟೆಡ್ ಏನೆಲ್ಲ ಕೇಳ್ತಾರ ಅಂದ್ರೆ ರೀಸೆಂಟ್ ಆಗಿ ಮಾಡತ್ತಾರ ನೋಡ್ರಿ. ಈಗ ಯಾಕಂದ್ರೆ ನ್ಯಾಯಾಂಗಗಳದಾವ್ ನಮ್ಮಲ್ಲಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಇವೆಲ್ಲ ಬರ್ತಾವಲ್ಲ, ಇವತ್ರನ್ನೆಲ್ಲ ಬಿಟ್ಟು ಒಂದು ಪೀಪಲ್ಸ್ ಕೋರ್ಟ್ ಅಂತ ಕರೀತಾರೆ. ಯಾವ್ದು ಪೀಪಲ್ಸ್ ಕೋರ್ಟ್? ಜನಗಳ ನ್ಯಾಯಾಲಯ ಅಂತ ಕರೀತಾರೆ. ಜನಗಳ ನ್ಯಾಯಾಲಯ ಅಂದ್ರೆ ಅದು ಕರೆಕ್ಟ್. ಲೋಕ್ ಅದಾಲತ್ ಇರ್ತೈತಲ್ಲ, ಅದಕ್ಕೆ ಜನಗಳ ನ್ಯಾಯಾಲಯ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ನಾಲ್ಸಾ ಆಕ್ಟ್ ಯಾವ ಇಯರ್ದಾಗ ಬಂದಿರ್ತೈತಿ? ನಾಲ್ಸಾ ಅನ್ನೋದು ರಾಷ್ಟ್ರೀಯ ಸೇವಾ ಏನಂತಾರೆ ಅದಕ್ಕೆ? ನಾಲ್ಸಾ ಅಂದ್ರೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ 1987. ಅದ್ರ ಪೂರ್ತಿ ಹೇಳ್ಬಿಡ್ಲಿ ಒಮ್ಮೆ. ನಾಲ್ಸಾ ಅಂತ ಬರ್ತೇಳಿ ಈಗ ರೀಸೆಂಟ್ ಆಗಿ ಕೇಳ್ತಾರೆ. ನಾಲ್ಸಾ ಅಂದ್ರೆ ಸೆಂಟ್ರಲ್ದಾಗ ಬರ್ತೈತಿ, ಸಾಲ್ಸಾ ಅಂದ್ರೆ ಸ್ಟೇಟ್ ಒಳಗೆ ಬರ್ತೈತಿ, ಇನ್ನು ಡಿಸ್ಟಿಕ್ ಲೆವೆಲ್ಗೆ ಒಂದು ಬರ್ತೈತಿಲ್ಲ. ಇವನ್ನೆಲ್ಲ ಡಾಲ್ಸಾ ಕರೆಕ್ಟ್ ಡಿಸ್ಟ್ರಿಕ್ಟ್. ಇವೆಲ್ಲ ಬರ್ತಾವಲ್ಲ, ಇವು ಎದ್ರ ಸಲ್ಮಾನ್ ಅಂದ್ರೆ ಫ್ರೀ ಆಗಿ ಇದನ್ನ ಸಿಗ್ಬೇಕ್ರಿ ಲಾಯರ್ಗಳದು. ಈಗ ಯಾವ್ದಾರ ದೊಡ್ಡ ಕೇಸ್ನಾಗ ಬಡವ್ರಿಗೆ ರೊಕ್ಕ ಕೊಟ್ಟು ಲಾಯರ್ಗಳನ್ನ ಮಾಡಂದ್ರೆ ಅಡಾಪ್ಟ್ ಮಾಡ್ಕೊಂಡ್ರೆ ಮಾಡೋಕ್ಕಾಗಂಗಿಲ್ಲ. ಆ ಟೈಮ್ನಾಗ ಫ್ರೀ ಆಗಿ ಸಿಗ್ಬೇಕಂತ ಹೇಳ್ತಾರೆ. ಬಟ್ ಇಲ್ಲಿ ಎಲ್ಲ ಕೋರ್ಟ್ಗಳು ಅದಾವ ಆಲ್ರೆಡಿ ನಮ್ಮಲ್ಲಿ. ಆದ್ರೂ ಪೀಪಲ್ಸ್ ಕೋರ್ಟ್ ಅಂತ ಎದಕ್ಕೆ ಮಾಡ್ತಾರೆ? ಹಿಂಗೆ ಕೇಳಿರ್ತಾರೆ. ಯಾಕಂದ್ರೆ ಲೋಕ್ ಅದಾಲತ್ದಾಗ ಏನಾರ ವರ್ಡಿಕ್ಟ್ ಕೊಟ್ಟಿರ್ತಾರಲ್ಲ, ಆ ವರ್ಡಿಕ್ಟ್ನ ಕ್ವಶನ್ ಮಾಡ್ಬೋದೋ ಇಲ್ಲೋ ನಾವು. ಯಾಕಂದ್ರೆ ಈಗ ಡಿಸ್ಟ್ರಿಕ್ಟ್ ಕೋರ್ಟ್ನಾಗ ವರ್ಡಿಕ್ಟ್ ಕೊಟ್ಟಿರ್ತೀವಿ, ನನಗೆ ಜೀವಾವಧಿ ಶಿಕ್ಷೆ ಡಿಸ್ಟ್ರಿಕ್ಟ್ ಕೋರ್ಟ್ನಾಗ ಕೊಟ್ಟರೆ ಹೈಕೋರ್ಟ್ಗೆ ಹೋಗ್ಬೋದು, ಹೈಕೋರ್ಟ್ದಾಗೂ ಕೊಟ್ಟರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ನಾಗ ಕೊಟ್ಟರೆ ಮತ್ತೆ ಎಲ್ಲಿ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗ್ಬೋದು. ಯಾಕಂದ್ರೆ ನಮಗೆ ಅಲಾವ್ ಇರ್ತೈತಿ, ಹೈಯೆಸ್ಟ್ ಫೈನಲ್ದಾಗ ಹೋಗ್ಬೋದು ನಾವು ಒಂದಕ್ಕೊಂದು ಕ್ವಶನ್ ಮಾಡಿ. ಬಟ್ ಲೋಕ್ ಅದಾಲತ್ತದ ಎಲ್ಲರ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದು ನಾವು ಎಲ್ಲರ ಕೇಳಕ್ಕಾಕತ್ತೇನೆ? ಕೇಳಕ್ಕಾಗಂಗಿಲ್ಲ. ಯಾಕೆ ಕೇಳಕ್ಕಾಗಲ್ಲ ಅಂದ್ರೆ ಅದ್ರದ್ದು ಹೇಳ್ತಾನೆ, ನಾವು ಕ್ವಶನ್ ಹೆಂಗೆ ಕೇಳಿದ್ರು ಕನ್ಫ್ಯೂಸ್ ಆಗಬಾರ್ದತ್ತ. ಲೋಕ್ ಅದಾಲತ್ ಅಂತ ಕರೀತಾರೆ, ಅಥವಾ ಇನ್ನೊಂದು ಏನು ಕರೀತಾರೆ ಅಂದ್ರೆ ಅದಕ್ಕೆ ಹೆಸರ ಪೀಪಲ್ಸ್ ಕೋರ್ಟ್ ಅಂತ ಕರೀತಾರೆ. ಈ ಜನರ ನ್ಯಾಯಾಲಯ ಕರೆಕ್ಟ್. ಜನತಾ ನ್ಯಾಯಾಲಯನ ಕರೆಕ್ಟ್.
ಪೀಪಲ್ಸ್ ಕೋರ್ಟ್, ಜನತಾ ನ್ಯಾಯಾಲಯ, ಇನ್ನೊಂದೇನಂದ್ರೆ ಲೋಕ್ ಅದಾಲತ್. ಈ ಲೋಕ್ ಅದಾಲತ್ ಕಾನ್ಸೆಪ್ಟ್ ಏನ್ ಬರ್ತೈತಲ್ರಿ, ಇದು ನಾಲ್ಸಾ ಅಂಡರ ಬರ್ತದೆ. ಯಾಕೆ ನಾಲ್ಸಾ ಅನ್ನೋದೈತಂದ್ರೆ ಲೀಗಲ್ ಸರ್ವಿಸ್ ಕೊಡ್ಬೇಕು. ಲೀಗಲ್ ಸರ್ವಿಸ್ ಕೊಡ್ಬೇಕಾರೆ ಕೋರ್ಟ್ನಾಗ ಹೋದ್ರೆ, ಹೈಕೋರ್ಟ್ನಾಗ ಹೋದ್ರೆ, ಡಿಸ್ಟ್ರಿಕ್ಟ್ ಕೋರ್ಟ್ನಾಗ ಹೋದ್ರೆ ಕಂಪಲ್ಸರಿ ಲಾಯರ್ಗಳ ಫೀಸ್ ಮಾಡ್ತಾರೆ. ಬಟ್ ಈ ಲೋಕ್ ಅದಾಲತ್ ಇರ್ತೈತಿಲ್ಲ, ಇಲ್ಲಿ ಏನು ಫೀಸ್ ಹತ್ತಿರಂಗಿಲ್ರಿ. ನೆನಪಿಟ್ಕೋರಿ, ಇದ್ರೊಳಗೆ ಕೇಸ್ನಾಗ ಏನಿರ್ತೈತೆ ಅಂದ್ರೆ ಫೀಸ್ ಸ್ಟ್ರಕ್ಚರ್ ಅನ್ನೋದೇ ಇರಂಗಿಲ್ಲ, ಜೀರೋ ಕಾಸ್ಟ್ ಇರ್ತೈತೆ. ಬಟ್ ಇಲ್ಲಿ ಎದ್ರ ಸಲ್ಮಂದ ಅದನ್ನ ಕ್ವಶನ್ ಮಾಡಕ್ ಬರಂಗಿಲ್ಲ ಅಂದ್ರೆ ಇಲ್ಲಿ ನಾಳೆ ಇಲ್ರ ಕೇಳ್ರ, ನಾಳೆ ಹಿಂಗೂ ಕ್ವಶನ್ ಕೇಳಿರ್ತಾರೆ. ಇದು ಯಾವ್ದಂದ್ರೆ ನಾವು ಲೋಕ್ ಅದಾಲತ್ಗೆ ಹೋಗಿರ್ತೀವಲ್ಲ, ಲೋಕ್ ಅದಾಲತ್ದಾಗ ಲೀಗಲ್ ಬೇಸಿಸ್ ಮೇಲೆ ಫೋರ್ಸೇಬಲ್ ಮಾಡಿ ಕನ್ವಿನ್ಸ್ ಮಾಡ್ತಾರ ಅಂತ ಕೇಳಿರ್ತೇನೆ. ಇಲ್ಲಿ ಲೀಗಲ್ ಬೇಸಿಸ್ ಮೇಲೆ ಹೆಂಗ್ ಮಾಡ್ತಾರಂದ್ರ, ಯಾರ ಒಪ್ಪಂದ ಆತತ್ತೇನೆ ಅವಾಗ ಅಷ್ಟ ಏನಂದ್ರೆ ಅದನ್ನ ಕ್ವಶನ್ ಏನಾಗಿರ್ತೈತ್ರ ಒಪ್ಪಂದ. ಈಗ ಯಾರ ಇಬ್ಬರು ಜಗಳಾಡಿರ್ತಾರೆ, ಯಾವ್ದಾರ ಸಿವಿಲ್ ಕೇಸ್ ಮಾಡ್ತಿರ್ತಾರೆ, ಅವ್ರ ಇಬ್ಬರು ಜಗಳಾಡಿರ್ತೇನೆ, ಅವ್ರಿಗೆ ಅಲ್ಲೇ ಸಮಾಧಾನ ಆಕಾರತ್ ಒಪ್ಕೊಂಡ್ರತ್ತೇನೆ, ಅವಾಗ ಕೋರ್ಟ್ ಜಡ್ಜ್ಮೆಂಟ್ ಏನ್ ಕೊಡ್ತೈತೆ ಅಂದ್ರೆ ಒಪ್ಕೊಂಡಾರತ್ತೇಳಿ ಬರೆದು ಕೊಟ್ಬಿಡ್ತಾರೆ. ಅಕಸ್ಮಾತ್ ಅವ್ರು ಒಪ್ಕೊಳ್ಳಿಲ್ಲ, ಆಟೋಮೆಟಿಕ್ ಅವ್ರಿಗೆ ಏನಿರ್ತೈತೆ ಅಂದ್ರೆ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗೋದಿರ್ತೈತೆ. ಬಟ್ ಈ ಜಡ್ಜ್ಮೆಂಟ್ ಒಮ್ಮೆ ಹೇಳ್ರ ಅವ್ರು ಇಬ್ರು ಒಪ್ಕೋತ್ನ ತಿಳಿರ್ತಿ. ಈಗ ಆಸ್ತಿ ವಿವಾದ ಆಗಿರ್ತೈತೆ ತಿಳ್ಕೊರಿ, ಅಣ್ಣ ತಮ್ಮರ ಮಧ್ಯೆ ಹೋಗಿರ್ತಾರ ಪೀಪಲ್ಸ್ ಕೋರ್ಟ್ನಾಗ. ಹೋದ್ಮೇಲೆ ನಾವು ಒಪ್ಕೋತೀವಿ, ಅವ್ರಿಗೆ ಇಷ್ಟು ಎಕರೆ ಇವ್ರಿಗೆ ಇಷ್ಟು ಎಕರೆ ಕೊಟ್ಟು ಡಿವೈಡ್ ಮಾಡಿ ಹೊತ್ತೇದಾಗ ಅವ್ರ ಜಡ್ಜ್ಮೆಂಟ್ ಎಲ್ಲರ ಲೋಕ್ ಅದಾಲತ್ದವ್ರು ಬರೆದ್ರತ್ತೇಳಿ, ಆ ಬರ್ದಿದ್ದ ಜಡ್ಜ್ಮೆಂಟ್ ಎಲ್ಲಿ ಕ್ವಶನ್ ಮಾಡಂಗಿಲ್ಲ, ಅದ ಫೈನಲ್ ವರ್ಡಿಕ್ಟ್ ಇದ್ದಂಗೆ. ಅದ್ರ ಸಲ್ಬಂಧ ಇರ್ತಾರ ಅದನ್ನ ಎಲ್ಲಿ ಕ್ವಶನ್ ಮಾಡಕ್ಕೆ. ಯಾಕಂದ್ರೆ ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತಾರೆ. ಬಟ್ ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಅಥವಾ ಇನ್ನೊಂದು ಯಾವ್ದೋ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಲಿ, ಇಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿರಂಗಿಲ್ಲ. ಇಲ್ಲಿ ಏನಂದ್ರೆ ಸಾಕ್ಷಿಗಳು ಹೆಂಗಿರ್ತಲ್ಲ ಅದ್ರ ಮೇಲೆ ಹೋಗ್ತಾರೆ. ಇವೇ ಎರಡು ಏನ್ರ ಡಿಫ್ರೆನ್ಸ್ ಅಂದ್ರೆ, ಅಲ್ಲಿ ಸಾಕ್ಷಿಗಳ ಮೇಲೆ ಮಾಡ್ತಾರೆ, ಇಲ್ಲಿ ಸಾಕ್ಷಿ ಮೇಲೆಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಮ ಒಪ್ಪಂದ ಆದ್ರೆ ಅಷ್ಟ ಅಗ್ರಿಮೆಂಟ್ ಇಲ್ಲಾರ ಇಲ್ಲ. ಬಟ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಯಾಕೆ ಕ್ವಶನ್ ಮಾಡ್ತಿರ್ತೀವಿ ಅಂದ್ರೆ ಅಲ್ಲಿ ಸಾಕ್ಷಿಗಳ ಮೇಲೆ ಡಿಪೆಂಡ್ ಮಾಡ್ತಿರ್ತಾರಲ್ಲ. ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಬೇರೆ ಸಾಕ್ಷಿ ಸಿಗ್ಬೋದು, ಅವಾಗ ಕ್ವಶನ್ ಮಾಡ್ತೀವಿ. ಬಟ್ ಇಲ್ಲಿ ಸಾಕ್ಷಿ ಅನ್ನೋದು ಇರಂಗಿಲ್ಲ, ಬರೀ ಒಪ್ಪಂದದ ಮೇಲೆ ಅಕ್ಕಾರ. ಅದ್ರ ಸಂಬಂಧ ಲೋಕ್ ಅದಾಲತ್ ಯಾವಾಗ ಜಡ್ಜ್ಮೆಂಟ್ ಕೊಡ್ತೈತಿಲ್ಲ ಅದು ಬೈಂಡಿಂಗ್ ಇದ್ದಂಗೆ, ಎಲ್ಲಿ ಕ್ವಶನ್ ಮಾಡಕ್ ಬರಂಗಿಲ್ಲ. ನೆನಪಿಟ್ಕೋರಿ, ಯಾವ್ದ್ರ ಅಂಡರ್ ಅಂದ್ರೆ ನಾಲ್ಸಾ ಅಂಡರ್ ಬರ್ತದೆ. ಇದಕ್ಕೆ ಇನ್ನೊಂದು ಏನಂತಾರ ಅಂದ್ರೆ ಪೀಪಲ್ಸ್ ಕೋರ್ಟ್ ಅಂತ ಕರೀತಾರೆ. ಇಲ್ಲಿ ಏನು ಇದನ್ನ ಏನಂತಾರ ಕಾಸ್ಟ್ ಅದು ಏನು ಇರಂಗಿಲ್ಲ. ಇವೆಲ್ಲ ಹೇಳಿಕೆ ಟೈಪ್ನಾಗ ಕೇಳೋಣ, ಅದ್ರ ಸಂಬಂಧ ಹೇಳತ್ನ. ಇದು ಬತ್ತಲ್ಲ, ಈಗ ಹೇಳ್ರಿ ಅದನ್ನ ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಎದಕ್ಕೆ ಸಂಬಂಧಿಸೈತೆ ಅಂತ ಹೇಳ್ರಿ. ಅದನ್ನ ಹೇಳಿದ್ವಿ ನಾಲ್ಸಾ, ಅದ್ರ ಸಂಬಂಧ ನಾಲ್ಸಾ ಹೇಳಿತಾ ಹೇಳಿದ್ನಲ್ಲ. ಥರ್ಡ್ ಜೆಂಡರ್ ಕನ್ಸಿಡರ್ ಮಾಡ್ಬೇಕಂತ ಬಂದಾಗ ಅಥವಾ ಥರ್ಡ್ ಜೆಂಡರ್ ಕಾಲಮ್ ಮೆನ್ಷನ್ ಮಾಡಿದ್ದ ಅಥವಾ ಎಲ್ಲಿ ಬರ್ತೈತೆ ಅಂದ್ರೆ ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇನ್ನೊಂದು ಯಾವ ಪ್ರಕರಣ ಬರ್ತದೆ 370 ಸಂಬಂಧ, ಯಾವ್ದ ನವತೇಜ್ ಸಿಂಗ್ ಜೋಹಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ವೆರಿ ಗುಡ್. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ಟ್ರೈಬ್ ಎಕ್ಸ್ ಅಂತ ಅನ್ನೋದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮಾಡ್ಯಾರ. ಇದು ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರೆ, ಟ್ರೈಬ್ ಎಕ್ಸ್ ಅಂತ ಮಾಡ್ತಾರೆ. ಟ್ರೈಬ್ ಎಕ್ಸ್ ಈಗ ಹೆಂಗೆ ಎಕ್ಸ್ ಅನ್ನೋದು ನಮ್ದು ಟ್ವಿಟರ್ ಐತಲ್ರಿ, ಸೇಮ್ ಹಂಗ ಟ್ರೈಬ್ ಎಕ್ಸ್ ಅನ್ನೋದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮಾಡ್ಯಾರ. ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರೆ ಆಪ್ಷನ್ ಕೊಡ್ಲಿ. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಮೂರಾಗ ಒಂದೇಳು ಯಾವ್ದಾ ಆ ಹೆಸರಿನಾಗ ಐತೆ ಟ್ರೈಬ್ ಎಕ್ಸ್ ಅಂದ್ರೆ ಟ್ರೈಬಲ್ ಅಫೇರ್ಸ್ ಪ್ಲಾಟ್ಫಾರ್ಮ್ ಅಂತ ಮಾಡ್ತಾರೆ. ಈ ಪ್ಲಾಟ್ಫಾರ್ಮ್ ಎದಕ್ಕೆ ಮಾಡಿರತ್ತೆ ಹೇಳ್ತೇನ್ರಿ. ಈ ಪ್ಲಾಟ್ಫಾರ್ಮ್ ಏನಂದ್ರೆ ಟ್ರೈಬಲ್ ಏನ್ ಬರ್ತಾರಲ್ಲ ಅಥವಾ ಬುಡಕಟ್ಟು ಜನಾಂಗದವ್ರು ಬರ್ತಾರಲ್ಲ ಅವ್ರಿಗೆ ಆದ್ಯತೆ ಕೊಡ್ಬೇಕು, ಅಥವಾ ಬುಡಕಟ್ಟು ಜನಾಂಗಕ್ಕೆ ಏನೇನು ಸೋರ್ಸಸ್ ಅವೈಲೇಬಲ್ ಆಗ್ಬೇಕಲ್ಲ ಅವೆಲ್ಲ ಡಿಜಿಟಲ್ ಮಾಧ್ಯಮದಾಗ ಅವೈಲೇಬಲ್ ಆಗ್ಬೇಕಂತ ಯಾವ್ದು ಮಾಡ್ರ ಅಂದ್ರೆ ಟ್ರೈಬ್ ಎಕ್ಸ್ ಪ್ಲಾಟ್ಫಾರ್ಮ್ ಅಂತ ಬರ್ತೈತೆ. ನೆನಪಿಟ್ಕೋ, ಟ್ರೈಬಲ್ ಅಂದ್ರೆ ಗೊತ್ತಾಗತ್ತಲ್ಲ, ಟ್ರೈಬಲ್ ಅಫೇರ್ಸ್ ದವ್ರು ಯಾವ್ದು ತಂದಾರ ಅಂದ್ರೆ ಟ್ರೈಬ್ ಎಕ್ಸ್ ಪ್ಲಾಟ್ಫಾರ್ಮ್. ಇಂಡಿಯಾದಾಗ ಎಷ್ಟು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬ್ಸ್ ಅದಾವ, ಎಟ್ಟದಾವ ಅದು ಟ್ರೈಬ್ಸ್ನಾಗ ಬರ್ತೈತೆ. ಮತ್ತೆ ಇವು ಎರಡು ಕನ್ಫ್ಯೂಸ್ ಆಗ್ಬೇಡ್ರೆ, ಟ್ರೈಬ್ಸ್ ಬೇರೆ ಮತ್ತೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬ್ಸ್ ಅಂತ ಕರೀತಾರೆ. ಇವ್ರಿಬ್ರು ಡಿಫ್ರೆನ್ಸ್ ಏನಂದ್ರ ಟ್ರೈಬ್ಸ್ ಒಳಗೆ ಇವ್ರು ಇನ್ನೊಂದು ಭಾಗ ಇದ್ದಂಗೆ. ಅಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಅಂದ್ರೆ ಭಾಳ ಅವನತಿ ಒಳಗದಾರ ಅಂದಾಗ ಅಂತಾವ್ ಇಂಡಿಯಾದಾಗ ಎಷ್ಟು ಅದಾವ ಅಂದ್ರೆ. ಮತ್ತೆ ಟೋಟಲ್ ನಾಳೆ ಕೇಳಿದಾಗ ಟೋಟಲ್ ಇಂಡಿಯಾದಾಗ ಟ್ರೈಬ್ಸ್ ಎಷ್ಟು ಅದಾರ ಅಂತ ಕೇಳಂಗಿಲ್ಲ. ಯಾಕಂದ್ರೆ SC ಕಾಸ್ಟ್ ಎಸ್ ಟಿ ಕಾಸ್ಟ್ ಹೆಂಗಿರ್ತೈತಲ್ಲ ಹಂಗೆ ST ಅನ್ನೋದು ಶೆಡ್ಯೂಲ್ ಟ್ರೈಬ್ಸ್ ಅಂತ ಬರ್ತಾರೆ. ಅವ್ರು ನಗರದಾಗೂ ಇರ್ತಾರ, ಬುಡಕಟ್ಟದಾಗೂ ಇರ್ತಾರೆ. ಬಟ್ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬ್ಸ್ ಅಂತ ಇವ್ರಲ್ಲ, ಇವ್ರು ಏನಂದ್ರೆ ಸ್ಥಳಾಂತರ ಬೇಸಾಯ ಮಾಡೋದು ಅಥವಾ ಕಾಡ್ನಾಗ ವಾಸಿಸ್ತಿರ್ತಾರಲ್ಲ ಅಂಥವ್ರು ಕೊಡ್ತಾರ. ಅವ್ರು ಟೋಟಲ್ ಇಂಡಿಯಾದಾಗ ಎಷ್ಟತ್ತ ಐಡೆಂಟಿಫೈ ಮಾಡ್ರ ಅಂದ್ರೆ 75 ಐಡೆಂಟಿಫೈ ಮಾಡ್ರ. ನೆನಪೈತಲ್ಲ, ಕರ್ನಾಟಕದಾಗ ಅದಾರ ಒಬ್ರ ಇಬ್ರು ಅದಾರ. ಇಬ್ರು ಯಾರ್ಯಾರು? ಜೇನು ಕುರುಬ ಮತ್ತ ಕೊರಗ. ಇದು PM ಜನ್ಮನ್ ಯೋಜನೆ ಅನ್ನೋದು ಯಾರು ಸಲ್ಮನ್ ತರ್ತಾರ್ರಿ? PM ಜನ್ಮನ್ ಯೋಜನೆ ತರ್ತಾರ. ಯಾವ್ದ್ರ ಸಲ್ಮಂದ? ಯಾವ್ದ ಅದ PM ಜನ್ಮನ್ ತರ್ತಾರಲ್ಲ, ಯಾರ್ ಸಲ್ಮನ್ ಆಪ್ಷನ್ ಕೊಡ್ತಾನ. PM ಜನ್ಮನ್ ಯೋಜನೆ ತರ್ತಾರ. ಯಾರ್ ಸಲ್ಮನ್ ತರ್ತಾರ ಹೇಳಿ? ಶೆಡ್ಯೂಲ್ ಟ್ರೈಬ್ಸ್ ಸಲ್ಮಂದ, ಆಮೇಲೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬ್ಸ್ ಸಲ್ಮಂದ, ಆಮೇಲೆ SC ಸಲ್ಮಂದ್. ಈಗ ಹೇಳ್ರಿ ಯಾರ್ ಸಲ್ಮಂದ್ ಹೇಳ್ರಿ? PM ಜನ್ಮನ್ ಅಂತ ಬರ್ತೈತೆ ಅಂತ ಹೇಳಿ. SC ST ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬ್ಸ್ ಈ ಮೂರಾಗ ಯಾರ್ ಸಲ್ಮನ್ ತರ್ತಾರ? ಆದ್ಯತೆ ST ಬರ್ತೈತೆ, PVTG ಬರ್ತೈತೆ. PVTG ಸಲ್ಮನ್ ತರ್ತಾರೆ. ಇದು PM ಜನ್ಮನ್ ಯೋಜನೆ ತಂದಿದ್ದ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬ್ಸ್ ಏನು 75 ಜನ ಅಂತ ಹೇಳ. ಇದು 75 ಜನ ಇಲ್ಲ, ಮತ್ತೆ 75 ಏನದಾವ ಅಂದ್ರೆ ಕಾಸ್ಟ್ಗಳದಾವ. ಯಾವಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬ್ಸ್. ಕರ್ನಾಟಕದಾಗ ಎಷ್ಟು ಅದಾವ ಅಂದ್ರೆ 2. ಕರೆಕ್ಟ್ ಪಿತ್ತನ್ ಮತ್ತೆ ಏನಾತ? ಏನು ಮಾಡ್ತಿ? ಏನತ್ತ? ವೈರ್. ಟ್ರೈಬ್ ಎಕ್ಸ್ ಆತಲ್ರಿ. ಟ್ರೈಬ್ ಎಕ್ಸ್ ಎಲ್ಲಿ ಇದನ್ನ ಯಾರು ಮಾಡ್ತಾರಂದ್ರೆ ಯಾವ ಮಿನಿಸ್ಟ್ರಿ? ಯಾವ್ದ್ರ ಸಲ್ಮಂದ್ ಅಂತ ಗೊತ್ತಲ್ಲ, ಟ್ರೈಬಲ್. ಈ ಟ್ರೈಬಲ್ದಾಗ ಇಂಟರ್ನಲ್ ರಿಸರ್ವೇಶನ್ ಐತಿ ಕರ್ನಾಟಕದಾಗ.
ಇವು ಕ್ವಶನ್ ಕೇಳ್ರಿ ಏನು ಮಾಡೋ ರೀಸೆಂಟ್ ಆಗಿ ಒಳ ಮೀಸಲಾತಿ ಅಂತಂದಾರ. ಈ ಒಳ ಮೀಸಲಾತಿ ಎಸ್ ಟಿ ಕಾಸ್ಟ್ನವ್ರಿಗೆ ಅಥವಾ ಬುಡಕಟ್ಟು ಜನಾಂಗದವ್ರಿಗೆ ಅಪ್ಲೈ ಆಕತಿ ಇಲ್ಲ. ಇವು ಯಾಕಂದ್ರೆ ಹೇಳಿಕೆಗಳ್ಗ ಕನ್ಫ್ಯೂಸ್ ಮಾಡಿರ್ತಾರೆ. ಅದಕ್ಕೆ ನೆನಪಿಟ್ಕೋರಿ ಎಸ್ ಟಿ ಕಾಸ್ಟ್ ಸಲ್ಮಂದ್ ಬರಂಗಿಲ್ಲ. ಒಳ ಮೀಸಲಾತಿ ಅನ್ನೋದು ಕರ್ನಾಟಕದಾಗ ಯಾರು ಸಲ್ಮಂದ್ ಐತಿ ಓನ್ಲಿ ಅಂದ್ರೆ ಎಸ್ ಸಿ. ಇವ ಆಪ್ಷನ್ ಕೊಟ್ಟಿರ್ತಾನೆ. ಏನ್ ಕೊಟ್ಟಿರ್ತಾನೆ? ಒಳ ಮೀಸಲಾತಿ ಕರ್ನಾಟಕದಾಗ ಯಾರಂದ್ರೆ ನಾಗಮೋಹನ್ ದಾಸ್ ಕಮಿಟಿ ಅಲ್ಲ, ಆ ನಾಗಮೋಹನ್ ದಾಸ್ ಕಮಿಟಿ ಪ್ರಕಾರ ಒಳ ಮೀಸಲಾತಿ ರೀಸೆಂಟ್ ಆಗಿ ಜಾರಿಗೆ ತಂದಾರ. ಇದು ಈ ಕೆಳಗಿನ ಯಾರು ಇದ್ರ ಫಲಾನುಭವಿಗಳು ಇರ್ತಾರ ಕೊಟ್ಟಿರ್ತಾರೆ. ಒಂದನೇದು ಆಪ್ಷನ್ ಎಸ್ ಸಿ ಎಸ್ ಟಿ ಕೊಡ್ತಾನೆ, ಎರಡನೇದು ಎಸ್ ಸಿ ಕೊಡ್ತಾನೆ, ಮೂರನೇದು ಎಸ್ ಟಿ ಕೊಡ್ತಾನೆ. ಯಾವ್ದು ಹಾಕ್ತೀರಿ? ಎಸ್ ಸಿ ಅಷ್ಟೇ. ಎಸ್ ಸಿ ಎಸ್ ಟಿ ಬರಂಗಿಲ್ಲ. ಇಲ್ಲಿ ಎಸ್ ಟಿ ಓನ್ಲಿ ಬರಂಗಿಲ್ಲ, ಎಸ್ ಸಿ ಒಂದೇ ಬರ್ತದೆ. ಎಷ್ಟು ಅದಾವ ಜನಾಂಗಗಳು ಎಸ್ ಸಿ ಒಳಗೆ ಒಳ ಮೀಸಲಾತಿ ತೊಗೊಂಡಿದ್ದು? 101 ಕರೆಕ್ಟ್ ನೆನಪದಾವಲ್ಲ. ಎಷ್ಟು ಡಿವೈಡ್ ಮಾಡ್ತಾರ? 3 ಭಾಗ ಆಗ್ಯಾವ. 3 ಭಾಗ ಅಲ್ಲ, ಎಷ್ಟು ರಿಸರ್ವೇಷನ್? 15% ಮ್ಯಾಕ್ಸಿಮಮ್ ರಿಸರ್ವೇಷನ್. ನೆನಪೈತಿ? ಎ ಬಿ ಸಿ. ಎದಾಗ ಎಷ್ಟ? 5.25. ಬಿ ದಾಗ 5.25. 5.25 5.25. ಲಾಸ್ಟ್ ಉಳಿದಿದ್ದು ಯಾವ್ದಂದ್ರೆ 4.5. ವೆರಿ ಗುಡ್. ಇದು ಹೇಳ್ರಿ. ರೀಸೆಂಟ್ ಆಗಿ ಇದೊಂದು ಮಾಡ್ಯಾರ, ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್ ಅಂತ ಮಾಡ್ತಾರೆ. ಇದು ಯಾವ ಕಂಟ್ರಿದವ್ರು ಮಾಡ್ತಾರೆ? ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್ ಅಂತ ಹೇಳಿ ರೀಸೆಂಟ್ ಆಗಿ ನ್ಯೂಸ್ನಾಗ ಯಾಕೆ ಬಂದಿದೆ? ಗ್ಲೋಬಲ್ ಬಯೋಫ್ಯೂಯಲ್ ಚಾಂಪಿಯನ್ಸ್ ಅವಾರ್ಡ್ ಅಂತ ಕೊಡ್ತಾರ ಅವ್ರು. ಅದ್ರ ಸಲ್ಮಂದಿ ಈಗ ಇಬ್ಬರಿಗೆ ಜನಕ್ಕೆ ಕೊಟ್ಟಾರ. ಅದ್ರ ಮೇಲೆ ಕೇಳ್ಬೋದು ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್ ಅನ್ನೋದು ಯಾವ ಕಂಟ್ರಿದವ್ರು ತರ್ತಾರ? ಆಪ್ಷನ್ ಕೊಡ್ತಾನ. USA, ಇಂಡಿಯಾ, ಜಪಾನ, ಬ್ರೆಜಿಲ್. ಯಾರು ತರ್ತಾರೆ ಇದನ್ನ? ಇದ್ಯಾಕ ಯಾವ ಕಂಟ್ರಿಗಳು ಕೂಡ್ ತಂದಿಲ್ಲ? ಇನ್ನೊಮ್ಮೆ ಹೇಳತ್ನ ಬರೇ ಏನ್ ಹೇಳತ್ನ? ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಆಪ್ಷನ್ ಹೇಳಿಲ್ಲ. ಇವು ಕಂಟ್ರಿ ಕೂಡ್ ತಂದ ಅಂತ ಹೇಳಿಲ್ಲ. ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸಸ್ ಹೆಂಗೆ ಇಂಡಿಯಾ ತಂದಿತ್ತಲ್ಲ, ಸೇಮ್ ಹಂಗ ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್ ಅಂತ ತರ್ತಾರ. ಆ ಅಲೈನ್ಸಸ್ದಾಗ 30+ ಕಂಟ್ರಿ ಅದಾವ, ಅದ್ರೊಳಗೆ ಸೈನ್ ಮಾಡ್ಕೊಂಡಿದ್ದು. ಬಟ್ ಇದನ್ನ ಯಾವ ಕಂಟ್ರಿದವ್ರು ತರ್ತಾರ ಅಂತ ಕೇಳತ್ತನ. ಯಾವ ಕಂಟ್ರಿ? ಇಂಡಿಯಾ, USA, ಇದು ಆತ ಎರಡ್ರಾಗ ಒಂದು ಹೇಳಿ. ಇಂಡಿಯಾ. ಇದು ಯಾಕೆ ಹೈಲೈಟ್ ಮಾಡಿ ನೆನಪಿಟ್ಕೋರಿ ಅಂದ್ರೆ G20 ಸಮ್ಮಿಟಿಯಲ್ಲಿ ನಡೆದಿತ್ತು 2023ರಾಗ. 2023ರಾಗ G20 ಸಮ್ಮಿಟ್ ನಡೆದಿತ್ತು. ಅದಂತರೂ ನೆನಪಿರ್ತದೆ. ಡೇಟ್ ನೆನಪಿಟ್ಕೊಳಕ್ ನಾಳೆ ಕೇಳ್ಬೋದು. ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್ ಯಾಕೆ ಇದರ ಲಿಂಕ್ ಮಾಡಿ ಕೇಳ್ತಾರೆ ಅಂದ್ರೆ ರೀಸೆಂಟ್ ಆಗಿ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ತಂದಾರ ಗೊತ್ತೈತ್ರಿ. ಆ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಅನ್ನೋದ ಕೋರ್ ಇದನ್ನ ಕೋರ್ ಏನಂದ್ರೆ ಅದ್ರ ಥೀಮ್ ಇತ್ತು. ಯಾವ್ದ್ರದ್ದು ಅಂದ್ರೆ ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್. ಇನ್ನೊಮ್ಮೆ GBA ಅಂತ ಕೇಳ್ತಾರೆ. ಮತ್ತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದಿರಿ. ಮತ್ತೆ GBA ಅಂದ್ರೆ ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್ ಅಂತ ಕರೀತಾರೆ. ಇದನ್ನ ಯಾವ ಇಯರ್ದಾಗ ತರ್ತಾರ ಅಂದ್ರೆ 2023ರಾಗ. ಯಾವ ಟೈಮ್ನಾಗ ಅಂದ್ರೆ G20 ಸಮ್ಮಿಟ್ ಆಗಿರ್ತೈತಲ್ಲ ಆ ಔಟ್ ಆಫ್ ಕಂಟ್ರಿ ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇದಕ್ಕೆ ಹೆಂಗ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸಸ್ ಐತ್ಲಾ, ಸೇಮ್ ಹಂಗ ಯಾವ್ದಂದ್ರೆ ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್ ಅಂತ ಬರ್ತದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಔಟ್ ಆಫ್ ಕಂಟ್ರಿದಿಂದ ಬಯೋಫ್ಯೂಯಲ್ಗಳು ಜನರೇಟ್ ಮಾಡಕ. ನೆನಪಿಟ್ಕೋರಿ, ಇದ್ರೊಳಗೆ ಕನ್ಫ್ಯೂಸ್ ಆಗ್ಬೇಡ್ರಿ. ಮತ್ತೆ ಬಯೋಫ್ಯೂಯಲ್ ಅಂದ್ರೆ ಬಯೋಡಿಗ್ರೇಡಬಲ್ ಏನು ವಸ್ತುಗಳು ಇರ್ತಲ್ಲ ಅವ್ನು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಫ್ಯೂಯಲ್ ಜನರೇಟ್ ಮಾಡ್ಬೇಕು. ಅದ್ರದ್ದು ಕೋರ್ ಥೀಮ್ ಇತ್ತು. ಆ ಕೋರ್ ಥೀಮ್ ನಾಕ್ ಹೇಳ್ತಾನೆ. ಅದಕ್ಕೆ ಲಿಂಕ್ ಯಾಕೆ ಆಕತ್ತಂದ್ರೆ ಈಗ ಎಥನಾಲ್ ಜನರೇಟ್ ಮಾಡತ್ತಾರ. ಕರೆಕ್ಟಾ? ಎಥನಾಲ್ ಮಾಡತ್ತಾರ, ಕಾಂಪ್ರೆಸ್ಡ್ ಬಯೋಗ್ಯಾಸ್ ಮಾಡ್ಯಾರಲ್ಲ, ಇವೆಲ್ಲ ಪಾರ್ಟ್ ಆಫ್ ಯಾವ್ದಂದ್ರೆ GBA ಪಾರ್ಟ್ ಅಂತ ಬರ್ತೈತಿ. ಯಾವ GBA ಅಂದ್ರೆ ಫುಲ್ ಫಾರ್ಮ್ ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್. ಯಾವ ಕಂಟ್ರಿದವ್ರು ಮಾಡ್ತಾರ? ಇಂಡಿಯಾದವ್ರು. ಯಾವ ಇಯರ್ದಾಗ? 2000. ಅದಂತರೂ ನೆನಪಿರ್ತದೆ. G20 ಆಗಿದ್ದ 2023ರಾಗ. ಅದ ಟೈಮ್ನಾಗ ಏನಂದ್ರೆ 21ನೇದು ಯಾವ್ದೋ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ G20ದಾಗ ಸೇರ್ತೈತಿ, ಆಫ್ರಿಕನ್ ಯೂನಿಯನ್. ನೆನಪಿಟ್ಕೋರಿ, G20 ಅನ್ನೋದು ಫಸ್ಟ್ G19 ಕಂಟ್ರೀಸ್ ಒಂದು ಯೂನಿಯನ್ ಇದನ್ನಿತ್ತು. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವ್ದಿತ್ತು ಅಂದ್ರೆ ಯುರೋಪಿಯನ್ ಯೂನಿಯನ್. ಅದ್ರ ಜೋಡ ಹೊಸದು ಯೂನಿಯನ್ ಸೇರ್ತೈತಿ ಯಾವ್ದಂದ್ರೆ ಆಫ್ರಿಕನ್ ಯೂನಿಯನ್. ಯಾವ ಟೈಮ್ನಾಗ ಸೇರ್ತೈತಿ ಅಂದ್ರೆ 2023ರಾಗ. ನೆನಪಿರ್ತೈತಲ್ಲ. ಸೇಮ್ ಹಂಗ G20 ಟೈಮ್ನಾಗ ಯಾವ ತರ್ತಾರೆ ಅಂದ್ರೆ ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್ ತರ್ತಾರೆ. ಅದರದ್ದು 4 ಕೋರ್ ಥೀಮ್ ಬರ್ತಾವ. ಆ ಕೋರ್ ಥೀಮ್ ಮೇಲೆ ಕೇಳ್ತಾರೆ. ಅಥವಾ ಇದು ಬಯೋಫ್ಯೂಯಲ್ ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್ ಥೀಮ್ ಒಳಗ ಈ ಥೀಮ್ ಐತೆ ಇಲ್ಲೋ ಕೇಳ್ತಾರ. ಅವ್ 4 ಹೇಳ್ಬಿಡ್ಲಿ. ಒಂದೇದು ನೆನಪಿಟ್ಕೋರಿ, ಬಯೋ ಎಥನಾಲ್ ಅಂತ ಬರ್ತೈತಿ. ಈಗ ಎಥನಾಲ್ ಏನ್ ಜನರೇಟ್ ಮಾಡತ್ತಾರಲ್ಲ, ಇದು ಯಾವ್ದಂದ್ರೆ ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್ ಬಾಗಿದ್ದಂಗೆ. ಕೋರ್ದಾಗ ಯಾವ್ದು? ಒಂದೇದ ಬಯೋ ಎಥನಾಲ್. ಇನ್ನೊಂದು ಎರಡನೇದು ಏನಂದ್ರೆ ಬಯೋ ಡೀಸೆಲ್ ಅಂತ ಬರ್ತೈತಿ. ಒಂದೇದ ಬಯೋ ಎಥನಾಲ್, ಎರಡನೇದು ಯಾವ್ದಂದ್ರೆ ಬಯೋ ಡೀಸೆಲ್, ಮೂರನೇದು ಯಾವ್ದಂದ್ರೆ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಅಂತ ಕರಿತು. ಏನಂದ್ರೆ SAF ಅಂತ ಕರಿತು, ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್. ನಾಲ್ಕನೇದು ಯಾವ್ದಂದ್ರೆ ಕಾಂಪ್ರೆಸ್ಡ್ ಬಯೋಗ್ಯಾಸ್. ಇವು 4 ನ್ಯೂಸ್ನಾಗ ಹೆಂಗ ಅದಾವ ಅಂದ್ರೆ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಎಲ್ಲಿ ಮಾಡ್ತಾರೆ? ಇಂಡಿಯಾದಾಗ ಫಸ್ಟ್ ಟೈಮ್ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ದವರ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಎಲ್ಲಿ? ಮಹಾರಾಷ್ಟ್ರದ ಕೋಪರ್ಗಾಂವ್. ಇವ್ರು ಮಾಡೋದು ಬಿಡ್ಬೋದಿತ್ತು. ಯಾಕೆ ಮಾಡತ್ತಾರ ಅಂದ್ರೆ ಇದು ಬಯೋಫ್ಯೂಯಲ್ ಅಲೈನ್ಸಸ್ ನಾವ ಕೊಟ್ಟು. ಈಗ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸಸ್ ಕೊಟ್ಟು ಜಗತ್ನಾಗ ಅತಿ ದೊಡ್ಡ ಸೋಲಾರ್ ಪವರ್ ಪ್ಲಾಂಟ್ ಎಲ್ಲಿ ಐತಂದ್ರೆ ನಮ್ಮಲ್ಲಿ ಐತಲ್ರಿ. ಸೇಮ್ ಹಂಗ ಎಲ್ಲೈತಿ? ಬದ್ಲಾದಾಗ ರಾಜಸ್ಥಾನದಾಗ ಐತಲ್ಲ. ಸೇಮ್ ಹಂಗ ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್ 4 ಕೋರ್ ಥೀಮ್ ಅದಾವ. ಆ 4 ಕೋರ್ ಥೀಮ್ ಮೇಲೆ ನಾವು ಅಡಾಪ್ಟ್ ಮಾಡ್ಕೊಳಿಕ್ಕೆ ಔಟ್ ಆಫ್ ಕಂಟ್ರಿದವ್ರು ಹೆಂಗ್ ಮಾಡ್ಕೋತಾರ? ಮಾಡಕ್ ಆಗಂಗಿಲ್ಲಲ್ಲ. ಅದ್ರ ಸಲ್ಬಂದ ನಾವ ಆದ್ಯತೆ ಕೊಡಕ್. ಒಂದೇದೇನೇಳಿ ಬಯೋ ಎಥನಾಲ್, E20 ಎಥನಾಲ್ ಅಂತ ಮಾಡತ್ತಾರಲ್ಲ, ಇವೆಲ್ಲ ಬಯೋ ಎಥನಾಲ್. ಬಯೋ ಎಥನಾಲ್ ಅಂದ್ರೆ ಬಯೋ ಅಂದ್ರೆ ಏನ್ರ ಬೆಳಿ ಬೆಳೆದಿರ್ತವಲ್ಲ ಅಂತ ಬೆಳಿದಿಂದ ಎಥನಾಲ್ ಜನರೇಟ್ ಮಾಡೋದು. ಅದಕ್ಕೆ ಬಯೋ ಎಥನಾಲ್ ಅಂತೀವಿ. ನಮ್ಮಲ್ಲಿ ಯಾವ್ದಂದ್ರೆ ಅಕ್ಕಿ, ಭತ್ತ ಇದ್ರದಿಂದ ಎಥನಾಲ್ ಜನರೇಟ್ ಮಾಡತ್ತಾರ. ಅದಾದ್ಮೇಲೆ ಇನ್ನೊಂದು ಬಯೋ ಡೀಸೆಲ್ ಅಂತ ಬರ್ತದೆ. ಬಯೋ ಡೀಸೆಲ್ ಏನತ್ತ? ಬಯೋ ಡೀಸೆಲ್ ಅಂತ ಬರ್ತೈತಿ. ಇವು ಪ್ಲಾಂಟ್ ದಿಂದ ಅಥವಾ ಗಿಡಗಳಿಂದ ಏನ್ ಮಾಡತ್ತಾರ ಅಂದ್ರೆ ಡೀಸೆಲ್ ರೆಡಿ ಮಾಡತ್ತಾರ. ಇನ್ನೊಂದು ಯಾವ ಥೀಮ್ ಹೇಳಿ? ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಅಂತ ಹೇಳ. ಸಸ್ಟೈನೇಬಲ್ ಏವಿಯೇಷನ್ ದಾಗ ಏನ್ ಯೂಸ್ ಮಾಡತ್ತಾರ?
ಏನು ಯೂಸ್ ಮಾಡತ್ತಾರೆ ಏವಿಯೇಷನ್ ಫ್ಯೂಯಲ್ ಅಂದ್ರೆ ಏರ್ಕ್ರಾಫ್ಟ್ಗೆ ಯಾವ್ದು ವಿಮಾನ್ಗೆ ಏನು ಯೂಸ್ ಮಾಡ್ತಾರೆ ಅಂದ್ರೆ ವೈಟ್ ಫ್ಯೂಯಲ್ ಯೂಸ್ ಮಾಡ್ತಿರ್ತಾರೆ ಅದಕ್ಕೆ ಎಟ್ಟುಗಟ್ಲೆ ಭಾಳ ಲಕ್ಷಗಟ್ಲೆ ಇದನ್ನ ಯಾಕಂದ್ರೆ ಕಾಸ್ಟ್ ಜಾಸ್ತಿ ಐತೆ ಲಕ್ಷಗಟ್ಲೆ ಅಲ್ಲ ಆದ್ರೆ ಕಾಸ್ಟ್ ಹೈ ಐತೆ ಯಾಕಂದ್ರೆ ನಮಗೆ ಇಲ್ಲಿ ₹100 ಡೀಸೆಲ್ ಸಿಗ್ತಾರೆ ಅದಕ್ಕೆ 1000-1500 ಅದ್ರ ಮೇಲೆ ಇರ್ತೈತೆ ವೈಟ್ ಫ್ಯೂಯಲ್ ಅಂತ ಕರಿತಿಲ್ಲ ಅದನ್ನ ಕಡಿಮೆ ಮಾಡ್ಬೇಕಾರೆ ಇದನ್ನ ವಿಮಾನಗಳದ್ದು ಚಾರ್ಜ್ ಯಾಕಿರ್ತೈತೆ ಅಂದ್ರೆ ಅದ್ರ ಫ್ಯೂಯಲ್ ರೇಟ್ ಜಾಸ್ತಿ ಇರ್ತೈತೆ ಅಂತ ಇರ್ತೈತ್ರಿ ಆ ಫ್ಯೂಯಲ್ ರೇಟ್ ಆಟೋಮೆಟಿಕ್ ಡೌನ್ ಆಗ್ತೇಳಿ ಅದ್ರದ್ದು ರೇಟ್ ಕಡಿಮೆ ಆಕತ್ತಲ್ಲ ಅದಕ್ಕೆ ಸಸ್ಟೈನೇಬಲ್ ಅಥವಾ ಸುಸ್ಥಿರ ಏವಿಯೇಷನ್ ಫ್ಯೂಯಲ್ ಅಂತ ತರ್ತಾರೆ ಅದಕ್ಕೆ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಅಂತ ಕರಿತು ಏನು ಯೂಸ್ ಮಾಡ್ಕೊಳತ್ತಾರ ಅದ್ರದ್ದು ಆಪ್ಷನ್ ಕೊಡ್ಲಿ ಅಡುಗೆ ಎಣ್ಣೆ ಯೂಸ್ ಮಾಡತ್ತಾರಲ್ಲ ಇದು ಯಾವ್ದಂದ್ರೆ ಯಾವ್ದಂದ್ರೆ ಗ್ಲೋಬಲ್ ಬಯೋ ಫ್ಯೂಯಲ್ ಅಲೈನ್ಸಸ್ ಒಳಗೆ ಎಷ್ಟು ಪರ್ಸೆಂಟ್ 1% ಮರ್ಜ್ ಮಾಡತ್ತಾರ ಅದು ಇನ್ನು ಮುಂದೆ ಎಲ್ಲರ ಸಕ್ಸಸ್ ಆದ್ರ ಯಾಕೆ 1% ಮಾಡ್ಯಾರ ಜಾಸ್ತಿ ಮಾಡ್ರ ಅತಿ ಕಡಿಮೆ ರೊಕ್ಕ ಹಾಕಿತ್ತಂದ್ರ ಈಗ ಪ್ರೆಸೆಂಟ್ E20 ಎಥನಾಲ್ ಮಾಡಿದಕ್ಕೆ ಗಾಡಿ ಇದನ್ನೇನಂದ್ರ ಫ್ಯೂಯಲ್ ಎಫಿಷಿಯನ್ಸಿ ಅಥವಾ ಎವರೇಜ್ ಕಡಿಮೆ ಆಗ್ಯಾವನತ್ತಾರ್ರಿ ಇನ್ನು ಎಲ್ಲರ ವಿಮಾನದಾಗ ಆದ್ರ ಮ್ಯಾಲ ಹಾರಾಕ ಹೋಗ್ಲಿಕ್ಕೆ ಏನು ಮಾಡೋದು ಅದ್ರ ಸಾಲ ಮಂದಿ ಏನು ಮಾಡ್ರ ಅಂದ್ರೆ 1% ಬ್ಲೆಂಡ್ ಮಾಡ್ಯಾರ ಇನ್ನೊಂದು ಯಾವ್ದು ಉಳಿಸಿದ್ವಿ ಅದ್ರಾಗ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಒಂದು ಉಳಿಸಿದಿಲ್ಲ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಎಲ್ಲಿ ಮಾಡ್ಯಾರ ಅಂದ್ರೆ ಕೋಪರ್ಗಾಂವ್ದಾಗ ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರ ಕೋಆಪರೇಟಿವ್ ಮಿನಿಸ್ಟ್ರಿ ಈ ಪೂರ್ತಿ 4 ನೆನಪಿಟ್ಕೊಂಡ್ರಿ ಥೀಮ್ ನೆನಪಿರ್ತಾವಲ್ಲ 4 ಯಾವ್ದ್ರದ್ದು ಹೇಳಿಟ್ಟೋತಾನ GBA ಫುಲ್ ಫಾರ್ಮ ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸಸ್ ಯಾವ ಇಯರ್ದಾಗ ಮಾಡ್ತಾರೆ 2023ರಾಗ ಎಷ್ಟು ಕೋರ್ ಥೀಮ್ ಅದಾವ ಅಂದ್ರೆ 4 ಯಾವ್ಯಾವ ಬಯೋಫ್ಯೂಯಲ್ ಬಯೋ ಎಥೆನಾಲ ಬಯೋ ಡೀಸೆಲ್ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಇನ್ನೊಂದ ಇವು ಹೆಂಗೆ ಕೇಳಿರ್ತಾರೆ ಗೊತ್ತಾನ ರೀಸೆಂಟ್ ಆಗಿ 1% ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಮಾಡತ್ತಾರಲ್ಲ ಈ ಯಾವ ಒಂದು ಅಲೈನ್ಸಸ್ ಭಾಗ ಆಗಿ ತಂದಾರತ್ತು ಕೇಳ್ಬೋದು ಅದ್ರ ಸಲ್ಮಂದ್ ಹೇಳಿ ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸ್ ಗೊತ್ತಾತಲ್ಲ ಈಗ ಹೇಳಿ ಮಿನಿಸ್ಟ್ರಿ ಆಫ್ ಕೋಆಪರೇಟ್ ಇದಾರ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಎಲ್ಲಿ ಮಾಡ್ತಾರ ಅಂದ್ರೆ ಕೋಪರ್ಗಾವ್ದ ಈಗ ಹೇಳ್ರಿ ಇದು ಯಾರು ತರ್ತಾರೆ ಭಾರತ್ ಟ್ಯಾಕ್ಸಿ ತಂದಾರಲ್ಲ ಯಾವ ಮಿನಿಸ್ಟ್ರಿದವ್ರು ತರ್ತಾರೆ ಕೋಆಪರೇಟಿವ್ ಮಿನಿಸ್ಟ್ರಿದವ್ರು ನೆನಪಿರ್ತೈತಲ್ಲ ಕೋಆಪರೇಟಿವ್ ಇದೇ ಬಂದ್ ಕೂಡಲೇ ಒಂದು ಹೇಳಿದ್ವಿ ಕೋಆಪರೇಟಿವ್ ಇನ್ಶೂರೆನ್ಸ್ ಕಂಪ್ನಿ ಅಂತ ಯಾವ್ದ CLIC ನೆನಪಿರ್ತೈತಲ್ಲ CLIC ಫುಲ್ ಫಾರ್ಮ್ ಬಂದಾಗ ಕೋಆಪರೇಟಿವ್ ಲೈಫ್ ಇನ್ಶೂರೆನ್ಸ್ ವೆರಿ ಗುಡ್ ಈಗ ಇದನ್ನ ಕರೆಂಟ್ ನ್ಯೂಸ್ನಾಗ ಯಾಕೆ ಬಂದೈತೆ ಅಂದ್ರೆ 2023ದ ಗ್ಲೋಬಲ್ ಬಯೋಫ್ಯೂಯಲ್ ಚಾಂಪಿಯನ್ಸ್ ಅವಾರ್ಡ್ ಅಂತ ಕೊಡ್ತಾರೆ ಅಥವಾ ಚಾಂಪಿಯನ್ ಫೆಲ್ಲೋ ಅಂತೇಳಿ ಹೆಂಗ ರಾಯಲ್ ಫೆಲ್ಲೋ ಅಥವಾ ರಾಯಲ್ ಸೊಸೈಟಿ ಫೆಲ್ಲೋ ಅವಾರ್ಡ್ಸ್ ಅಂತ ಕೊಟ್ಟಿದ್ರು ನೆನಪೈತಿ ಇಬ್ರಿಗೆ ಯಾರ್ಯಾರು ಕೊಟ್ಟಿದ್ರು ಸೌಮ್ಯ ಸ್ವಾಮಿನಾಥನ್ ಜೋಡ ಮತ್ತ ಯಾರ್ರಿ ಮಣಿಂದರ್ ಅಗರ್ವಾಲ್ ಕರೆಕ್ಟ್ ಮಣಿಂದರ್ ಅಲ್ಲ ಮಣಿಂದರ ಕರೆಕ್ಟ್ ಮಣಿಂದರ್ ಅಂತ ಬರ್ತಾರ ಇದು ರಾಯಲ್ ಫೆಲ್ಲೋ ಸೊಸೈಟಿ ಅವಾರ್ಡ್ ಅಂತ ಯಾರು ಕೊಡ್ತಾರ ಅಮೇರಿಕಾ ಬ್ರಿಟನ್ದವ್ರು ಅಂದ್ರೆ ಲಂಡನ್ದವ್ರು ಕೊಟ್ಟಿರ್ತಾರೆ ಯಾವ್ದಂದ್ರೆ ರಾಯಲ್ ಫೆಲ್ಲೋ ಸೊಸೈಟಿ ಅಂತೇಳಿ ಸೇಮ್ ಹಂಗ ಗ್ಲೋಬಲ್ ಬಯೋಫ್ಯೂಯಲ್ಸ್ ಒಳಗೆ ರಿಸರ್ಚ್ ಮಾಡಿರ್ತಾರೆ ಅಥವಾ ಸೈಂಟಿಸ್ಟ್ಗಳು ಇರ್ತಾರಲ್ಲ ಅವ್ರಿಗೆ ಸಪ್ರೇಟ್ ಅವಾರ್ಡ್ ಕೊಟ್ಟರೆ ಇಬ್ರು ಜನಕ್ಕೆ ಚಾಂಪಿಯನ್ಸ್ ಅವಾರ್ಡ್ ಅಂತ ಕೊಡ್ತಾರೆ ಇನ್ ಕೇಸ್ ಎಲ್ಲರ ಚಾಂಪಿಯನ್ಸ್ ಅವಾರ್ಡ್ ಗ್ಲೋಬಲ್ ಬಯೋಫ್ಯೂಯಲ್ಸ್ ಯಾರು ತೊಂದ್ರೆ ಇಬ್ರು ತೋತಾರೆ ಯಾರು ಹೇಳ್ರಿ ಪಟ್ಟ ಸೌಮ್ಯ ಸ್ವಾಮಿನಾಥನ್ ಅದು ರಾಯಲ್ ಫೆಲ್ಲೋಕ್ ಹೋದ್ನಿ ಮತ್ತ ಈಗ ಹೊಸಾದ್ ಬಂದಿವು ಹೇಳ್ರಿ ಯಾರು ಆಪ್ಷನ್ ಕ್ವಶನ್ ಹೇಳ್ತ ನೋಡ ಯಾರಂದ್ರೆ ರುಚಿ ಅಗರ್ವಾಲ್ ಒಬ್ರ ಇನ್ನೊಬ್ರು ಏನಂದ್ರೆ ಅಭಿಷೇಕ್ ಸಾವು ಅಂತ ಬರ್ತಾರೆ ಇಬ್ರದ್ದು ಹೆಸರು ನೆನಪಿಟ್ಕೋರ ರುಚಿ ಅಗರ್ವಾಲ ಮತ್ತು ಇನ್ನೊಬ್ರು ಯಾರಂದ್ರೆ ಅಭಿಷೇಕ್ ಸಾವು ಇವ್ರು ಏನಂತ ಕೆಲಸ ಮಾಡ್ರಂದ್ರೆ ರಿಸರ್ಚ್ ಮಾಡತ್ತಾರ ಈ ಬಯೋಫ್ಯೂಯಲ್ನ ಅಡಾಪ್ಟ್ ಮಾಡ್ಕೋದ್ರಿಂದ ಹೆಂಗೆ ನಮ್ದು ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೇಕಂತೇಳಿ ಅದ್ರ ಸಲ್ಮಂದ್ ಕೊಡ್ತಾರೆ ಯಾವ್ದು ಅವಾರ್ಡ್ ಅಂತೇಳಿ ಗ್ಲೋಬಲ್ ಬಯೋಫ್ಯೂಯಲ್ ಚಾಂಪಿಯನ್ಸ್ ಅವಾರ್ಡ್ ಅಂತ ಕೊಡ್ತಾರೆ ಯಾರಿಬ್ರ ಅಭಿರುಚಿ ಥ್ಯಾಂಕ್ ಯು ಅಭಿರುಚಿ ನೆನಪಿಟ್ಕೊಂಡ್ಬಿಡ್ರಿ ಅಭಿರುಚಿ ಅಂದ್ರೆ ಅಭಿಷೇಕ್ ಸಾವು ರುಚಿ ಅಂದ್ರೆ ರುಚಿ ಅಗರ್ವಾಲ್ ಥ್ಯಾಂಕ್ ಯು ಯಾವ್ದ ಕರೆಕ್ಟ್ ಅದೊಂದು ಬಯೋಫ್ಯೂಯಲ್ ಪಾಲಿಸಿ ತಂದಿರ್ತಾರ 2018ರಾಗ ಆ ಪಾಲಿಸಿ ತಂದ ಮೇಲೆ ಇದು ಅಲೈನ್ಸಸ್ ಮಾಡಿದ್ದೆ ಅಂದ್ರೆ ಅಲೈನ್ಸ್ ಬೇರೆ ಪಾಲಿಸಿ ಅನ್ನೋದು ಕಾಯ್ದೆ ಆ ಕಾಯ್ದೆ ತಂದಿದ್ ಮುಂದೆ ಅದನ್ನ ರೂಲ್ಸ್ ಫಾಲೋ ಮಾಡ್ತಾರತ್ತೆ ಇಲ್ಲ ಗೊತ್ತಿಲ್ಲ ಅದ್ರ ಸಲ್ಮಂದ ಅಲೈನ್ಸಸ್ ಹತ್ತು ಮಾಡಿರ್ತಾರೆ ಯಾವ್ದಂದ್ರೆ 2023 ಗೊತ್ತಾತಲ್ಲ ಇಬ್ರದ್ದು ಚಾಂಪಿಯನ್ಸ್ ಯಾರು ಹೇಳ್ರಿ ಅವಾರ್ಡ್ಸ ಅಭಿರುಚಿ ಅದನ್ನ ನೆನ್ಪಿಟ್ರಿ ಎಲ್ಲರೂ ಅಭಿರುಚಿ ಅಭಿರುಚಿ ಕರೆಕ್ಟ್ ಇನ್ನೊಂದು ಕ್ವಶನ್ ಕೇಳ್ಯಾರ ರಿಪೀಟೆಡ್ ಇದ್ರೊಳಗೆ ನಮ್ಮಲ್ಲಿ ಹೇಳ್ರಿ ನೋಡು ವಿವಾಹ ಟೈಪ್ ಬರ್ತಾವಲ್ಲ ಮದುವೆ ಒಳಗೆ ಅದು ಮನುಸ್ಮೃತಿ ಒಳಗೆ ಎಷ್ಟು ಟೈಪ್ ಆಫ್ ಮದುವೆಗಳ ಬಗ್ಗೆ ಹೇಳ್ಯಾರ 4 8 ಅದನ್ನ ಕ್ವಶನ್ ಕೇಳಿದ್ದು ಮಾನ್ಯ ಒಮ್ಮೆ ಅದಕ್ಕೆ ಹೇಳತ್ತೀನಿ ಎಷ್ಟು ಬರ್ತಾವ ಮನುಸ್ಮೃತಿದಾಗ ಕೊಡ್ತಾರಲ್ಲ 8 9 10 8 ಅಥವಾ ಅಷ್ಟ ವಿವಾಹಗಳ ಬರ್ತಾವ ನೆನಪದಾವ ಎಲ್ಲ ಗಾಂಧಾರ್ ವಿವಾಹ ಗೊತ್ತದಾವಲ್ಲ ಹೇಳ್ರಿ ಒಮ್ಮೆ ಎಲ್ಲ ಬಡ ಹೇಳ್ತೀರೇನು ಬೇಡ ಏನೇನೋ ಮಾಡತ್ರಿ ಹೇಳೇನು ಬೇಡದ್ನ ಅನ್ ಕ್ವಶನ್ ಕೇಳೇನ್ ಮಾನ್ಯ ಅದಕ್ಕೆ ಹೇಳ ಎದ್ರೋ ಬರ್ತದ ಮನುಸ್ಮೃತಿದಾಗ ಮನುಸ್ಮೃತಿಯ ಬರ್ದಾರ ಯಾರು ಮನು ಬರ್ತದ ಬಿಡ್ರಿ ಇದನ್ನ ವಿವಾಹಗಳು ಬರ್ತಾವಲ್ಲ ಇದ್ರ ಮೇಲೆ ಕ್ವಶನ್ ಕೇಳನ್ರಿ ಅದಕ್ಕೆ ಹೇಳತ್ನ ಎಕ್ಸಾಮ್ದಾಗ ಕ್ವಶನ್ ಏನ್ ಕೇಳಂದ್ರ ಮನುಸ್ಮೃತಿ ಒಳಗ ಇದನ್ನ ಇಂಡಿಯಾ ಒಳಗ ಅಥವಾ ಬುಕ್ ಒಳಗ ಎಷ್ಟು ಟೈಪ್ ಆಫ್ ವಿವಾಹಗಳನ್ನ ಮೆನ್ಷನ್ ಮಾಡ್ರಿ ಅಂತ ಕೇಳಿದ್ರು ಎಷ್ಟು ಟೈಪ್ ಬರ್ತಾವು 8 9 ಇಟ್ಟೋತನ 8 ಹೇಳಿ ಮತ್ತೆ ಅಷ್ಟ ಅಂದ್ರೆ 8 ಟೈಪ್ ಆಫ್ ವಿವಾಹಗಳು ಬರ್ತಾವ ನೆನಪಿಟ್ಕೋರಿ 8 ಟೈಪ್ ಒಳಗೆ ಬಂದಾಗ 4 ಅಪ್ರೂವ್ಡ್ ಇರ್ತಾವ 4 ಡಿಸ್ಅಪ್ರೂವ್ಡ್ ಇರ್ತಾವ ಅಂದ್ರೆ 4 ಅಗ್ರಿಮೆಂಟ್ ಮೇಲೆ ಅತ್ತಲ್ಲ ಒಪ್ಪಂದದ ಮೇರೆಗೆ ಹಾಕವ 4 ಏನಂದ್ರೆ ಒಪ್ಪಂದ ಇರಂಗಿಲ್ಲ ಅಂದ್ರೆ ಫೋರ್ಸಿಬಲಿ ಅಕ್ಕಾರ ಅಂದಂಗ ಅವ್ 4 ಹೇಳ್ಬಿಡ್ತೇನೆ ನೆನಪಿಟ್ಕೋ ಯಾಕಂದ್ರೆ ಒಮ್ಮೆ ಕೇಳ್ಯಾನ ನೋಡಿ ಕ್ವಶನ್ ಕೇಳ್ಯಾನಿಲ್ಲ ಹರ್ಷ ವಿವಾಹ ಅಂದ್ರೆ ಏನ ಗಾಂಧರ್ವ ವಿವಾಹ ಅಂದ್ರೆ ಏನಂತೇಳಿ ಯಾವ್ದ್ರೊಳಗೆ ಬರ್ತಾವ
ಗೊತ್ತದ ಒಂದೇ ಯಾವ್ದ್ರೋ ಬರ್ತಾವ ಮನುಸ್ಮೃತಿಯೊಳಗೆ ಒಂದೇದು ಹೇಳ್ತ ನೋಡ್ರಿ. ಅಪ್ರೂವ್ಡ್ ಅಂದ್ರೆ ಏನಂದ್ರೆ ಒಪ್ಪಂದದ ಮೇರೆಗೆ ಮಾಡ್ತಾರಲ್ಲ ಅವತ್ರೊಳಗೆ 4 ಬರ್ತಾವ. ಯಾವ್ಯಾವ ಅಂದ್ರೆ ಒಂದೇದ ಬ್ರಹ್ಮ ವಿವಾಹ ಅಂತ ಕರಿತೀವಿ. ಬ್ರಹ್ಮ ವಿವಾಹ ಅಂದ್ರೆ ಏನ್ ಹೇಳ್ರಿ? ವೆರಿ ಗುಡ್, ಅರೇಂಜ್ ಮ್ಯಾರೇಜ್. ಬ್ರಹ್ಮ ವಿವಾಹ ಅಂದ್ರೆ ಅರೇಂಜ್ ಮ್ಯಾರೇಜ್. ಅಪ್ಪಿದ್ದವ ಮಗಳನ್ನ ಕಲತ್ ಹುಡುಗ ಕೊಟ್ಟತ್ತೀನಿ ಅದೇನಾದ್ರ ಬ್ರಹ್ಮ ವಿವಾಹ. ಒಂದೇದು ಇವೆಲ್ಲ 4 ಅಪ್ರೂವ್ಡ್ದಾಗ ಬರ್ತಾವ, 4 ಡಿಸ್ಅಪ್ರೂವ್ಡ್ದಾಗ ಬರ್ತಾವ. ಒಂದೇದು ನೋಡ್ರಿ ಬ್ರಹ್ಮ ವಿವಾಹ ಅಂದ್ರೆ ಅರೇಂಜ್ ಮ್ಯಾರೇಜ್, ಕರೆಕ್ಟ್. ಎರಡನೇದು ಬರ್ತೈತಿ ಯಾವ್ದಂದ್ರೆ ದೈವ ಮ್ಯಾರೇಜ್ ಅಂತ ಬರ್ತೈತಿ ಅಥವಾ ದೈವ ವಿವಾಹ ಅಂತ ಕರೀತಾರೆ. ದೈವ ವಿವಾಹ ಅಂದ್ರ ಪೂಜಾರಿಗಳಿಗೆ ಕೊಡುದು ಅಥವಾ ಯಾರ ಇದನ್ನ ಸ್ಪಿರಿಚುವಲ್ ಆಗಿರ್ತಾರಲ್ಲ ಅಂತವ್ರಿಗೆ ಎಲ್ಲರ ಮದುವೆ ಮಾಡಿ ಕೊಟ್ಟಿರ್ತೇಳಿ ಅವ್ರ ಮಗಳನ್ನ, ಅದಕ್ಕೆ ಏನಂತಾರ ಅಂದ್ರೆ ದೈವ ವಿವಾಹ ಅಂತ ಕರೀತಾರೆ. ಇನ್ನೊಂದು ಬರ್ತೈತಿ ಯಾವ್ದಂದ್ರೆ ಇದನ್ನ ಯಾವ್ದ ಹರ್ಷ ಮ್ಯಾರೇಜ್ ಅಂತ ಬರ್ತೈತಿ ಅಥವಾ ಹರ್ಷ ವಿವಾಹ ಅಂತ ಬರ್ತೈತಿ. ಇದು ಹರ್ಷ ವಿವಾಹ ಅನ್ನೋದು ಏನಂದ್ರೆ ಒಪ್ಪಂದದ ಮ್ಯಾರೇಜ್. ಹರ್ಷ ವಿವಾಹದಾಗ ಯಾರು ಕೊಡ್ತಾರ? ಆಕಳ ಮತ್ತ ಇನ್ನೊಂದೇನು ಎತ್ತ ಅದು ಕೊಡ್ತಾರಲ್ಲ ಗಿಫ್ಟ್ ಆಗಿ, ಕರೆಕ್ಟ್ ಅದ. ಅದ ಹೇಳ್ತೀನಿ ಒಟ್ಟು ಅರ್ಜೆಂಟ್ ಮಾಡ್ತಾನೆ. ಎರಡು ಹೇಳಿದ್ರಲ್ಲ ಅಪ್ರೂವ್ಡ್ದಾಗ ಯಾವ ಹೇಳ್ರಿ? ಒಂದೇದು ಯಾವ್ದ? ಬ್ರಹ್ಮ ವಿವಾಹ. ಬ್ರಹ್ಮ ವಿವಾಹ ಅಂದಾಗ ಕಲ್ತವಂಗ ಎಜುಕೇಶನ್ ಇದ್ದವಂಗ ಅಥವಾ ಚಲೋ ತಂಗ ಅರೇಂಜ್ ಮ್ಯಾರೇಜ್ ಮಾಡ್ತಾರಲ್ಲ ಅದು ಬ್ರಹ್ಮ ವಿವಾಹ. ಎರಡನೇದು ಯಾವ್ದೈತಿ? ಇದು ದೈವ ವಿವಾಹ ಅಂದ್ರೆ ದೇವ್ರಿಗೆ ಕೊಟ್ಟ ಅಂದ್ರೆ ದೇವ್ರಿಗೆ ಕೊಟ್ಟಂಗತ್ತಲ್ಲ, ದೇವ್ರ ಪೂಜಾರಿ ಅದು ಇರ್ತಾರಲ್ಲ ಅವ್ರಿಗೆ ಕೊಟ್ಟಂಗ. ಅದಾದ್ಮೇಲೆ ಹರ್ಷ ವಿವಾಹ ಅಂತ ಬರ್ತೈತಿಲ್ಲ, ಹರ್ಷ ವಿವಾಹದಾಗ ಆಕಳದು ಗಿಫ್ಟ್ ಕೊಡ್ತಾರೆ. ಯಾರು ಕೊಡ್ತಾರೆ? ಗಂಡಕ್ಕೆ ಕೊಡ್ತಾರ, ನೀ ಹೆಂಡತಿ ಕೊಡ್ತಾರ? ಗಂಡಗಲ್ಲು ಗಂಡನ ಮನೆಯವ್ರು ಇದ್ದವ್ರ ಹೆಂಡತಿ ಮನೆಯವ್ರಿಗೆ ಆಕಳ ಅಥವಾ ಏನಾರ ಗಿಫ್ಟ್ ಹಾಕಿ ಕೊಡ್ತಾರ. ಅವಾಗ ಅವ್ರ ಮಗಳನ್ನ ಹೊಳೆ ಕೊಡ್ತಾರೆ. ಇದು ವಸ್ತು ವಿನಿಮಯ ಪದ್ಧತಿ ಇದ್ದಂಗೆ ಹಂಗೆ ಕೊಟ್ಟಿರ್ತಾರ ಅವ್ರು. ಅದ್ರ ಸಲ್ಮಂದ್ ನೆನಪಿಟ್ಟುಕೋರಿ ಯಾವ್ದಂದ್ರೆ ಹರ್ಷ ವಿವಾಹ. ಇನ್ನೊಂದು ಬರ್ತೈತಿ ಯಾವ್ದಂದ್ರೆ ಪ್ರಜಾಪತ್ಯ ವಿವಾಹ ಅಂತ ಕರೀತಾರೆ. ಪ್ರಜಾಪತ್ಯ ವಿವಾಹ ಏನು ಹೇಳ? ಬಿಡ್ರಿ ಕ್ವಶನ್ ಕೇಳ್ತಾನಲ್ಲಿ ನಾಳೆ ಏನು ಮಾಡೋ ಹಿಂಗ ನಗತೇನಲ್ಲಿ ಹೋಗಿ ಮದುವೆನ ಆಗಲತ್ತ. ಪ್ರಜಾಪತ್ಯ ವಿವಾಹ ಅಂತ ಬರ್ತೈತಿಲ್ರಿ. ಪ್ರಜಾಪತ್ಯ ವಿವಾದ ಏನಂದ್ರೆ ಇಬ್ಬರು ಏನ್ ಮಾಡಿರ್ತಾರ ಅಂದ್ರೆ ಇದನ್ನ ಅಪ್ರೂವಲ್ ಅಲ್ಲ, ನಿಮ್ದು ಕಾರ್ಯ ನೀವು ಮಾಡ್ತೀರಿ, ನಮ್ಮ ಕಾರ್ಯ ನಾವು ಮಾಡ್ತೀವಿ. ಗಂಡ ಹೆಂಡ್ತಿ ಅಪ್ರೂವಲ್ ಮಾಡಿರ್ತಾರ. ನಿಂದ ಏನ್ ಕೆಲಸ ಇರ್ತೈತಿಲ್ಲ ಅದನ್ನ ನೀ ಮಾಡ್ಬೇಕು, ಗಂಡ ಏನ್ ಮಾಡ್ತಿಲ್ಲ ಅವ್ನ ಕೆಲಸ ಅವ್ನು ಮಾಡ್ಬೇಕಂತೇಳಿ ಇಂಥದ್ದು ಅಗ್ರಿಮೆಂಟ್ ಮಾಡ್ಕೊಂಡು ಮದುವೆ ಮಾಡ್ತಾರಲ್ಲ, ಇದು ಸೇಮ್ ಅರೇಂಜ್ ಮ್ಯಾರೇಜ್ ಇದ್ದಂಗ. ಬಟ್ ಇದಕ್ಕೆ ಏನತ್ತಾರ ಇನ್ನೊಂದು ಏನಂತ ಹೇಳಿದಕ್ಕ ಪ್ರಜಾಪತ್ಯ ವಿವಾಹ ಅಂತ ಕರೀತಾರೆ. ಪ್ರಜಾಪತ್ಯ ಅಂದ್ರೆ ಒಂದು 4-5 ಮಂದಿ ಮುಂದೆ ಅಗ್ರಿಮೆಂಟ್ ಮಾಡ್ಕೊಂಡಾಗ ತಂಗಿ ನೀ ಇದು ಕೆಲಸ ಮಾಡ್ಬೇಕು, ತಮ್ಮ ನೀ ಈ ಕೆಲಸ ಮಾಡ್ಬೇಕಂತ ಹೇಳ್ತಾರಲ್ಲ ಅದು. ಇವ್ 4 ಏನಂದ್ರೆ ಅಪ್ರೂವ್ಡ್ ಅಥವಾ ಒಪ್ಪಂದದ ಮ್ಯಾರೇಜ್ ಅಂತ ಕರೀತಾರೆ. ಯಾವ ಹೇಳ್ರಿ? ಒಂದೇದು ಯಾವ್ದ? ಬ್ರಹ್ಮ. ಎರಡನೇದ ದೈವ. ಮೂರನೇದ ಹರ್ಷ. ನಾಲ್ಕನೇದ ಪ್ರಜಾಪತ್ಯ ಅಂತ. ಇವೆಲ್ಲ 4 ಹಿಂಗ ಡಿವೈಡ್ ಮಾಡಿ ಕೇಳ್ಬೋದು ನಾವು. ಏನಂದ್ರ ಬ್ರಹ್ಮ ವಿವಾಹ ಅನ್ನೋದ ಒಪ್ಪಂದದ ಮ್ಯಾರೇಜ್ ಆಕತಿ ಅಥವಾ ಡಿಸ್ಅಪ್ರೂವ್ಡ್ ಆಕತಿ. ಅಂದ್ರೆ ಬ್ರಹ್ಮ ವಿವಾಹ ಒಪ್ಪಂದ ಅಂದ್ರೆ ಅಗ್ರಿಮೆಂಟ್ ಮಾಡಿರ್ತಾರ. ಇವೇನು ಫೋರ್ಸೆಬಲಿ ಅನ್ನೋ ಇರಲ್ಲ. ಇನ್ನು ಬರ್ತಾವ್ರಿ ಡಿಸ್ಅಪ್ರೂವ್ಡ್ ಮ್ಯಾರೇಜ್ ಅಂತ ಕರೀತಾರ ಅಥವಾ ಒಪ್ಪಂದ ಇರಂಗಿಲ್ಲ ಮನೆಯವ್ರು ಅಂತ ವಿವಾಹ ಬಂದಾಗ ಯಾವ ಬರ್ತದೆ? ಒಂದೇದು ಅಸುರ ಮ್ಯಾರೇಜ್ ಅಂತ ಬರ್ತೈತೆ. ಅಸುರ ಮ್ಯಾರೇಜ್ದಾಗ ಏನ್ ಮಾಡ್ತಾರೆ ಹೇಳ್ರಿ? ಎತ್ಕೊಂಡು ಹೋಗಲ್ಲ. ಅಸುರ ಮ್ಯಾರೇಜ್ದಾಗ ಏನ್ ಮಾಡ್ತಾರ? ಹರ್ಸೊಂಡ್ ಹೋಗೋದಲ್ಲ, ಅದ ರಾಕ್ಷಸ ವಿವಾಹ. ಅದ ಹರ್ಸೊಂಡ್ ಹೋಗೋದು ಅಸುರ. ಬಿಡ ಅಸುರ 4 ಹೇಳ್ತೀನಿ ತಡಿ. ಈಗ 4 ಅದು ಅಲ್ಲ ಒಪ್ಪಂದದ್ದು. ಅದು 4 ಡಿಸ್ಅಪ್ರೂವ್ಡ್ ಇರ್ತಾವ. ಇದ್ರೊಳಗೆ ಅಗ್ರಿಮೆಂಟ್ ಇರಂಗಿಲ್ಲ. ಅಸುರ ಅಂತ ಕರೀತಾರಲ್ಲ. ಅಸುರ ಅಂದ್ರೆ ಏನ್ ಮಾಡ್ತಾರ ಅಂದ್ರೆ ರೊಕ್ಕ ಕೊಡ್ತಾರ್ರಿ ಹೆಣ್ಣಿನ ಮನೆಯವ್ರಿಗೆ ರೊಕ್ಕ ಕೊಡ್ತಾರ. ಆ ರೊಕ್ಕ ಕೊಟ್ಟ ಮೇಲೆ ಏನಂದ್ರೆ ಅವ್ರು ಮದುವೆ ಮಾಡಕ ಹೆಣ್ ಕೊಡ್ತಿರ್ತಾರ. ಇದಕ್ಕೆ ಯಾವ್ದತ್ತಾರ ಅಂದ್ರೆ ಅಸುರ ಅಂತ ಕರೀತಾರ. ಅಸುರ ಮ್ಯಾರೇಜ್ ಅಂದ್ರೆ ಗೊತ್ತತ್ತಲ್ಲ, ಪ್ರೈಸ್ ಏನಂದ್ರೆ ಬ್ರೈಡ್ ತಗೋಬೇಕಾದ್ರೆ ರೊಕ್ಕ ಕೊಟ್ಟಂಗಿದೆ ಅಂದ್ರೆ ರೊಕ್ಕ ಕೊಟ್ಟು ಮದುವೆ ಆಗುದತ್ತಾರಲ್ಲ ಅದು ಯಾವ್ದಂದ್ರೆ ಅಸುರ ಮ್ಯಾರೇಜ್ ಅಂತ ಕರೀತಾರ. ಇನ್ನು ಎರಡನೇದು ಬರ್ತೈತಿ. ಇದನ್ನ ಯಾಕಾರ ಮತ್ತೆ ಇದು ಎಲ್ಲರ ಅಪ್ರೂವಲ್ ಐತೆ ಅಂದಿರಿ. ಇದು ಅಂಬೇಡ್ಕರ್ ಸದ್ ಇದಕ್ಕೆ ಅಪೋಸ್ ಮಾಡಿದ್ರಿ, ಇಂಥದ್ದು ಮ್ಯಾರೇಜ್ ಅದು ಇಲ್ಲಿ ಎಲ್ಲ ಮಾಡಬಾರ್ದು ಅಂತ ಹೇಳಿ. ಆದ್ರೆ ಅದೇ ಅಂಬೇಡ್ಕರ್ ಇದ್ರ ಜಾತಿ ತಾರತಮ್ಯ ಮಾಡ್ತಾರ ಅಥವಾ ಈಕ್ವಾಲಿಟಿ ಬರಂಗಿಲ್ಲ ಅಂತ ಅಪೋಸ್ ಮಾಡಿದ್ರು. ಬಟ್ ಏನಂದ್ರೆ ಮನುಸ್ಮೃತಿ ಒಳಗೆ ಮೆನ್ಷನ್ ಆಗ್ಯಾವ ಅಂತ ಹೇಳತ್ನ ಅಷ್ಟ ಸಲ್ಮಂದ್. ಒಂದೇದು ಯಾವ್ದು ಹೇಳಿ? ಡಿಸ್ಅಪ್ರೂವ್ಡ್ ಬಂದಾಗ ಅಸುರ ಹೇಳಿ. ಅಸುರ ಗೊತ್ತತ್ತಲ್ಲ, ಪ್ರೈಸ್. ಎರಡನೇದು ಬರ್ತೈತಿ ಗಂಧರ್ವ ವಿವಾಹ. ಇದಂತೂ ಫೇಮಸ್. ನೆನಪು ಲವ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಹಂಗಿರ್ತೈತಿಲ್ಲ, ಸೇಮ್ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಅಂದ್ರೆ ಮತ್ತೆ ಎಲ್ಲರ ಅಪ್ರೂವ್ಡ್ದಾಗ ಇದನ್ನ ಕ್ವಶನ್ ಕೊಟ್ಟಿರ್ತಾನ. ಗಂಧರ್ವ ಮ್ಯಾರೇಜ್ ಅನ್ನೋದ ಲವ್ ಮ್ಯಾರೇಜ್? ಇದು ಅಪ್ರೂವ್ಡ್ ಬರ್ತೈತಿ ಅಥವಾ ಡಿಸ್ಅಪ್ರೂವ್ಡ್ ಬರ್ತೈತೆ? ಡಿಸ್ಅಪ್ರೂವ್ಡ್. ಯಾಕಂದ್ರೆ ಅವ್ವ ಅಪ್ಪ ಒಪ್ಪಿರಂಗಿಲ್ಲ, ಹುಡುಗ ಹುಡುಗಿ ಅಟ್ಟ ಒಪ್ಪಿರ್ತಾರ. ಅದ್ರ ಸಲ್ಮಂದಿದ ಡಿಸ್ಅಪ್ರೂವ್ಡ್. ಯಾವ್ದಂದ್ರೆ ಗಂಧರ್ವ ವಿವಾಹ. ಇನ್ನೊಂದು ರಾಕ್ಷಸ ಮ್ಯಾರೇಜ್ ಅಂತ ಬರ್ತೈತಿ ನೋಡ್ರಿ. ರಾಕ್ಷಸ ವಿವಾಹ ಅಂದ್ರೆ ರಾಕ್ಷಸ ಅಂದ್ರೆ ಏನ್ ಮಾಡೋದಂದ್ರೆ ವಾರ್ ಮಾಡೋದು. ಆ ಹುಡುಗಿನ ಪಡಿಬೇಕಾರ ಅವ್ರ ಅವ್ವ ಅಪ್ಪನ ಜೋಡ ಹೋರಾಡೋದು, ಜಗಳಾಡೋದು ಇವೆಲ್ಲ ಮಾಡ್ತಾರಲ್ಲ, ಅದಕ್ಕೆ ವಾರಿಯರ್ ಅಂತ ಕರೀತಾರಲ್ಲ, ಅದು ಯಾವ್ದಂದ್ರೆ ರಾಕ್ಷಸ. ಇನ್ನೊಂದು ಲಾಸ್ಟ್ ಬರ್ತೈತಿ ಯಾವ್ದಂದ್ರೆ ಪೈಸಾಚಿ ಮ್ಯಾರೇಜ್ ಅಂತ ಕರೀತಾರ ಅಥವಾ ಪೈಸಾಚ ಅಂತ ಬರ್ತೈತಿ. ಇದೇನ್ರಿ? ಇದು ಮಣ್ಕೊಂಡಾಗದು ಎತ್ಕೊಂಡು ಹೋಗ್ತಾರಲ್ಲ, ಇಲ್ಲಾರ ಏನ್ರಿ ವ್ಯಾಕ್ಸಿನ್ ಕೊಟ್ಟು ಹೋಗ್ತಾರಲ್ಲ ಇವ. ಚಂದ್ರ ಚಕೋರಿ ಅದ್ಯಾವ? ಅದು ಮಣ್ಕೊಂಡಾಗ ತಾಳಿ ಕಟ್ಟಿರ್ತಾನಲ್ಲ ಏನು ಸೇವಂತಿ ಅನ್ನ ನೋಡ್ಲಿ, ಅದ ಚಂದ್ರ ಚಕೋರಿ. ಬಿಡ್ರಿ ಸಾಕು. ನಿನ್ನೆ ಎಲ್ಲಿ ಬಿಟ್ಟಿದ್ದು? ಬಿಡ್ರಿ ಮುಗಿದು. ಇನ್ನೊಮ್ಮೆ ಲಾಸ್ಟ್ ಹೇಳ್ತೀರೇನು? ಮತ್ತೆ ಒಮ್ಮೆ ಬಡ ಹೇಳ್ರಿ. ಅಪ್ರೂವ್ಡ್ದಾಗ 4 ಬಡ ಒಂದೇದು ಬ್ರಹ್ಮ. ಇವು ಹೆಂಗೆ ಕೇಳಿರ್ತಾನೆ ಗೊತ್ತಾನ ಕ್ವಶನ್. ಬಿಡು ತಡ್ರು.
ಕ್ವಶನ್ ಇಲ್ಲ ಕೇಳಿದ ಕ್ವಶನ್ ಏನ್ ಕೇಳಿರ್ತಾನೆ ಇವು ಅಷ್ಟೇ ಅಥವಾ ಮನುಸ್ಮೃತಿ ಪ್ರಕಾರ ಮೆನ್ಷನ್ ಮಾಡಿದ್ದು ಇವು ಕೆಳಗಿನ ಯಾವ ವಿವಾಹ ಬರಂಗಿಲ್ಲ ಅಥವಾ ಒಂದು 2-4 ಆಪ್ಷನ್ ಹೋಗಿರ್ತಾನೆ ಇವು ಎಂಟು ಗೊತ್ತಿದ್ದು ಅಂತೇಳಿ ಇವ್ರನ್ನ ಬಿಟ್ಟು ಯಾವ ಬರ್ತಾವ ಬರಂಗಿಲ್ಲ ತಾಕ್ ಬಂದು ಹುಡುಗ ಇಲ್ಲಾರ ಹಿಂಗ ಒಪ್ಪಂದದ್ದು ಯಾವ ಬರ್ತಾವ ಅಥವಾ ಇನ್ನೊಂದು ಏನಂದ್ರೆ ಡಿಸ್ಅಪ್ರೂವ್ಡ್ ಯಾವ ಬರ್ತಾವ ಅಂತ ಕೇಳಿರ್ತಾನೆ. ಒಪ್ಪಂದದ ಬಂದಾಗ 4 ಯಾವ 1ನೇದು ಬ್ರಹ್ಮ, 2ನೇದ ದೈವ, 3ನೇದ ಯಾವ್ದ 3ನೇದ ಯಾವ್ದ ಹರ್ಷ, 4ನೇದ ಪ್ರಜಾಪತ್ಯ. ಇವು ಏನಂದ್ರೆ ಒಪ್ಪಂದದ ಮೇರೆಗೆ 4 ಡಿಸ್ಅಪ್ರೂವ್ಡ್ ಇರ್ತಾವೆ. ಯಾವ ಅಸುರ 2ನೇದು, ಯಾವ್ದ ಗಾಂಧರ್ವ 3ನೇದು, ಯಾವ್ದ ರಾಕ್ಷಸ 4ನೇದ ಪೈಶಾಚ. ಹಾ ವೆರಿ ಗುಡ್. ಟೈಡ್ಸ್ ಆಫ್ ಟೈಮ್ ಬುಕ್ ನಿನ್ ಮಾಡಿದ್ವಲ್ಲ, ಟೈಡ್ಸ್ ಆಫ್ ಟೈಮ್ ಯಾರ್ದ ಸುಧಾಮೂರ್ತಿ. ಇದು ವೆರಿ ಗುಡ್. ಇದು ಬಿಡ್ರಿ ನೆಕ್ಸ್ಟ್ 20 cities ಟುವರ್ಡ್ಸ್ ಜೀರೋ ವೇಸ್ಟ್ ಇನಿಷಿಯೇಟಿವ್ ತರ್ತಾರೆ. ನೆನಪೈತಿ 20 ನಗರಗಳು ಶೂನ್ಯ ಅಭಿವೃದ್ಧಿ ಕಡೆಗೆ ಅಂತೇಳಿ. ಇದನ್ನ ಯಾರು ತರ್ತಾರ? ಕೇರಳ ತರ್ತೈತಿ. ಯಾರು ತರ್ತಾರೆ? ಆಪ್ಷನ್ ಕೊಡ್ತೀನಿ. UNDP, UNEP. 20 ನಗರಗಳು ಸುಸ್ಥಿರ ಅಥವಾ ಏನಂದ್ರೆ ಶೂನ್ಯ ಅಭಿವೃದ್ಧಿ ಕಡೆಗೆ 20 ನಗರಗಳು ಅಂತ ಇನಿಷಿಯೇಟಿವ್ ತರ್ತಾರೆ. ಇದನ್ನ ಇನಿಷಿಯೇಟಿವ್ ಯಾರು ತರ್ತಾರೆ ಹೇಳ್ರಿ? ಆಪ್ಷನ್ ಕೊಡ್ತೀನ. UNEP, ಆಮೇಲೆ ಯುನೆಸ್ಕೋ, UNDP, UNEP. ಹಾ ಎಸ್ ವೆರಿ ಗುಡ್. ಯಾವ್ದಂದ್ರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ ಬರ್ತೈತಿಲ್ಲ ಅವ್ರು ತಂದಿರ್ತಾರೆ. ಅದನ್ನ ಯಾಕೆ ಲಿಂಕ್ ಮಾಡಿ ನೆನಪಿಟ್ಕೋರಿ ಅಂದ್ರೆ ರೀಸೆಂಟ್ ಆಗಿ June 5 ಪರಿಸರ ದಿನಾಚರಣೆ ಆಚರಿಸಿರಲ್ಲ. ಎಲ್ಲಿ ಆಚರಿಸರು? ಅಜರ್ಬೈಜಾನ್ನಾಗ ಆಚರಿಸ್ಯಾರ. ನೆನಪೈತಲ್ಲ ಏನಿತ್ತು ಥೀಮ್? ಅಜರ್ಬೈಜಾನ್ನ ಬಾಕು. ಕರೆಕ್ಟ್. ಥೀಮ್ ಏನಿತ್ತು? ಇನ್ಸ್ಪೈರಿಂಗ್ ನೇಚರ್ ಫಾರ್ ಫ್ಯೂಚರ್ ಫಾರ್ ಕ್ಲೈಮೇಟ್ ಐತಲ್ಲ. ಫಾರ್ ನೇಚರ್, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಫ್ಯೂಚರ್ ಫಾರ್ ಕ್ಲೈಮೇಟ್. ಇದೈತಲ್ಲ ಯಾವ್ದ್ರದಂದ್ರೆ ಇದನ್ನ ಯಾವ್ದೊಂದು ಪರಿಸರ ದಿನಾಚರಣೆ June 5 ಇದನ್ನ ಆಚರಿಸಾರ ಯಾರಂದ್ರೆ UNEP ದವ್ರು. ಅವರ UNEP ದವ್ರು ಏನ್ ಕೊಡ್ತಾರಂದ್ರ 20 ನಗರಗಳು ಸುಸ್ಥಿರ ಅಭಿವೃದ್ಧಿ ಅಥವಾ ಶೂನ್ಯ ಅಭಿವೃದ್ಧಿ ಕಡೆ ಅಥವಾ ಜೀರೋ ವೇಸ್ಟ್ ಕಡೆ ಅಂತ ಕರೀತಾರಲ್ಲ. ಅದ್ರೊಳಗ ಟೋಟಲ್ ಗ್ಲೋಬಲ್ ಆಗಿ ಅಥವಾ ವರ್ಲ್ಡ್ ದಾಗ 20 ನಗರಗಳನ್ನ ಸೆಲೆಕ್ಟ್ ಮಾಡ್ಯಾರ್ರಿ. ಅದ್ರೊಳಗೆ ಕರ್ನಾಟಕ ಇಂಡಿಯಾದಿಂದ ಯಾವ ನಗರ? ಯಾವ್ದ ವರ್ಕಾಲ. ಎಲ್ಲಿ ಬರ್ತೈತಿ? ಕೇರಳ. ಯಾಕಂದ್ರೆ ಅದನ್ನ ಕ್ವಶನ್ ಏನ್ ಕೇಳಿರ್ತಾನೆ ಅದ್ರ ಮೇಲೆ ಹೋಗ್ಬೇಕಾ. ನಾಳೆ 20 ನಗರಗಳ ಕೇಳಿ ಫಸ್ಟ್ ಆಪ್ಷನ್ ಯಾರು ತಂದಾರ ಅಂದ್ರೆ ಕೂಡ ಎಲ್ಲರ ಇಂಡಿಯಾದು ಹಾಕಿರಿ. ಮತ್ತೆ ಇಂಡಿಯಾ ಬರಂಗಿಲ್ಲ. ಯಾವ ತರ್ತಂದ್ರೆ UNEP ದವ್ರು ತರ್ತಾರೆ. UN ಹ್ಯಾಬಿಟ್ಯಾಟ್. ಕರೆಕ್ಟ್. UNEP ಪ್ಲಸ್ UN ಹ್ಯಾಬಿಟ್ಯಾಟ್ ಅಂತ ಬರ್ತದೆ. ಹ್ಯಾಬಿಟ್ಯಾಟ್ ಅಂದ್ರೆ ವಾಸಸ್ಥಳಗಳನ್ನ ಕಲ್ಪಿಸೋದು. ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲೈತಿ? UNEP ದ. ಇದನ್ನ ಯಾಕೆ ಮರಿಬಾರ್ದಂದ್ರೆ June 5 UNEP ಅಥವಾ ಪರಿಸರ ದಿನ ಆಚರಿಸ್ತೀವಲ್ಲ, ಇದು ಸ್ಥಾಪನೆ ಆಗಿದ್ರ ಸಲ್ಮಂದ ಆಚರಿಸ್ತಾರೆ. ಎಲ್ಲೈತೆ ಅಂದ್ರೆ ಕೀನ್ಯಾದ ನೈರೋಬಿ. ಆ UNEP ನ ಯಾವ ತರ್ತಂದ್ರೆ 20 ನಗರಗಳು ಶೂನ್ಯ ಅಭಿವೃದ್ಧಿ ಕಡೆಗೆ ಅಂತ ಕರೀತಾರೆ. ಶೂನ್ಯ ಅಭಿವೃದ್ಧಿ ಅಲ್ಲ, ಏನಂತಾರ ಅದಕ್ಕೆ? ಜೀರೋ ವೇಸ್ಟ್. ಅದಕ್ಕೆ ಏನಂತಾರ? ಜೀರೋ ತ್ಯಾಜ್ಯ. ಹಾ ಜೀರೋ ತ್ಯಾಜ್ಯದ ಕಡೆಗೆ. ಕರೆಕ್ಟ್. ಯಾವ್ದು ಒಂದು ಇಂಡಿಯಾದಿಂದ ಸೆಲೆಕ್ಟ್ ಆಗೈತೆ ಅಂದ್ರೆ ವರ್ಕಾಲ. ಯಾರದಾರು? ಇದೆ ಕೇರಳದ ಮುಖ್ಯಮಂತ್ರಿ VD ಸತೀಶನ್. ಯಾವ ಒಂದು ಮತಕ್ಷೇತ್ರ? ಪರೂರಿಗೆ. ಯಾಕಾರ ಕೇರಳ ನ್ಯೂಸ್ನಾಗ ಐತಲ್ಲ ಕೇರಳ ಆತೀವಿ, ಕೇರಳ ಮತ್ತು ಅದಕ್ಕೆ ಕೇರಳ ಮತ್ತು ಯಾವ ವಿಧಿ ಪ್ರಕಾರ ಕೇರಳಮ್ರಿ? ಯಾವ್ದ 3ನೇ ವಿಧಿ ಪ್ರಕಾರ. ಈಗ ವಯನಾಡ್ದಾಗ ಮತ್ತೇನೋ ಭೂಕುಸಿತ ಆಗೈತೆ ಅಂತ ನೋಡಿ, ಅದ್ರ ಮೇಲೆ ಕೇಳ್ಬೋದು. ಈಗ ಅದ್ರ ಮೇಲೆ ಏನು ಕೇಳಂಗಿಲ್ಲ. ಬಟ್ ಕೇರಳ ಮೇಲೆ ಕೇಳ್ರೆ ಕೇರಳ ಯಾವ ಆರ್ಟಿಕಲ್ ಪ್ರಕಾರ ಕೇರಳ ಮತ್ ಮಾಡ್ತಾರಂದ್ರೆ 3ನೇ ಆರ್ಟಿಕಲ್ ಪ್ರಕಾರ. ಹೌದು ಕರೆಕ್ಟ್. ಇದನ್ನ ಮತಕ್ಷೇತ್ರ ಯಾವ್ದು ಬರ್ತೈತೆ ಅವ್ರ? ಪರೂರ್. ಎದ್ರ ಸಲ್ಮಂದ್ ಪರೂರ್ ನೆನಪಿಟ್ಟಿದ್ರಿ? EVM ಯಾವ ಇಯರ್? 1982. ವೆರಿ ಗುಡ್. ನೆನಪದಲ್ಲ. ಹಾ ಇದೆ. ಇಂಡಿಯಾದಿಂದ ಅತಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಆರ್ಟ್ ಅಂತ ಕರೀತಾರೆ. ಅಥವಾ ಒಂದೇನಂದ್ರೆ ಕಲೆ ಇತ್ತು, ಅದನ್ನ ರೀಸೆಂಟ್ ಆಗಿ ಸೇಲ್ ಆಗೈತೆ. ಯಾವ್ದು ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್? ಯಶೋಧ ಮತ್ತು ಕೃಷ್ಣನ್ ಸ್ಟೋರಿ ಇತ್ತು. ಯಾರು ತೆಗ್ದಿದ್ರು? ರಾಜಾ ರವಿ ವರ್ಮಾ. ಹಾ ಅದ ಎಸ್ ಒಟ್ಟ 167 ಕೋಟಿ. ಹಾ ಚಿಲ್ಲ. ಹಾ ಹೈ ಎಕ್ಸ್ಪೆನ್ಸಿವ್. ಇಂಡಿಯಾದಿಂದ ಹೈ ಎಕ್ಸ್ಪೆನ್ಸಿವ್ ಯಾವ್ದಾರ ಆರ್ಟ್ ಕಲ್ಚರ್ ಇದ್ರೆ ಯಾವ್ದಂದ್ರ ಅದು ಹೇಳ್ತಾರ. ರಾಜಾ ರವಿ ವರ್ಮಾ ಬರ್ದಿದ್ದ ಯಾರಿಬ್ಬರ ಮೇಲೆ ಇತ್ತಂದ್ರೆ ಯಶೋಧ ಮತ್ತು ಕೃಷ್ಣನ್ ಇತ್ಲ. ಅದು ಆರ್ಟ್ ಕಲ್ಚರ್ ಅಂದ್ರೆ ಚಿತ್ರ ಬಿಡಿಸಿದ್ದ. ಅದು ಹೈಯೆಸ್ಟ್ ಸೇಲಿಂಗ್ ಆಗೈತೆ ನೋಡ್ರಿ ಇಂಡಿಯಾದಿಂದ ಅದ್ರ ಮೇಲೆ. ನೆಕ್ಸ್ಟ್ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್ಗಳು ಇಂಡಿಯಾದಾಗ ಅದಾವೋ ಇಲ್ಲೋ? ಅದಾವಲ್ಲ. ಯಾವ ಸೀರೀಸ್ ಬರ್ತಾವ? ಅರಿಯಂತ ಸೀರೀಸ್. ಯಾವ್ಯಾವ? 4. ಅರಿಯಂತ, ಅರಿಘಾಟ, ಅರಿಸುಧನ, ಅರಿಧಮನ್. ಇವ್ ನೆನಪಿಟ್ಕೋರೆ. ರೀಸೆಂಟ್ ಆಗಿ ಯಾವ ಹಡಗುಗಳು ನ್ಯೂಸ್ನಾಗ ಅದಲ್ಲ ಅದ್ರ ಮೇಲೆ ಕೇಳ್ತಿರ್ತಾನೆ. ಈಗ 250 ವರ್ಷ ಯಾವ ಕಂಟ್ರಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋದ? ಯಾವ್ದ? USA. ಯಾವ ಹಡಗು ಕಳಿಸಿವ್ ನಾವಲ್ಲಿ? INS ಸುದರ್ಶನ್. ನೆನಪಿಟ್ಕೋ. INS ಸುದರ್ಶನಿ. ಹಾ ಸುದರ್ಶನಿ. ಕರೆಕ್ಟ್. INS ಸುದರ್ಶನಿ ಅಂತ ಯಾವ್ದಂದ್ರೆ 250 ವರ್ಷ ಯಾವ ಕಂಟ್ರಿದ ಐತಂದ್ರೆ ಇದ ಅಮೇರಿಕಾದ. ನೆನಪಿರ್ತೈತಲ್ಲ ಅಮೇರಿಕಾ ಕಂಟ್ರಿದ 250 ವರ್ಷದ ಏನು ಸ್ವಾತಂತ್ರ್ಯ ದಿನ ಆಚರಿಸಲ್ಲ ಅಲ್ಲಿ ಹೊಂಟತ್. ಯಾವ್ದಂದ್ರೆ INS ಸುದರ್ಶಿನಿ. ಈಗ ಇನ್ನೊಂದು ಕನ್ಫ್ಯೂಸ್ ಮಾಡಕ್ ಕೇಳ್ಬೋದು. ಏನಂದ್ರ ರಿಂಪ್ಯಾಕ್ಸ್ ಅಂತ ಎಕ್ಸರ್ಸೈಸ್ ನಡೆಯತ್ತಾರಲ್ಲ, ಆ ರಿಂಪ್ಯಾಕ್ ಎಕ್ಸರ್ಸೈಸ್ದಾಗ ಇಂಡಿಯಾದ ಯಾವ ನೇವಲ್ ಶಿಪ್ ಹೋಗಿ? INS ಶಿವಾಲಿಕ, INS ಸಹ್ಯಾದ್ರಿ, INS ಶಿವಾಲಿಕಿ. ಇದು ರಿಂಪ್ಯಾಕ್ ಎಕ್ಸರ್ಸೈಸ್ ಎಲ್ಲಿ ನಡೆಯತ್ತೈತಿ? ಹವಾಯಿ ದ್ವೀಪ. ಅಮೆರಿಕಾದ ಹವಾಯಿ ದ್ವೀಪದಾಗ ಯಾವ್ದಂದ್ರೆ ರಿಂಪ್ಯಾಕ್ ಎಕ್ಸರ್ಸೈಸ್ ಅಂತ ನಡೆಯತೈತಿ. ನೆನಪಿಟ್ಕೋ. ರಿಂಪ್ಯಾಕ್ ಎಕ್ಸರ್ಸೈಸ್ ಅನ್ನೋದು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಅಥವಾ ಬಹು ಆಯಾಮ? ಮಲ್ಟಿ ನ್ಯಾಷನಲ್. ವೆರಿ ಗುಡ್.
ಇದೊಂದು ಮಾಡಿದ್ರೆ ಇತ್ತೀಚೆಗೆ ಏನಂದ್ರೆ ಮಿಷನ್ ಮಿತ್ರ ಅಂತ ತರ್ತಾರ್ರಿ, ಮಿಷನ್ ಮಿತ್ರ ಅಂತ. ಇದನ್ನ ಯಾರು ಲಾಂಚ್ ಮಾಡ್ತಾರ? ಹಿಂಟ್ ಪೂರ್ತಿ ಅದ್ರ ಫುಲ್ ಫಾರ್ಮ್ ಹೇಳ್ಬಿಟ್ಟಿರ್ತಾನೆ, ಯಾರು ತಂದಿರ್ಬೋದು ಹೇಳಿ. ಮಿಷನ್ ಮಿತ್ರ ಅನ್ನೋದ ಮ್ಯಾಪಿಂಗ್ ಆಫ್ ಇಂಟರ್ಪೆರೋಬಲ್ ಟ್ರೇಟ್ಸ್ ಅಂಡ್ ರೆಸ್ಪಾನ್ಸ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಕನ್ನಡದಾಗ ಯತ್ನ ಭಾಳ ದೂರ ಹೇಳನತ್ತಲ್ಲ. ಪರಸ್ಪರ ಕಾರ್ಯಸಾಧ್ಯ ಗುಣಲಕ್ಷಣಗಳ ಮ್ಯಾಪಿಂಗ್ ಮತ್ತು ಪ್ರತಿಕ್ರಿಯೆ ಮೌಲ್ಯಮಾಪನ ಅಂತೇಳಿ ಇದೊಂದು ಮಿಷನ್ ತರ್ತಾರೆ. ಈ ಮಿಷನ್ ಯಾರು ತರ್ತಾರೆ? ಆಪ್ಷನ್ ಕೊಡ್ತಾನೆ, ಇಸ್ರೋ, DRDO, ಇನ್ ಸ್ಪೇಸ, ಮೂರಾಗ ಯಾವ್ದ? ಇಸ್ರೋದವ್ರು. ಇದು ಎದ್ರ ಸಲ್ಮಾನ್ ತಂದಿರ್ತಾರೆ ಹೇಳ್ರಿ? ಲಡಾಖ್ನಾಗ. ಕರೆಕ್ಟ್. ಎದ್ರ ಸಲ್ಮಾನ್ ಇದ? ಎಸ್. ಇದು ಇನ್ನೊಂದು ಏನ್ ಕೇಳ್ಬೋದು ಗೊತ್ತ? ರೀಸೆಂಟ್ ಗಗನಯಾನ ಸಲ್ಮಾನ್, ಅದನ್ನ ಹೇಳ್ಬೇಕಂದಿದ್ದು. ಯಾವ್ದಂದ್ರೆ ಇದು ಇಸ್ರೋದ ಮಿತ್ರ ಏನತ್ತರ ಮಿಷನ್ ಮಿತ್ರ ಅಂತ ಬರ್ತೈತ್ಲ. ಇವ್ರು ಏನ್ ಕೇಳಿರ್ತಾರಂದ್ರ ಇಸ್ರೋದವರ ಮಿಷನ್ ಮಿತ್ರ ಅನ್ನೋದ ರೀಸೆಂಟ್ ಆಗಿ ಲಡಾಖ್ನಾಗ ಇದನ್ ಮಾಡಿದ್ರಿ. ಲಡಾಖ್ದಾಗ ಟ್ರಯಲ್ ಬೇಸಿಸ್ ಮೇಲೆ ಮಾಡಿದ್ರು. ಇದು ಮಾಡಿದ್ದ ಯಾವ ಉದ್ದೇಶಕ್ಕಿತ್ತತ್ವ ಯಾವ್ದೊಂದ ಇಸ್ರೋದ ಮಿಷನ್ ಪಾರ್ಟ್ ಆಗಿತ್ತಂದ್ರ ಗಗನಯಾನ ಮಿಷನ್. ಈ ಗಗನಯಾನ ಮಿಷನ್ ಪಾರ್ಟ್ ಯಾಕಾಗಿತ್ತ ಹೇಳ್ತಾನೆ. ಗಗನಯಾನ ಮಿಷನ್ ದಿಂದ ಬರ್ಬೇಕಾರ ಏರ್ ಡ್ರಾಪ್ ಮಾಡ್ಬೇಕಂದ್ರಲ್ಲ, ಅವ್ರು ಎಲ್ಲಿ ಮ್ಯಾಲ ಹೋದವ್ರು 4 ಜನ ಏನು ಹೊಳೆ ಬರ್ಬೇಕಲ್ಲ, ಅವ್ರ ಯಾವ ವೆದರ್ನಾಗೂ ಅಡ್ಜಸ್ಟ್ ಆಗೋ ಟೈಪ್ ಏನ್ ಮಾಡತ್ತಾರ ಅಂದ್ರ ಲಡಾಖ್ ಒಳಗ ಅಂತ ವೆದರ್ ಕಂಡೀಷನ್ ಇರ್ತೈತ್ರಿ. ಆ ವೆದರ್ ಕಂಡೀಷನ್ ಒಳಗ ಅದಕ್ಕೆ ಮ್ಯಾಪಿಂಗ್ ಮಾಡತ್ತಾರ. ಯಾವ ವೆದರ್ ಕಂಡೀಷನ್ ಇನ್ ಕೇಸ್ ಬರೋ ಟೈಮ್ನಾಗ ವೆದರ್ ಚೇಂಜ್ ಇತ್ತು, ಆ ಟೈಮ್ನಾಗ ಅವ್ರು ಹೆಂಗ್ ಬಿಹೇವ್ ಮಾಡ್ಬೇಕು, ಹೆಂಗ್ ಆಕ್ಟಿವ್ ಮಾಡ್ಬೇಕಂತ ಅದ್ರದ್ದು ಮ್ಯಾಪಿಂಗ್ ಮಾಡೋ ಸಲ್ಬಂದ್ ಯಾವ ತಂದೈತೆ ಅಂದ್ರೆ ಇಸ್ರೋದವ್ರ ಮಿತ್ರ ಮಿಷನ್ ಅಂತ ಕರೀತಾರ. ಈ ಕ್ವಶನ್ನಾಗ ಹಾಕಿರ್ತಾನ ಮಿಷನ್ ಮಿತ್ರ ಅನ್ನೋದ ಯಾರು ತಂದಾರ ಅಂದ್ರೆ ಇಸ್ರೋದವ್ರು ತರ್ತಾರ. ಯಾವ ಉದ್ದೇಶಕ್ಕೆ ತರ್ತಾರ ಅಂತ ಕೇಳ್ರ? ಗಗನಯಾನ ಮಿಷನ್. ನೆನಪಿರ್ತೈತಿಲ್ಲ? ಗಗನಯಾನ ಮಿಷನ್ ಅಂತ ಬಂದ್ರೆ ಇದು ಭಾರತದ ಮೊದಲ ಮಾನವ ಸಹಿತ ಗಗನಯಾನ ಆಕತ್ತೋ ಏನ್ ಸೆಕೆಂಡ್ ಆಕತ್ತೋ? ಭಾರತದ ಮೊದಲ. ನೆನಪಿಟ್ಕೋರಿ, ಗಗನಯಾನ ಅಂತ ಬರ್ತೇಳಿ. ಭಾರತದವ್ರ ಫಸ್ಟ್ ಟೈಮ್ ಮನುಷ್ಯರನ್ನ ಕಳ್ಸತ್ತಾರ. ಏನಂದ್ರ ಬಾಹ್ಯಾಕಾಶಕ್ಕೆ ಕಳ್ಸತ್ತಾರೋ ಯಾವ್ದಾರ ಗ್ರಹಕ್ಕೆ ಕಳ್ಸತ್ತಾರ. ಇದನ್ನು ಕೇಳಿರ್ತಾನ ನಾವು. ನಾಳೆ ಮಂಗಳಯಾನ, ಇದನ್ನ ಯಾವ್ದಾರ ಗಗನಯಾನ ಮಿಷನ್ ಅಂಡಾರ ಇದನ್ನ ಯಾವ್ದಾರ ಚಂದ್ರ ಗ್ರಹ ಕಳ್ಸತ್ತಾರ ಅಥವಾ ಮಂಗಳ ಗ್ರಹ ಕಳ್ಸತ್ತಾರ, ಯಾವ್ದಾರ ಗ್ರಹ ಕೊಟ್ಟಿರ್ತಾನೆ, ಯಾವ ಗ್ರಹ ಕಳ್ಸತ್ತಾರ? ಯಾವ್ದು ಗ್ರಹಗಳು ಬರಂಗಿಲ್ಲ. ಎಲ್ಲಿ ಕಳ್ಸತ್ತಾರ ಅಂದ್ರೆ ಬಾಹ್ಯಾಕಾಶಕ್ಕ ಮೊಟ್ಟ ಮೊದಲು ಕಳ್ಸತ್ತಾರ. ಇದು ಗಗನಯಾನ 2 ಹೊತ್ತಾಗೋದು. ಗಗನಯಾನ 1 ಆಲ್ರೆಡಿ ಟ್ರೈ ಮಾಡ್ಯಾರ. ಯಾವ್ದಂದ್ರ ವ್ಯೋಮಮಿತ್ರ ಅಂತ ಕಳ್ಸಿರ್ತಾರಲ್ಲ, ಇದು ವ್ಯೋಮಮಿತ್ರ ಯಾವ ಒಂದು ಇಸ್ರೋದ ಮಿಷನ್ ಭಾಗ ಆಗಿತ್ತಂದ್ರ ಯಾವ್ದ? ಗಗನಯಾನ ಮಿಷನ್ ಭಾಗ. ಇದು ಪೂರ್ತಿ ಗಗನಯಾನದ ನೆನಪಿಟ್ಕೋರೆ. ಇದು ಒಂದಲ್ಲ, ಇಸ್ರೋದ ಬರೀ ಮಿತ್ರ ಮಿಷನ್ ಅಟ್ಟಲ್ಲ. ಅವ್ ಮಿತ್ರ ಮಿಷನ್ ಕೇಳಲ್ದ ರೀಸೆಂಟ್ ಆಗಿ ಇಸ್ರೋದವರ ಏರ್ ಡ್ರಾಪ್ ಟೆಸ್ಟ್ ಅಂತ ಮಾಡಿದ್ರಲ್ಲ, ಯಾವ ಮಿಷನ್ ಪಾರ್ಟ್ ಆಗಿ ಏರ್ ಡ್ರಾಪ್ ಮಾಡಿರ್ತಾರ ಕೇಳ್ತಾರ. ಮಾರ್ಸ್ ಮಿಷನ್ ಅಥವಾ ಮಂಗಳಯಾನ, ಚಂದ್ರಯಾನ ಹಿಂಗೇನ್ರ ಕೊಟ್ಟಿರ್ತೀನಿ. ಯಾವ್ದ್ರ ಅಂದ್ರ ಗಗನಯಾನ ಮಿಷನ್. ಯಾಕಂದ್ರೆ ಏರ್ ಡ್ರಾಪ್ ಅಂದ್ರೆ ಅವ್ರು ಏನ್ ಬರ್ತಿರ್ತಾರಲ್ಲ, ಅವ್ ಗಾಳಿದ ಏನಂದ್ರ ಪ್ಯಾರಾಚೂಟ್ ಅಂತ ಕರಿತೀವಲ್ಲ, ಅಂತವನ್ನ ಇದನ್ ಮಾಡ್ಬೇಕತ್ತ ಏರ್ ಡ್ರಾಪ್ ಟೆಸ್ಟ್ ಅಂತ ಮಾಡ್ತಾರೆ. ಯಾರಂದ್ರ ಇಸ್ರೋದವ್ರು. 4 ಜನ ಹೊಂಟಾರ, 5 ಜನ ಹೊಂಟಾರ? 4 ಜನ ಹೊಂಟಾರ. ನೆನಪೈತಲ್ಲ? ಗಗನಯಾನ ಮಿಷನ್ ಯಾವ 27 ಹೇಳಾರನ? 27 ಹೇಳಾರಲ್ಲ? 27ಕ್ಕೆ ಲಾಂಚ್ ಮಾಡ್ತಂದ್ರೆ 4 ಜನ ಹೋಗುದು. ಹಾ ಯಾವ್ದ? ಹೇಳೋಣ. ಯಾವ್ದು? ಯಾವ ಟ್ರಯಲ್? ಯಾವ್ದು? ಯಾವ ಟ್ರಯಲ್ ಹೇಳ? ಹಾ ಅದ ಇಸ್ರೋ ಮಿತ್ರ. ತಡ್ರಿ ಇಸ್ರೋ ಮಿತ್ರ ಅಂತ ಬರ್ತೈತಲ್ರಿ. ಇಸ್ರೋ ಮಿತ್ರ ಎಲ್ಲಿ ಮಾಡ್ರತ್ತೇಳಿ? ಲಡಾಖ್ನಾಗ. ಯಾಕೆ ಲಡಾಖ್ನಾಗ ಮಾಡ್ತಾರೆ? ಇಲ್ಲಿ ಬಂದು ಕರ್ನಾಟಕದಾಗ ಮಾಡ್ಲಿಲ್ಲ ಅಂದ್ರ ಕರ್ನಾಟಕದಾಗ ಆಲ್ ಟೈಮ್ ವೆದರ್ ಚಲೋ ಇರ್ತೈತಿ. ಇಲ್ಲಿ ಬರಾವಿಲ್ಲ ಅವ್ರು, ಹೆಂಗಾರು ಬಂದವ್. ಯಾಕಂದ್ರೆ ಪೋಲಾರ್ ರೀಸನ್ಗೆ ಜಾಸ್ತಿ ಬರ್ತಿರ್ತಾರ. ಯಾವ್ದಾರ ಏನ್ರ ಹಾಕಿರ್ತಾವಲ್ರಿ, ಎಲ್ಲಿ ಮಾಡ್ತಿರ್ತಾರ ಅಂದ್ರ ಪೋಲಾರ್ ರೀಸನ್ ಒಳಗ ವೆದರ್ ಚೇಂಜಸ್ ಜಾಸ್ತಿ ಹಾಕಿರ್ತಾವ. ಆ ಟೈಮ್ ಅಂತಲ್ಲಿ ವೆದರ್ ಟೆಸ್ಟ್ ಮಾಡ್ಯಾರ. ಇದು ಇಸ್ರೋದ ಏನ್ ಮಿತ್ರ ಮಿಷನ್ ಐತ್ಲ ಎಲ್ಲಿ ಮಾಡ್ರ ಅಂದ್ರೆ ಲಡಾಖ್ನಾಗ. ಲಡಾಖ್ ರಿಲೇಟೆಡ್ ಬಂದಾಗ ಇಸ್ರೋದವ್ರು ಬರ್ತಾವ ನೋಡ್ರಿ. ಲಡಾಖ್ನಾಗ ಬಂದಾಗ ಗಗನಯಾನದ ಯಾವ್ದಂದ್ರ ಮಿತ್ರ ಮಿಷನ್ ಅಂತ ಮಾಡ್ರ, ಅದನ್ನು ಟೆಸ್ಟ್ ಮಾಡ್ರ. ಅದಾದ್ಮೇಲೆ ಇನ್ನೊಂದು ಮಾಡ್ತಾರ ಹೋಪ್ ಮಿಷನ್ ಅಂತ, ಅಲ್ಲೇ ಮಾಡ್ತಾರೆ. ಇದಕ್ಕೆ ಹೋಪ್ ಮಾಡ್ಲ್ವಾ? ಯಾವ್ದ ಏನೈತೆ ಹೆಸರು? ಏನೈತೆ ಅದಕ್ಕೆ? ಹಿಮಾಲಯನ್ ಔಟ್ ಪೋಸ್ಟ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್. ಇದು ಹೋಪ. ಇವು ಎಲ್ಲ ಎದಕ್ಕೆ ಎಕ್ಸಾಂಪಲ್ ಅಂದ್ರೆ ನಾಳೆ ಕ್ವಶನ್ದಾಗ ಬೇರೆ ಯಾವ ಪ್ಲಾನೆಟರಿ ಅಥವಾ ಅಬ್ಸರ್ವೇಷನ್ ಕೊಟ್ಟಿರ್ತಾರಲ್ಲ, ಅಥವಾ ನಿಮಗೆ ಏನಾರ ದೂರದರ್ಶನದಾಗ ನೋಡಿರ್ತಾರಲ್ಲ, ಇಂಥವು ಯಾಕೆ ಹೈಯೆಸ್ಟ್ ಹಿಮಾಲಯನ್ ರೀಸನ್ದಾಗ ಕೊಡ್ತಾರಂದ್ರ ಹೈ ಎಲ್ಟಿಟ್ಯೂಡ್ ಇರ್ತೇಳಿ. ಅಲ್ಲಿ ಏನಿರ್ತೈತಿ ಅಂದ್ರೆ ಕ್ಲಿಯರ್ ಇರ್ತೈತ್ರಿ. ನಮ್ಮಲ್ಲಿ ಇಲ್ಲಿ ಬರ್ತೇಳಿ ಪೊಲ್ಯೂಷನ್ ಅಂಡರ್ ಇರ್ತಾವ ಎಲ್ಲ, ಏನ್ ಮ್ಯಾಲಿಂದ ಕರೆಕ್ಟ್ ಕಾಣಿಸಂಗಿಲ್ಲ. ಈ ಪೋಲಾರಿಟಿ ಅದು ಏನಂತಂದ್ರ ಹಿಮಾಲಯನ್ ಔಟ್ ಪೋಸ್ಟ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್ ಅಂತ ಕರೀತಾರೆ. ಅಲ್ಲಿ ಪ್ಲಾನೆಟ್ ಚಂದಂಗೆ ಕಾಣಿಸ್ತಿರ್ತೈತಿ, ಅಲ್ಲೇ ಹೋಗಿ ಅವ್ರ ಮಿಷನ್ ಮಾಡ್ಬೇಕು. ಆ ಪ್ಲಾನೆಟ್ ಕಾಣಲ್ದಲ್ಲಿ ಹೋಗಿ ಮಾಡ್ರೆ ಏನ್ ಸಿಗ್ತದೆ? ಅದ್ರ ಸಲ್ಬಂದ ಹಿಮಾಲಯನ್ ಅಥವಾ ಹೋಪತ್ ಮಿಷನ್ ಮಾಡಲ್ಲ, ಅದು ಲಡಾಖ್ನಾಗ ಮಾಡ್ತಾರೆ. ಯಾವ 2 ಗ್ರಹಗಳ ಸಲ್ಮ ಮಾಡ್ಯಾರ? ಯಾವ್ದ? ಮಂಗಳ ಮತ್ತು ಚಂದ್ರ. ಇದ್ ನೆನಪಿಟ್ಕೋರಿ. ಲಡಾಖ್ದ ಇನ್ನೊಂದು ಹೇಳಿದ್ನಿ, ಒಂದು ಕನ್ಸರ್ವೇಷನ್ ಪಾರ್ಕ್ ಮಾಡ್ರತ್ ಹೇಳಿದ್ನಿ. ಯಾವ್ದ? ಶಾನ್ ಕನ್ಸರ್ವೇಷನ್ ಪಾರ್ಕ್. ಎದ್ರ ಸಲ್ಮ ಮಾಡ್ತಾರೆ? ಶಾನ್ ಕನ್ಸರ್ವೇಷನ್. ಯಾವ್ದ? ಸ್ನೋ ಲೆಪರ್ಡ್. ಇನ್ನೊಂದು ಹೇಳಿದ್ದು ಒಂದು ಕನ್ಸರ್ವೇಷನ್ ಅಥವಾ ಇನ್ಸ್ಕ್ರಿಪ್ಷನ್ಗಳನ್ನೆಲ್ಲ ಪ್ರೊಟೆಕ್ಟ್ ಮಾಡಿ ಇಡಬೇಕಂತೇಳಿ, ಅಥವಾ ಇವು ಏನು ಲಿಪಿಗಳು ಬರ್ತಾವಲ್ಲ ಅವ್ನ ಪ್ರೊಟೆಕ್ಟ್ ಮಾಡ್ಬೇಕಂತ. ಯಾವ್ದು? ಪೆಟ್ರಾಗ್ರಾಫಿ ಏನದ? ಪೆಟ್ರೋಗಿಲ್ಪ್. ಪೆಟ್ರೋಗಿಲ್ಪ್ ಕನ್ಸರ್ವೇಷನ್ ಪಾರ್ಕ್ ಎಲ್ಲಿ ಬರ್ತೈತೆ ಅಂದ್ರೆ ಅದು ಲಡಾಖ್ನ. ಕರೆಕ್ಟ್. ನೆನಪದಾವ ಲಡಾಖ್ನ. ಅದೊಂದು ಕರೆಕ್ಟ್. ಅತಿ ಎತ್ತರದ ಯುದ್ಧ ಸ್ಮಾರಕ ಒಂದ್ ಮಾಡ್ರೆ ಗಾಲ್ವಾನ್ ಕನಿ ಒಳಗ. ಅದಕ್ಕೆ ಹೆಸರು ಏನೋ ಯಾರ್ದೋ ಜಮೀರ್ ಜಂಗೋ ಏನೋ ಐತ್ಲ ಅವನ ಹೆಸರು. ಕರೆಕ್ಟ್. ಅದ ಕಣಿವೆ ಒಳಗ ಒಂದ್ ಹೆಸರು ಇಟ್ಟಾರ ನೋಡೋ. ಕರ್ನಲ್ ಏನೋ ಐತ ಒಂದು ಸುಭಾಂಗ ಜಂಗನ, ಸುಭಾಂಶು ಜಂಗ್ ಏನೋ ಐತ್ ನೋಡ ಹೆಸರು.
ಇಲ್ಲೋ ಇವೊಂದೊಂದು ಜಂಗ್ ಇತ್ತು ನೋಡು, ಮ್ಯೂಸಿಯಂ ಐತ್ ಕರೆಕ್ಟ್. ಹೈ ಆಲ್ಟಿಟ್ಯೂಡ್ ವಾರ್ ಮ್ಯೂಸಿಯಂ ಮಾಡ್ರೆ ಎಲ್ಲಿ ಅಂದ್ರೆ ಲಡಾಖ್ನಾಗ ಬರ್ತದೆ. ಇವು ಲಡಾಖ್ ರಿಲೇಟೆಡ್ ಬಂದಾಗ ಇವ್ ನೆನಪಿಟ್ಕೊರ್. ಯಾವ್ದೈತಿ? ಹಾ ಕರೆಕ್ಟ್, ಅದೊಂದು ಜಿಯೋ ಥರ್ಮಲ್ ಪವರ್ ಪ್ಲಾಂಟ್ ಒಂದು ಬರ್ತೈತಿ. ಅದು ಎಲ್ಲಿ ಅಂದ್ರೆ ಲಡಾಖ್ನಾಗ. ಯಾವ್ದು ಬರ್ತದೆ? ಜಿಯೋ ಥರ್ಮಲ್ ಪವರ್ ಪ್ಲಾಂಟ್, ಭಾರತದ ಮೊದಲ ಭೂಗರ್ಭ ಉಷ್ಣ ವಿದ್ಯುತ್ ಸ್ಥಾವರ. ಹಾ ಪೂಗ ಎಲ್ಲಿ ಕಂಡು ಬರ್ತದೆ? ಲಡಾಖ್ನಾಗ. ಮತ್ತೆ ಇಲ್ಲತ್ತಲ್ಲಿ ಬೇರೆ ಕಡೆ ಎಲ್ಲ ಮಾಡತ್ತಾರ, ಬಟ್ ಭಾರತದ ಮೊದಲ ಭೂಗರ್ಭ ಉಷ್ಣ ವಿದ್ಯುತ್ ಸ್ಥಾವರ ಅಂದ್ರೆ ಲಡಾಖ್ನಾಗ. ಲಡಾಖ್ನಾಗ ರೀಸೆಂಟ್ ಆಗಿ ಎಷ್ಟು ಡಿಸ್ಟಿಕ್ಗಳು ಮಾಡ್ತಾರ್ರಿ? 7 ಡಿಸ್ಟಿಕ್, 5 ಡಿಸ್ಟಿಕ್. ಮತ್ತೆ ರೀಸೆಂಟ್ ಆಗಿ ಅಂದಾಗ 5 ಅನ್ರಿ, ಟೋಟಲ್ ಎಷ್ಟು ಅಂದ್ರೆ 7. ಇವು ಎರಡು ಕನ್ಫ್ಯೂಸ್ ಆಗಬಾರ್ದು. ಮತ್ತೆ ಲಡಾಖ್ನ ಯಾವ ಇಯರ್ದಾಗ ಲಡಾಖ್ ಅನ್ನೋದು ಯೂನಿಯನ್ ಟೆರಿಟರಿ ಆಕತ್? 2019. ಇದಂತೂ ಗೊತ್ತೈತಲ್ಲ, ವಿ ಬಿ ರಾಮ್ಜಿದಂತೂ ಡಿಕ್ಲೇರ್ ಮಾಡಿದ್ವಲ್ಲ. ವಿ ಬಿ ರಾಮ್ಜಿ ನೆನಪೈತಿ? ಯಾವ ಸ್ಟೇಟ್ ಹೈಯೆಸ್ಟ್ ವೇಜಸ್ ಕೊಡೋದು? ಯಾವ್ದು? ಹರಿಯಾಣ ಹೈಯೆಸ್ಟ್. ಯಾವ 3 ಹಳ್ಳಿಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ದಿಂದ ಹೈಯೆಸ್ಟ್ ಕೊಟ್ಟರು? ಚಿಂಗ್ತಾಂಗ ಯಾವ್ಯಾವ? ಸಿಕ್ಕಿಮ್ದು ಯಾವ್ಯಾವ? ಸಾರಿ, ಲಾಚಾಂಗ, ಲಾಚಾಂಗ, ಇನ್ನೊಂದು ಯಾವ್ದು? ಚಿಂಗ್ಚಾಂಗ್. ಕರೆಕ್ಟ್ ಐತಲ್ಲ ಸಿಕ್ಕಿಮ್. ಸಾಕಲ್ಲ, ಮಳೆ ಬರಾಯ್ತು. ಎದ್ದು ಹುಡುಗರಲ್ಲಿ ಹಸುವಾಗ್ಯಾವ. ನೀ ಅಲ್ಲೇ ಕೂತು ಛತ್ರಿ ಅದಾವಣ್ಣ. ಬಿಡ್ರಿ ಬ್ಯಾಡ. ಹಾ ವಿ ಬಿ ರಾಮ್ಜಿ ಅಂತ ಬತ್ತಲ್ಲ, ವಿ ಬಿ ರಾಮ್ಜಿ ಒಳಗೆ 4 ಹೇಳ್ರಿ ಯಾವ್ಯಾವ ಪ್ರಯಾರಿಟಿ ರೀಸನ್ಗಳು? ವಾಟರ್ ಸ್ಕೇರಿಟಿ ಅಂದ್ರೆ ನೀರಿನ ಮಟ್ಟ ನೀರು ಅಭಿವೃದ್ಧಿ ಮಾಡೋದು ಅಥವಾ ನೀರಿನ ಸಂರಕ್ಷಣೆ ಮಾಡೋದು. 2ನೇದು ಮೂಲ ಸೌಕರ್ಯ, 2ನೇದು. 3ನೇದು ಜೀವನೋಪಾಯ, 4ನೇ. 3ನೇದು ಆತ. 4ನೇದ ಹವಾಮಾನ ಅಥವಾ ಕ್ಲೈಮೇಟ್ ಬಗ್ಗೆ ಸ್ಟಡಿ ಮಾಡೋದು. ಜೋರ್ ಬಂದ್ರೆ ತೋರ್ಸ್ಕೊತೀರಿ, ಸಾಕ್ಬಿಡ್ರಿ. ತೋರ್ಸ್ಕೊತೀರಿ ಹೇಳೋಣ.